ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾರ್ಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಗತಿ ದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ವಿರತ್ನಂ ಕೌಸಲ್ಯಾಯಾ ಲಸತು ಮಮರ್ಹನ್ ಮಂಡಲೇ ಪುತ್ರರತ್ನಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರನರದ್ವಿಷ ಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಜಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ, ಕ್ಷೇತ್ರದಲ್ಲಿ ಸನ್ನಿಹಿತನಾದ ವರಾಹರೂಪಿ ಪರಮಾತ್ಮ, ತದಭಿನ್ನನಾದ ಪರಮಾತ್ಮನ ರೂಪ ಅಂದರೆ ಅದು ಶ್ರೀನಿವಾಸ, ಅವನ ಪಾದಕಮಲಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಭಾಗವತದ ಪ್ರವಚನವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆವರೆಗೆ ಸೂರ್ಯವಂಶದ ಕಥೆಯನ್ನ ಕೇಳ್ತಾ ಬಂದ್ವಿ. ವಂಶಾವಳಿ ಬಹಳ ಶ್ರದ್ಧೆಯಿಂದ ಕೇಳಬೇಕಂತ ನಿನ್ನೆನೆ ಹೇಳಿದ್ದೇನೆ. ಒಂದೊಂದ್ಸಲ ಬೋರ್ ಆಗ್ತದೆ. ನಮ್ಮ ವಂಶದ ಕಥೆ ಕೇಳೋದ ಕಟ್ಟದ ಆಚಾರ, ಇನ್ನೊಬ್ರು ಯಾಕೆ ವಂಶ ಹಿಂಗ ಬೇಸತ್ತಿರ್ತಾರೆ ಕೆಲವರೆಲ್ಲ. ಅವ್ರವ್ರ ವಂಶ ನೋಡಿಯಕ್ಕೆ ಬೇಸತ್ತಿರ್ತಾರೆ. ವಂಶಾವಳಿ ಅಂದಾಗ ಚೆನ್ನಾಗಿದ್ದೇನೋ ಕೇಳ್ತಿರ್ತಾರೆ. ವಂಶಾವಳಿ ಅಂತಂತೂ ಏನ್ರ ಪ್ರಯೋಗ ಮಾಡಿದ್ವಿ ಅಂದ್ರೆ ಅಯ್ಯೋ ವಂಶದ ಕಥೆ ಹೇಳಿಕತ್ತಾರ ಅಂತ ಹಿಂಗಾಗ್ತಿರ್ತದೆ.
ಅದಕ್ಕೆ ಇದು ಅಂಥಿಂಥ ವಂಶ ಅಲ್ಲ, ನೀವು ಅದನ್ನ ತಲೆಯಿಂದ ತೆಗೆದು ಹಾಕಬೇಕು. ಇದು ಬಹಳ ಮುಖ್ಯವಾದ ವಂಶಾವಳಿ ಇದು. ಸೂರ್ಯವಂಶ ಅಂದ್ರೆ ಅಲ್ಲಿ ಪರಮಾತ್ಮನ ಅವತಾರಗಳು ನಡೆದಿದೆ. ಸಾಕ್ಷಾತ್ ಪರಮಾತ್ಮ ಅಲ್ಲಿ ಅವತಾರ ಮಾಡಿ ತೋರಿಸಿದಾನೆ. ಅಂಥ ವಂಶ ಅದು. ಒಬ್ಬೊಬ್ಬ ಆ ರಾಜರ ಕಥೆಯನ್ನು ಕೇಳಿದಾಗೆಲ್ಲ ರೋಮಾಂಚನ ಆಗ್ತದೆ. ಅಂಥ ವಂಶ ಅದು. ಬರೀ ರಾಜರ ಕಥೆ ಎಲ್ಲ, ಒಂದು ಹೆಣ್ಣಿನ ಕಥೆ ಇದೆ, ಆ ಹುಡುಗಿ ಕಥೆ ಕೇಳಿದ್ರೆ ರೋಮಾಂಚನ ಆಗ್ತದಂತ. ಅಂಥ ಕಥೆಗಳು ಸೂರ್ಯವಂಶದಲ್ಲಿದೆ. ನಿನ್ನೆ ನಾವು ಕೇಳ್ತಾ ಬರುವಾಗ ಇಕ್ಷ್ವಾಕು, ಇದು ವಿವಸ್ವಾನ್ ಅನ್ನುವ ಸೂರ್ಯ, ಅವನಿಗೆ ಇಬ್ಬರು ಹೆಂಡತಿ, ಅಲ್ಲಿ ಮೂರು ಮಂದಿ ಮಕ್ಕಳು. ಆಮೇಲೆ ಕುದುರೆ ಆಗ್ತಾಳೆ, ಸೂರ್ಯ ಕುದುರೆ ಆದ, ಅಲ್ಲಿ ಇಬ್ರು ಮಕ್ಕಳು. ಅಲ್ಲಿ ಮುಂದುವರಿತದೆ ಶ್ರಾದ್ದ ದೇವ, ಶ್ರದ್ಧಾದೇವಿ ಅಂತ ಹೀಗೆಲ್ಲ ಹೇಳ್ತಾ ಹೋದ್ರು. ಆ ಶ್ರಾದ್ದ ದೇವನ ಕಥೆ ಹೇಳುವಾಗ ಇನ್ನೊಂದು ವಿಷಯ ನಿರೂಪಿಸ್ತಾರೆ. ಮುಂದೆ ಹೋಗಿದ್ವಿ ನಾವು, ಮತ್ತೆ ಹಿಂದೆ ಎಳೆದು ತರಬೇಕು, ಫ್ಲಾಶ್ ಬ್ಯಾಕ್ ಅಂತಾರಲ್ಲ. ಶ್ರಾದ್ದ ದೇವ ಶ್ರಾದ್ದಗಳ ಮೇಲೆ ಬಹಳ ಬಹಳ ಅದ್ಭುತವಾದ ದೃಷ್ಟಿ ಇತ್ತಂತ. ಅವನಿಗೆ ಶ್ರಾದ್ದಗಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ನಂತವ. ಶ್ರಾದ್ದ ಚೆನ್ನಾಗಿ ನಡಿಬೇಕು ಅಂತಂತಾರೆ. ಅದಕ್ಕೊಂದು ಕಲ್ಪನೆ ಇದೆ, ಅದನ್ನೊಂದು ಓದೋದು, ಅದೊಂದು ವಿಷಯನೇ ಬಹಳ ಬಹಳ ಅದ್ಭುತವಾಗಿದೆ. ಸುಮ್ಮನೆ ಒಂದ್ಸಲ ಪರಿಚಯಿಸಿ ಮತ್ತೆ ಮುಂದೆ ಹೋಗೋಣ. ಶ್ರಾದ್ದ ದೇವ, ಅವನಿಗೆ ಮಗ ಇಕ್ಷ್ವಾಕು, ಅವನು ಮಗ ವಿಕುಕ್ಷಿ. ಹೀಗೆ ಹೀಗೆ ಒದೀತದ ಮುಂದದು ವಂಶ. ಇಕ್ಷ್ವಾಕು ತನ್ನ ವಂಶದವರ ಶ್ರಾದ್ದ ಮಾಡಬೇಕಾಗಿದೆ ಅಂತ ಮಾಡುವ ಸಂದರ್ಭದಲ್ಲಿ ವಿಕುಕ್ಷಿ ಮಗನಿಗೆ ಹೇಳಿದ್ನಂತ, ನೋಡು, ಕಾಡಿಗೆ ಹೋಗಿ ಬೇಟೆ ಆಡಿ ನೈವೇದ್ಯಕ್ಕೋಸ್ಕರ ಮಾಂಸ ತಗೊಂಡು ಬಾ ಅನ್ನಂತ. ಆಗಿನ ಕಾಲದಲ್ಲೆಲ್ಲ ಮಾಂಸವನ್ನು ನೈವೇದ್ಯ ಮಾಡ್ತಾ ಇದ್ರು. ಕಲಿಯುಗದಲ್ಲಿ ಅದರ ನಿಷೇಧ ಇದೆ. ಮತ್ತೆ ಆಮೇಲೆ ಪ್ರವಚನ ಮುಗಿದ್ಮೇಲೆ ಪ್ರಶ್ನೆ ಕೇಳಬೇಡ್ರಿ ಅಂತ ಮೊದಲೇ ಹೇಳೇನಿ. ಆವಾಗಿತ್ತು ನೈವೇದ್ಯಕ್ಕೆ ಇಡ್ತಿದ್ರು ಅದನ್ನ. ಬೇಟೆ ಆಡ್ಕೊಂಡು ತಂದು ಅದನ್ನ ನೈವೇದ್ಯ ಅಂತ ಆಗಿನ ಕಾಲಕ್ಕೆ ನಡೀತಿತ್ತು. ಕಲಿಯುಗಕ್ಕೆ ತತ್ ತರ್ವಾಯ ಮಾಸ ಅಂತ ಇಟ್ಟಿದ್ದಾರೆ. ಅದು ಉದ್ದಿನ ಬೇಳೆ. ಉದ್ದಿಗೆ ಮಾಂಸದ ಸನ್ನಿಧಾನ ಇದು ಅಂಶ ಇದೆ ಅಂತ ಅದನ್ನು ನೀವು ನೈವೇದ್ಯ ಮಾಡ್ರಿ ಅಂತ ಈಗೆಲ್ಲ ಅದನ್ನ ನೈವೇದ್ಯ. ಮತ್ತೆ ಈಗೂ ಹೇಳಿರಿ ಅಚ್ಚರ ನಾಳೆ ತಂದು ಬಿಡ್ಬೇಡ್ರಿ, ಇಲ್ಲೇ ಲಘು ಸಿಗ್ತದೆ ಅಂತ ಹೇಳಿ. ಅವಾಗ ಬೇಟೆ ಆಡಿ ತರ್ತಿದ್ರು. ಇಲ್ಲಿ ಬೇಟೆಯಲ್ಲಿ ರೊಕ್ಕ ಕೊಟ್ಟು ತರ್ಬೇಕು. ಇಲ್ಲಿ ಬೇರೆ ಅಂಗಡಿ ಕಡಿಮೆ, ಅವ ಜಾಸ್ತಿ ಆಗ್ಯಾವ ಈಗ. ಅವನು ಮಗ ಏನ್ ಮಾಡಿದ, ಬೇಟೆ ಆಡಿ ತರ್ಲಿಕ್ಕೆ ಹೋದಾಗ ಬೇಟೆ ಆಡಿ ತಗೊಂಡು ಸಿಕ್ತು, ಪಾಪ ಸಿಕ್ತು, ತಂದ. ತರುವ ಮಧ್ಯ ದಾರಿಯಲ್ಲಿ ಅವನಿಗೆ ಸ್ವಲ್ಪ ಹಸಿವೆ ಆಯ್ತಂತ. ತಂದದ್ರಲ್ಲೇ ಸ್ವಲ್ಪ ತಿನ್ನಂತ. ನೋಡ್ರಿ, ತಿಂದು ನೈವೇದ್ಯಕ್ಕೆ ತಂದು ಕೊಟ್ಟನಂತ. ತಗೊಳ್ರಿ ಶ್ರಾದ್ದಕ್ಕೆ ಅನ್ನಂತ. ಯಾರು ಮನಿಗ್ ಬಂದ ಪುರೋಹಿತರು ಶ್ರಾದ್ದ ಮಾಡಿಸ್ತಿದ್ರೋ ಅವರು ರಾಜನಿಗೆ ಹೇಳಿದ್ರಂತ, ನೋಡ್ರ ರಾಜ, ಈ ತಂದ ಏನ್ ಪದಾರ್ಥ ಇದೆ ಇದು ಆಲ್ರೆಡಿ ಅರ್ಧ ತಿಂದಾರ ಯಾರು ಅಂದ್ಬಿಟ್ರಂತ. ತಿಂದು ತಂದಾರ ಇದನ್ನ. ನೋಡಿದ್ರ, ತಿಂದು ತಂದದ್ದನ್ನ ನೈವೇದ್ಯ ಮಾಡ್ಲಿಕ್ಕೆ ಬರಲ್ಲ. ಹಸಿವೆ ಆಗ್ಯದ ಬಾ ಅಂತ ಅಲ್ಲೇ ಒಂದಿಷ್ಟು ಅರ್ಧ ತಿಂದು, ಒಂದ್ ಡಜನ್ ಬಾಳೆಹಣ್ಣಾಗ ಅರ್ಧ ಡಜನ್ ಬಾಳೆಹಣ್ಣು ತಿಂದು ಇನ್ನು ಅರ್ಧ ತಂದಿಟ್ರೆ ಈ CBT ಅವ್ರು ಮಾಡಲ್ಲ. ಯಾಕಂದ್ರೆ ದೂರ ಇರಲ್ಲ, ಹತ್ರದಲ್ಲಿ ಸಿಕ್ಬಿಡ್ತದೆ. ಬೇರೆ ದೂರ ಇತ್ತಂದ್ರೆ ಇಲ್ಲಿಂದ ತಿನ್ಕೋತನೇ ಬಸ್ನಾಗ ಹೋಗ್ತಿರ್ತಾರೆ. ಕಡ್ಲಿಕಾಯಿ ತಿನ್ನೋದು, ಅದು ತಿನ್ನೋದು, ಯಾಕಂದ್ರೆ ಚೀಲ ಇಟ್ಕೊಂಡಿರ್ತಾರೆ, ತಿನ್ಕೋತ ಹೋಗ್ತಾರೆ. ಅದನ್ನ ನಾಳೆ ತೆಗೆದು ಫ್ರೆಶ್ ಆಗಿ ನೈವೇದ್ಯ ಅಂತ ಇಡ್ತಾರೆ. ಅದು ಋಷಿಗಳಿಗೆ ಗೊತ್ತಾಗ್ಬಿಡ್ತು. ಆವಾಗ ರಾಜನಿಗೆ ಹೇಳಿದ್ರಂತೆ, ಇದು ತಿಂದದ್ದು ಪದಾರ್ಥ ಬರಲ್ಲ ಅಂದ್ಬಿಟ್ರಂತೆ. ಏನ್ ಮಾಡ್ಬೇಕು ಅವಾಗ? ಸಿಟ್ಟು ಬಂತಂತೆ ವಿಕುಕ್ಷಿಗೆ ನನ್ನ ರಾಜ್ಯನೇ ಬಿಟ್ಟು ಹೊರಡು, ತೊಲಗಿ ಬಿಡು ನೀನು ಅಂತ ಒಂದು ರಾಜ್ಯದಿಂದಲೇನೆ ಹೊರಗೆ ಹಾಕ್ಬಿಟ್ನಂತೆ ಮಗನನ್ನ. ಸೂರ್ಯವಂಶದ ರಾಜರ ಕಥೆ ಇದು. ಶ್ರಾದ್ದ ಬಹಳ ಪ್ರಮುಖ. ಶ್ರಾದ್ದ ಮಾಡುವಾಗ 3 ಬಹಳ ಪ್ರಮುಖವಾಗಿ ಪಾತ್ರ ಪಡೀತದಂತ. ಒಂದು ಪದಾರ್ಥ ಶುದ್ಧಿ, ಇನ್ನೊಂದು ಕೋಪ ಮಾಡಬಾರ್ದು. ನೋಡಿದ್ರೆ, ಇನ್ನೊಂದು ಕೋಪ ಅಲ್ಲಿ ಚೆನ್ನಾಗಿ ಹೇಳ್ತಾರೆ. ಇನ್ನೊಂದು ಶುದ್ಧತೆ, ಮಡಿ ಅಂತ ಅರ್ಥ.
ಮಡಿ ಡೆಫಿನೇಷನ್ ಬಹಳ ದೊಡ್ಡದಿದೆ. ಮಡಿ ಅಂತ ಇಷ್ಟು ಹೇಳಿರ್ತೇನೆ ಅಷ್ಟೇ. ಅದು ಅವ್ರವ್ರು ಮಾಡೋ ಮಡಿ ಮೇಲೆ ಅವ್ರಿಗೆ ಗೊತ್ತಾಗ್ತದೆ. ಶೌಚ, ಕ್ರೋಧ, ಆಮೇಲೆ ಅಶುದ್ಧತೆ, ಇವನ್ನೆಲ್ಲ ಕಾಪಾಡಿಕೊಳ್ಬೇಕಂತೆ ಶ್ರಾದ್ದದಲ್ಲಿ. ಒಂದು ವೇಳೆ ಏನಾದರೂ ಅವತ್ತಿನ ದಿವಸ ಇವು ನಡೆದು ಅಂದ್ರೆ, ಕ್ರೋಧ ಹುಟ್ಟಿತು ಶ್ರಾದ್ದದ ಕಾಲದಲ್ಲಿ ಯಜಮಾನನಿಗಾಗ್ಲಿ ಪುರೋಹಿತನಿಗಾಗ್ಲಿ ಬಂದವರಿಗೆ, ಅವಾಗ ಶ್ರಾದ್ದ ಘಾತ ಆಗಿಬಿಡ್ತದಂತ. ನೋಡ್ರಿ ಹೇಗಿದೆ, ಬಹಳ ಸೂಕ್ಷ್ಮ. ಅವತ್ತ ಸಿಟ್ಟು ಹೇಳೋರು ಜಾಸ್ತಿ, ಸಿಟ್ಟು ಮಾಡ್ಕೊಳ್ಬಾರ್ದಂತ. ಅದು ನಿಯಮ. ಆದ್ರಿಂದ ಅವನನ್ನ ಹೊರಗೆ ಹಾಕಿದ ರಾಜ ಅಂತ ರಾಜ್ಯದಿಂದಲೇನೆ ಹೊರಗೆ ಹಾಕಿದ್ನಂತ. ಆಮೇಲೆ ಬರ್ಲಿಕ್ಕಾಗ್ಲಿಲ್ಲ, ಎಷ್ಟೋ ದಿವಸ ಆದ್ಮೇಲೆ ಕೊನೆಗೆ ಇವನು ಮರಣಾನಂತರದಲ್ಲೇ ಆ ಮಗ ಬರೋ ಪ್ರಸಂಗ ಬಂತು ಅಂತಂತಾರೆ. ನೋಡ್ರಿ ಎಷ್ಟು ನಿಷ್ಠೆ ಇತ್ತು ಆ ಕಾಲದಲ್ಲಿ. ಸೂರ್ಯವಂಶದ ರಾಜರ ಕಥೆಯನ್ನು ಹೇಳುವಾಗ ಈ ತರ ರಾಜರ ಕಥೆಯನ್ನು ನಿರೂಪಿಸ್ತಾರೆ. ಆಮೇಲೆ ಇಷ್ಟ ಆಯ್ತು. ಇನ್ನೊಂದು ಕಥೆ ನಿಮಗೆ ಹಿಂದೆ ನಾನು ನಿನ್ನೆ ಹೇಳುವಾಗ 10 ಮಂದಿ ಮಕ್ಕಳು ಅಂತ ಹೇಳ್ತಾ ಹೋದೆ. ಇಕ್ಷ್ವಾಕು, ನೃಗ, ಶರ್ಯಾತಿ, ವೃಷಧ್ರ, ನಾಭಾಗ ಹೇಳ್ತಾ ಹೊರಟ್ನೆಲ್ಲ. ಇಲ್ಲೊಬ್ನಿದ್ದಾನ್ ಮಹಾನುಭಾವ, ಶರ್ಯಾತಿ ಅಂತ. ಅವನಿಗೊಬ್ಳು ಮಗಳಿದ್ಲಂತ. ನೋಡಿದ್ರ, ಬರೀ ರಾಜರ ಕಥೆ ಅಲ್ಲ ಅಂತ ಹೇಳಿದ್ದೆ ನಿಮಗೆ ನಾನು. ಶರ್ಯಾತಿಗೆ ಒಬ್ಬಳು ಮಗಳಿದ್ಲು, ಅವಳ ಹೆಸರು ಸುಕನ್ಯೆ ಅಂತ. ಹೆಸರ ಮೇಲೆ ಗೊತ್ತಾಗ್ತದೆ ಕನ್ಯಾ ಹೆಂಗಿದ್ದಾಳಂತ. ಹೆಸರು ಇಟ್ಕೊಳ್ಳೋದ್ರ ಮೇಲೆ ಕನ್ಯಾ ಹೆಸರು ಗೊತ್ತಾಗ್ಬಿಡು. ಸುಕನ್ಯೆ, ಒಳ್ಳೆಯ ಹುಡುಗಿ. ಈಗಿನ ಕನ್ಯಾಗಳ ಹೆಸರು ಕೇಳಿದ್ರೆ ಭಯಾನಕ ಇರ್ತಾವ, ಗೊತ್ತೇ ಆಗ್ಬಿಡ್ತಾವ. ಕನ್ಯಾ ನೋಡಿದ್ರೆ ಇವು ಸು ಅಲ್ಲ, ಇವು ದೂ ಇವೆ ಅಂತಂತ. ಆ ಸುಕನ್ಯೆ ಭಾರಿ ಶ್ರದ್ಧೆ ಅವಳಿಗೂ ಕೂಡ. ಒಂದು ಬಾರಿ ಸ್ನೇಹಿತರೊಟ್ಟಿಗೆ ಕಾಡಿನಲ್ಲಿ ಆಟ ಆಡ್ಲಿಕ್ಕೆ ಹೋಗಿದ್ಲಂತ, ಅಪ್ಪನ್ನು ಕರ್ಕೊಂಡು ಹೋಗಿದ್ಲಂತ. ಆಟ ಆಡ್ತಾ ಎಲ್ಲೋ 2 ಗುಹೆಯಿಂದ ಫಳ 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 ಹೊಳೆಯುವ ಒಂದು ಬೆಳಕು ಸುಕನ್ಯೆ ಕಣ್ಣಿಗೆ ಬಿತ್ತಂತ. ಅಲ್ಲ ಇದೇನಿದು ಅಂತಂದ್ಲವಳು. ಪಾಪ ರಾಜ ನನ್ನ ಮಗಳು ಆಟ ಆಡ್ತಿದ್ದಾಳೆ ಅಂತ ಅವ ಎಲ್ಲೋ ಲಕ್ಷ್ಯದಲ್ಲಿ ಇದ್ನಂತ. ಸುಕನ್ಯೆ ಸ್ನೇಹಿತರೊಟ್ಟಿಗೆ ಆಟ ಆಡುವಾಗ ಈ ಫಳಫಳ ಹೊಳೆಯುವ ಗುಹೆಯ ಮಧ್ಯದಲ್ಲಿ ಆ ತೂತುಗಳು ಕಾಣಿಸ್ತಿತ್ತಲ್ಲ, ಇದನ್ ತಗೊಳ್ಳೋಣ ಅಂತ ಅನಿಸ್ತಂತ ಅವಳಿಗೆ. ಹೋದ್ಲು, ಅಲ್ಲಿ ಹತ್ರದಲ್ಲಿ ಒಂದು ಮುಳ್ಳು ಬಿದ್ದಿತ್ತಂತೆ, ಚುಚ್ಚಿ ಅದನ್ನ ತೆಗಿಲಿಕ್ಕೆ ಹೋದ್ಲಂತ. ಚುಚ್ಚಿದ ಕೂಡ್ಲೆ ಫಳ ಹೋತಂತ, ರಕ್ತ ಬಂತಂತ. ನೋಡ್ರಿ, ರಕ್ತ ಹರಿಲಿಕ್ಕೆ ಪ್ರಾರಂಭ ಆಯ್ತಂತೆ ಆ ಪೊದೆ ಕಟ್ಟಿರುವ ತೂತಿನಿಂದ. ಗಾಬರಿ ಆಗ್ಬಿಡ್ತ ಅವಳಿಗೆ. ಪುಟ್ಟ ಹುಡುಗಿ ಪಾಪ, 8 ವರ್ಷ ಇದೆ, ಇನ್ನ ಆಗ್ತಾನೆ. ಏನ್ ಮಾಡ್ಬೇಕು ಹೆದರಿ ಆ ಹುಡುಗಿಯರ ಸ್ನೇಹಿತರೊಟ್ಟಿಗೆ ರಿಟರ್ನ್ ಬಂದ್ಬಿಟ್ಲಂತೆ. ಅಪ್ಪ ಹೋಗೋಣ ಮನೆಗೆ ಅಂತ ಅಪ್ಪನನ್ನು ಕರ್ಕೊಂಡು ಬಂದ್ಬಿಟ್ಲಂತೆ. ಸ್ವಲ್ಪ ದಿವಸ ಕಳೀತು. ಇದ್ದಕ್ಕಿದ್ದ ಹಾಗೆ ಇಡೀ ಊರೇ ಒಂದು ರೋಗ ಬಂತಂತ. ನೋಡ್ರಿ ಹೇಗಿದೆ. ಮೊನ್ನೆ ಇಡೀ ದೇಶಕ್ಕೆ ಬಂದಿತ್ತು ನೋಡ್ರಿ ಒಂದು ರೋಗ. ಎಲ್ಲಾ ಪುರಾಣದಲ್ಲಿ ನಡೆದದ್ದೇ ಬರ್ಬೇಕು ಹೊರತಾಗಿ ನಡೀದೇ ಇರೋದೊಂದು ಹೊಸದೊಂದು ಜಗತ್ತಿನಲ್ಲಿ ಇಲ್ಲ. ಯಾವುದೂ ಆವಿಷ್ಕಾರ ಆಗಿಲ್ಲ, ಹಿಂದೆ ನಡೆದಿದೆ, ಅದಕ್ಕೆ ಕಾಣಿಸ್ತಿದೆ. ಹಾಗಾದ್ರೆ ಅಲ್ಲಿ ಯಾಕೆ ನಡೀತು, ಏನಾಯ್ತು ಅಂತ ಗಮನಿಸಿ ಈಗ ಯಾಕೆ ಹಂಗ್ ಮಾಡ್ಬೇಕು ಅಂತ ನಾವು ನೋಡ್ಬೇಕಂತ. ಇದಕ್ಕೆ ಪುರಾಣವನ್ನ ಅಪ್ಲೈ ಮಾಡೋದು ಅಂತ ಅರ್ಥ. ಈಗ ಸೂತ್ರ ಆದ್ಮೇಲೆ ಒಂದೊಂದು ಡೆಫಿನೇಷನ್ ಆದ್ಮೇಲೆ ಒಂದ್ ಕಡೆ ಅಪ್ಲೈ ಮಾಡೋದು ಎಕ್ಸಾಂಪಲ್ ಅಲ್ಲಿ. ಇದೊಂದು ಕ್ರಮ ತಾನೇ ಇದೆ. ಹಾಗೆ ಸೂತ್ರ ಅಂದ್ರೆ ಒಂದು ಪುರಾಣ, ಅದಕ್ಕೊಂದು ಡೆಫಿನೇಷನ್ ಅಂದ್ರೆ ಅಲ್ಲಿ ಕೊಟ್ಟ ಕಥೆಗಳು, ಅದಕ್ಕೊಂದು ಅಲ್ಲಿ ಬಂದ ಪಾತ್ರಧಾರಿಗಳು, ಅದನ್ನ ಒಂದು ಕಡೆ ಅಪ್ಲೈ ಮಾಡೋದು. ಎಷ್ಟು ಈಸಿ ಆಗಿದೆ. ನಾನು ಅದಕ್ಕೆ ಅವಾಗ ಹೇಳ್ತಿರ್ತೀನಿ, ಪುರಾಣ ಅಂದ್ರೆ ಹೆದರ್ಸೋದಲ್ಲ. ಒಬ್ಬೊಬ್ರು ಪುರಾಣ ಸ್ಟಾರ್ಟ್ ಮಾಡ್ಬಿಟ್ರೆ ಅವ್ರನ್ನ ಬೆವ್ರು ಇಳಿಸೇ ಕಳಿಸಿರ್ತಾರೆ ಜನರದು. ಹಂಗ್ ಮಾಡಿದಿ, ಹಿಂಗ್ ಮಾಡಿದಿ, ಇಷ್ಟು ಪಾಪ ಮಾಡಿದಿ, ಅದು ಪಾಪ ಮಾಡಿದಿ, ಈ ಪಾಪ ಮಾಡಿದ್ರೆ ನಿಂಗೆ ಹಂಗ್ ಬರ್ತದ, ನಿಂಗೆ ಹಿಂಗ್ ಬರ್ತದ, ಹಂಗ್ ಬರ್ತದ. ರಾತ್ರಿ ನಿದ್ದಿನೇ ಮಾಡಿರ್ಬಾರ್ದವ. ಪುರಾಣ ಅಂದ್ರೆ ಹೆದರ್ಸೋದಲ್ವೋ. ಪುರಾಣ ಅನ್ನೋದು ಒಂದು ಮಾರ್ಗದರ್ಶನ ಮಾಡೋದು. ಪುರಾಣ ಇಷ್ಟು ಅದ್ಭುತವಾಗಿದೆ ಅಂದ್ರೆ ಯಾರನ್ನು ಹೆದರ್ಸ್ಲಿಕ್ಕೆ ಹುಟ್ಟಿದೋ ಪುರಾಣ ಅಲ್ಲ ಇದು. ಕೆಲವರು ಇಲ್ಲಿ ಕೂತ್ರೆ ಹೆದರ್ಸ್ಲಿಕ್ಕೆ ಕೂತಿರ್ತಾರೆ. ನಾಳೆ ನಾವು ಪುರಾಣ ಬರ್ಲಿಕ್ಕೆ ಹೆದರ್ಬೇಕು. ನಾ ಅಷ್ಟು ಪಾಪ ಮಾಡೀನಿ, ಪಾಪ ಕಡಿ ಹಂಗಿತ್ತು ಅಂದ್ರೆ ಪರೀಕ್ಷಿತನಿಗೆ 7 ದಿವಸ ಶುಕಾಚಾರ ಬರೀ ಪಾಪ ಮಾಡಿ ಅಂತ ಹೇಳ್ಕೊ ಕೂತಿದ್ರೆ, ಒಂದು ದಿವಸನಾದ್ರೂ ನೀ ಪಾಪ ಮಾಡಿದಿ ಪರೀಕ್ಷಿತ ಅಂದ್ರೆ ಶುಕಾಚಾರ.
ಮತ್ತೆ ನಾವ್ಯಾಕೆ ಹೆದರ್ಸ್ಬೇಕು? ಪುರಾಣ ಕೂತಾಗ ಹೆದರ್ಸೋ ಆಚಾರ ಬಂದ್ರು ಅಂತಿರ್ತಾರೆ ಕೆಲವರೆಲ್ಲ. ಹೆದರ್ಸೋ ಆಚಾರ ಆಗಬಾರ್ದು, ಹೊರಗೆ ಹೆದರ್ಸ ನೀನು. ಪುರಾಣ ವೇದವ್ಯಾಸ ದೇವರು ಸುಲಲಿತವಾಗಿ ಮನಸ್ಸಿಗೆ ನಾಟುವ ಹಾಗೆ ಧರ್ಮ ಮಾರ್ಗವನ್ನ ಪ್ರೇರಣೆ ಮಾಡಲಿಕ್ಕೆ, ಧರ್ಮ ಪ್ರಚಾರಕ್ಕೆ, ಇರುವ ಮರ್ಮವನ್ನ ಅರ್ಥ ಮಾಡಿಸ್ಲಿಕ್ಕೆ ಇರೋದು ಪುರಾಣ. ನಾನು ಅವಾಗ ಹೇಳ್ತಿರ್ತೀನಿ, ಹೆದರ್ಸ್ಬೇಡ್ರೋ ಮಹಾರಾಯ ಮ್ಯಾಲ್ ಕೂತ್ಕೊಂಡು. ಹೆದರಿಸ್ಬಿಟ್ರೆ ಜನ ಹೆದರಿ ಬಿಡ್ತಾರ. ಪಾಪ ಬಿಳಿ ಹಾಳಿ ಇದ್ದ ಹಾಗೆ ಜನ. ಬಿಳಿ ಹಾಳಿ ಮೇಲೆ ನೀವೇನ್ ಗೀಸ್ತೀರಿ ಅದು ಮೂಡ್ತದೆ. ಇಂಕ್ ಚೆಲ್ಲಿದ್ರಿ ಅಂದ್ರೆ ಮತ್ತೆ ನಾಳೆಂದು ಉಪಯೋಗ ಬೀಳಲ್ಲ ಅದು. ಅದಕ್ಕೆ ಎಚ್ಚರ ಇದ್ದು ನಾವು ಪುರಾಣ ಹೇಳಬೇಕು. ಮೊದಲು ನಮಗೆ ಎಚ್ಚರ ಇರಬೇಕು, ಆಮೇಲೆ ಮತ್ತೆ ಪುರಾಣ ಕೇಳೋರಿಗೆ ಎಚ್ಚರ ಆಗ್ತದೆ ತಾನೆ. ನಾವ ಮಲಗಿದ್ರೆ ಪಾಪ ಕೇಳೋರು ಏನಾಗ್ತದೆ ಪರಿಸ್ಥಿತಿ. ಅದಕ್ಕೆ ಒಬ್ಬ ವಿದ್ಯಾರ್ಥಿ ಪರಮ ದಡ್ಡ ಇದ್ನಂತ. ಅಧ್ಯಾಪಕ ಪಾಠ ಹೇಳ್ತಿದ್ದ. ಗುರುಗಳ ಹತ್ರ ಪರೀಕ್ಷೆ ಕರ್ಕೊಂಡು ಹೋದ್ರಂತ. ಗುರುಗಳು ಪರೀಕ್ಷೆ ಕೊಡುವಾಗ ಶಿಷ್ಯ ಪರೀಕ್ಷೆ ಕೊಡ್ತಾ ಇದ್ದಾಗ ಸರಿಯಾಗಿ ಕೊಡ್ಲಿಲ್ಲಂತ. ಗುರುಗಳು ಯಾರನ್ನ ಕೇಳಿದ್ರು ಗೊತ್ತೇನು? ಶಿಷ್ಯನನ್ನು ಕೇಳಲಿಲ್ಲಂತೆ, ಅಧ್ಯಾಪಕನನ್ನು ಕೇಳಿದ್ರಂತ. ಏನು ಅಧ್ಯಾಪಕ, ನಿನ್ನನ್ನು ನಾನು ಪಾಠ ಹೇಳು ಅಂತ ಹೇಳಿದ್ದೀನಿ, ಅವನಲ್ಲಿ ನೀ ಹೇಳಿದ್ದು ಬರ್ತಾ ಇಲ್ಲ, ಯಾಕೆ ಅಂತ ಕೇಳಿದ್. ನಾನೇನ್ ಮಾಡ್ಲಿ ಸ್ವಾಮಿ, ಓದ್ತಾ ಇಲ್ಲ, ದಡ್ಡಿದಾನ ಅಂದ್ರು. ಕೂಡ್ಲೆ ಗುರುಗಳು ಹೇಳಿದ್ರು, ಅವ ದಡ್ಡಿಲ್ಲ, ಅವರು ಬಿಳಿ ಹಾಳಿ ಇದ್ದ ಹಾಗೆ ಹುಡುಗರು, ನೀವೇನೇನ್ ಅದರಲ್ಲಿ ಬರಿತಾ ಹೋಗ್ತೀರಿ, ಬರೆಯುವ ಕಲೆ ಬೇಕಷ್ಟೇ ಅಂದ್ರ. ನೋಡ್ರಿ ಹೇಗೆ, ನೀನೇ ಎತ್ರಾ ಪತ್ರ ಬರೆದು ಬಿಟ್ಟಿ ಬಿಳಿ ಹಾಳಿ ಮೇಲೆ ಅಂದ್ಬಿಟ್ರೆ ಅದು ಎತ್ರಾ ಪತ್ರನೇ ಬರ್ತದೆ. ಚೆನ್ನಾಗಿ ಬರೆದ್ರೆ ಚೆನ್ನಾಗಿ ಕಾಣಿಸ್ತದೆ. ಹಾಗೆ ವಿದ್ಯಾರ್ಥಿ ಒಬ್ಬ ಶಿಷ್ಯ ಅಂದ ಮೇಲೆ ನೀ ಬರದ ಆ ಶಿಷ್ಯನಿಗೆ ನೀ ತಲೆ ತುಂಬ್ತಿ, ಅದು ತುಂಬ್ತಿ. ಇದು ನಿನ್ನ ತಪಶಕ್ತಿ. ಹಾಗಾದ್ರೆ ಪಾಠ ಮಾಡೋರು ಸರಿ ಇರ್ಬೇಕು ಮೊದಲು, ಹಂಗೆ ಪ್ರವಚನ ಮಾಡೋರು ಸರಿ ಇರ್ಬೇಕು. ಮತ್ತೆ ನಮ್ಮ ಮೇಲೆ ಬಂದ್ಬಿಡ್ಬೇಡ್ರಿ. ಆಮೇಲೆ ನೀವು ಇಷ್ಟು ದಿವಸ ಕೇಳಿರಿ, ನಿಮಗ ಗೊತ್ತು. ಅಲ್ಲಿ ಸುಕನ್ಯೆ ತುಂಬಾ ಮಾರ್ಮಿಕವಾದ ಸಂದೇಶ ಇದೆ. ಚುಚ್ಚಿ ಬಿಟ್ಲಲ್ಲ, ಇಡೀ ಊರಿಗೂರೇ ರೋಗ ಬಂತಂತ. ಏನು ಮೂತ್ರಪಿಂಡ ರೋಗ ಬಂತಂತ. ಒಬ್ಬರಿಗೆಲ್ಲ ಇಡೀ ರಾಜ್ಯಕ್ಕೆ ಬಂತಂತ. ಏನ್ ಮಾಡ್ತೀರಿ? ಆಮೇಲೆ ಎಷ್ಟಂತ ಕೇಳೋದು, ಎಲ್ಲಾರು ಬರೋದು ರಾಜನಿಗೆ ಹೇಳೋದು, ಎಲ್ಲಾರು ಬರೋದು ರಾಜ ಹೀಗಾಗಿದೆ, ರಾಜ ಹೀಗಾಗಿದೆ, ರಾಜ ಆಶ್ಚರ್ಯ ಪಟ್ಬಿಟ್ನಂತೆ ರಾಜ ಶರ್ಯಾತಿ. ಇದೇನಿದು ಬಂತುಪ ಮಹಾರಾಯ, ಇದು ನನ್ನ ಆಳ್ವಿಕೆಯಲ್ಲೇ ಬರಬೇಕಾ ಅಂತ ಹೀಗೆ ತಲೆಗೇರಿಸಿಕೊಂಡಂತ ರಾಜ. ಕೊನೆಗೆ ರಾಜನಿಗೆ ಅನಿಸ್ತು, ಏನ್ ಮಾಡೋದು, ಏನಾಗಿದೆ ನನ್ನಿಂದ ಅಂತ ವಿಚಾರಣೆ ಮಾಡೋಣ ಅಂತ ಹೋದಾಗ ಎಲ್ಲ ಊರಿನ ಗೂಢಚರರು ಅವರು ಇರ್ತಾರಲ್ಲ, ಕರೆಸಿದ್ನಂತ. ಏನಾಗಿದೆ ನನ್ನಿಂದ ಹೇಳ್ರಿ, ಇಲ್ಲ ನಿಮ್ಮಿಂದ ಏನಾದ್ರೂ ಅಪರಾಧ ಆಗಿದ್ರೆ ಅದನ್ನಾದ್ರೂ ಹೇಳ್ರಿ, ನಾ ಕ್ಷಮೆ ಕೇಳ್ತೀನಿ ಅಂತ ನಿಂತಂತ ರಾಜ. ಇದನ್ನು ಸಭೆ ಮಾಡಿ ಕೇಳುವ ಈ ರಭಸವನ್ನ ಸುಕನ್ಯೆ ಕಿವಿಗೆ ಬಿತ್ತಂತ. ನೋಡ್ರಿ ಹೇಗಿದೆ. ಕೂಡ್ಲೆ ಸುಕನ್ಯೆ ಮುಜುಗುರ ಮಾಡ್ಕೊಳ್ಳಿಲ್ಲಂತೆ, ಕೇಳ್ತಾ ಇರುವ ಮಧ್ಯದಲ್ಲೇ ಬಂದು ಹೇಳಿದ್ಲಂತೆ, ಅಪ್ಪ ಇದು ನನ್ನಿಂದ ಆಗಿದೆ ಎನ್ಲಂತ. ನೋಡ್ರಿ ಹೇಗಿದೆ. ಇದಕ್ಕೆ ಸುಕನ್ಯೆ ಅಂದಿದ್ದು. ಸತ್ಯ ನುಡಿಬೇಕು, ಸತ್ಯ ನುಡಿಯೋದಕ್ಕೆ ಸುಕನ್ಯೆ ಅನ್ನೋದು. ಅದು ಹೋಗ್ಯದೀಗ ಆಗ್ಯದ ಸತ್ಯ. ಬಾಯಿ ತೆಗೆದ್ರೆ ಸುಳ್ಳು ಹೇಳ್ತಾವ ಈಗಿನ ಕೆಲವ್ರ, ಮತ್ತೆ ಎಲ್ಲರೂ ಅಲ್ಲ. ಸುಳ್ಳು ಹೇಳೋ ಕನ್ಯೆಗಳು ಜಾಸ್ತಿ. ಸುಕನ್ಯೆ ಹೇಳಿದ್ಲಂತೆ, ಅಪ್ಪ ನಾನು ಆಟ ಆಡ್ಲಿಕ್ಕೆ ಅಂತ ಅವತ್ತು ಹೋಗಿದ್ನಲ್ಲ, ಫಳ 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 ಅಂತ ಹೊಳಿತಿತ್ತು, ಅದೇನೋ ಆಟ ಆಡಲಿಕ್ಕೆ ಅನುಕೂಲ ಆಗ್ತದೋ ಏನೋ ಅಂತ ನಾನು ಮುಳ್ಳಿನಿಂದ ತೆಗಿಲಿಕ್ಕೆ ಅಂತ ಹೋದೆ. ಚುಚ್ಚಿದ್ರೆ ಅದು ಬಂದದ್ದು ಫಳ ಫಳ ಅಲ್ಲ, ಅಲ್ಲಿ ಥಳ 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 ರಕ್ತ ಬಂತು ಅಂದ್ಬಿಟ್ಲಂತ. ಕೂಡ್ಲೆ ಅರ್ಥ ಆಯ್ತು ಅವನಿಗೆ, ಅಯ್ಯೋ ಇಲ್ಲೇ ನಡೆದಿದೆ ಅಪರಾಧ. ಕೂಡ್ಲೆ ಆಕಿನ ಬೈಲಿ, ಇಲ್ಲ ಕರ್ಕೊಂಡು ಹೋದ್ನಂತ, ನಡಿ ತೋರ್ಸ್ ನಡಿ ಎನ್ನಂತ. ಹೋಗ್ ನೋಡಿದ್ರೆ ಪೊದೆ ಕಟ್ಟಿದ ಒಳಗಡೆ ಚವನ ಋಷಿಗಳು ಕೂತಿದ್ರಂತ. ನೋಡ್ರಿ ಹೇಗಿದೆ. ಋಷಿಗಳ ಕಾಲಿಗೆ ಬಿದ್ದ, ಋಷಿಗಳೇ ಪರಮ ಅಪರಾಧ ಆಗೋಗಿದೆ, ಕ್ಷಮ ಮಾಡಿ, ನೀವು ಮುನಿಸಿದ್ರಿ, ಆದ್ರಿಂದ ಇಡೀ ಊರು ರಾಜ್ಯಕ್ಕೆ ಒಂದು ರೋಗ ಬಂದು ಹೋಗಿದೆ, ವಿಲಿ ವಿಲಿ ಒದ್ದಾಡ್ತಿದ್ದಾರೆ ಜನರು, ನನ್ನ ಪ್ರಜೆಗಳು, ಅನುಗ್ರಹ ಮಾಡ್ರಿ, ಪರಿಹಾರ ಮಾಡ್ರಿ ಈ ರೋಗನ ಅಂತ ನಿಂತಂತ. ಆವಾಗ ಋಷಿಗಳು ಅಂದ್ರು, ಅದು ಇಷ್ಟು ಬೇಗ ಪರಿಹಾರ ಆಗಲ್ಲಪ್ಪ, ನಿನಗೊಂದು ಮಾತು ಹೇಳ್ತೀನಿ, ಪರಿಹಾರ ಆಗಬೇಕು ಅಂದ್ರೆ ನಿನ್ನ ಮಗಳನ್ನು ಕೊಡು, ನಾನು ವಿವಾಹ ಆಗ್ತೀನಿ, ಆವಾಗ ಅದು ಪರಿಹಾರ ಆಗ್ತದ ಅಂದ್ರಂತ. ನೋಡ್ರಿ ಹೇಗಿದೆ, ಹೇಗಿದೆ ನೋಡ್ರಿ. ನೀವು ಆಶ್ಚರ್ಯ ಏನ್ ಪಡಬೇಡ್ರಿ, ಸಿಟ್ಟು ಮಾಡಿಕೊಳ್ಬೇಡ್ರಿ. ಈ ಕಥೆ ಅದಕ್ಕೆ ಹೇಳೋದು, ಭಾವ ಅರ್ಥ ಆಗಬೇಕು. 8 ವರ್ಷದ ಹುಡುಗಿ
80 ವರ್ಷದ ಮುದುಕ ಕನ್ಯಾ ಕೇಳಿಕೆ ತನ್ ಕೊಡು ಅಂತ. ನೋಡ್ರಿ ಹೇಗಿದೆ, ಏನ್ ಚಪಲ ಏನು ಋಷಿಗಳಿಗೆ. ಮತ್ಯಾಕೆ ಕೇಳಿದ್ರು ಅದಕ್ಕೆ ಅಂತಿದ್ದಾರೆ, ರಾಜ ನನಗೆ ಎರಡೂ ಕಣ್ಣಿಲ್ವೋ, ನನಗೇನಾದ್ರೂ ಪೂಜೆ ಮಾಡಬೇಕು, ಸೇವೆ ಆಗಬೇಕು, ದೇವರ ಪೂಜೆ ನಡಿಬೇಕು, ಅದಕ್ಕೆ ಸಹಕಾರಕ್ಕೆ ಅಂತ ಯಾರಿಲ್ಲ ನನ್ನೊಟ್ಟಿಗೆ. ಚುಚ್ಚಿದ್ದು ನಿನ್ನ ಮಗಳಾದ್ರಿಂದ ಅವಳು ಸೇವೆ ಮಾಡಿಕೊಂಡಿದ್ರೆ, ಒಂದು ವೇಳೆ ಆಗಿನ ಕಾಲದ ಋಷಿಗಳು ಕೂಡ್ಲೆ ಶಾಪ ಕೊಟ್ಬಿಡ್ತಿದ್ರು. ಶಾಪ ಕೊಟ್ಟಿದ್ರೆ ಇಡೀ ವಂಶ ನಿರ್ವಂಶ ಆಗಿ ಹೋಗ್ಬಿಡ್ತಿತ್ತು. ಶಾಪ ಕೊಡ್ಲಿಲ್ಲಂತೆ, ನೋಡೋ ನನ್ನ ಪೂಜೆ ಮಾಡುವ ಕಾಲದಲ್ಲಿ ನನಗೆ ಕಣ್ಣಿಲ್ಲ, ಒಂದ್ ವೇಳೆ ನನಗೆ ಕಣ್ಣೇ ಇಲ್ಲ ಅಂತಾದಾಗ್ಲೆಲ್ಲ ನಿನ್ನ ಮಗಳು ಚುಚ್ಚಾಳೆ ಅಂತ ನೆನಪಾಗಬೇಕು. ಒಂದು ಬಾರಿ ಯಾವತ್ತೋ ಒಂದು ದಿವಸ ಕೋಪದಿಂದ ಶಾಪ ಕೊಟ್ಬಿಟ್ರೆ ನಿರ್ವಂಶನಾಗಿ ಬಿಡ್ತೀಯೋ ಮಹಾರಾಯ. ಆದ್ರಿಂದ ನನ್ನ ಸೇವೆ ಮಾಡ್ಕೊಂಡು ಅವಳು ಇರ್ಲಿ, ಅದಕ್ಕೆ ನಿನ್ನ ಮಗಳನ್ನ ನನಗೆ ಕನ್ಯಾದಾನ ಮಾಡಿಕೊಟ್ಟು ವಿವಾಹ ಮಾಡು ಅಂತ ನಿಂತ್ರಂತ. ಆವಾಗ ಏನೂ ವಿಚಾರ ಮಾಡ್ಲಿಲ್ಲ ರಾಜ. ಶರಿಯಾತಿ ತನ್ನ ಮಗಳಾದ ಸುಕನ್ಯೆಯನ್ನ ಚವನರಿಗೆ ಕೊಟ್ಟು ವಿವಾಹ ಮಾಡಿಬಿಟ್ನಂತ. ನೋಡ್ರಿ ಹೇಗಿದೆ, 8 ವರ್ಷದ ಕನ್ಯೆಯನ್ನ 80 ವರ್ಷದ ವಯಸ್ಸಿನ ಋಷಿಗಳು ಚವನರು ವಿವಾಹ ಆದರಂತ. ಆಮೇಲೆ ಇಡೀ ಊರಿನ ರೋಗ ಕಡಿಮೆ ಆಯ್ತು. ಇದರಿಂದ ಏನ್ ಸಂದೇಶ ಅರ್ಥ ಆಗ್ತದೆ ನಮಗೆ? ಊರಿನ ಹತ್ರದಲ್ಲಿದ್ದ ಮಹಾತ್ಮರ ದ್ರೋಹ ನಡೀತು ಅಂತಂದ್ರೆ ಊರಿಗೆ ರೋಗ ಬರ್ತದಂತ. ಮಹಾತ್ಮರ ದ್ರೋಹ, ಮಹಾತ್ಮರಿಗೆ ಕೊಟ್ಟ ಹಿಂಸೆ, ಅದು ಇಡೀ ಊರಿಗೆ ಅನುಭವಿಸ್ಬೇಕಂತ. ಹಾಗಾದ್ರೆ ಇಡೀ ದೇಶದ ಮಹಾತ್ಮರಿಗೆ ಅಪಮಾನ ಆಗಿದೆ, ಇಡೀ ನಮ್ಮ ದೇಶದ ಮಹನೀಯರಿಗೆ ಏನೋ ಒಂದು ದುರಂತ ನಡೆದಿದೆ, ಅದಕ್ಕೆ ನಮ್ಮ ಇಡೀ ಊರಿಗೆ ಒಂದು ದೊಡ್ಡ ರೋಗ, ಸಾಮೂಹಿಕ ರೋಗ ಬರ್ತದಂತೆ. ಬಂದಿತ್ತೋ ಇಲ್ವ ಹಿಂದೆ? ಅದನ್ನೇ ನಿರೂಪಿಸ್ತದೆ ಭಾಗವತ. ಆಮೇಲೆ ಚವನರು ವಿವಾಹ ಆಗಿ ಸುಕನ್ಯೆ ಸೇವೆ ಮಾಡ್ಲಿಕ್ಕೆ ಹತ್ಲಂತ. ಎಂಥ ಸೇವೆ! ಅವಹ್ ಸೇವೆ ಅಂದ್ರೆ ಹೀಗಿರ್ಬೇಕಂತ. ಸೇವೆ ಮಾಡಿದ್ಲು. ಒಂದು ಬಾರಿ ಚವನರಿಗೆ ಕೋಪನೇ ಬರದೇ ಇರೋ ಹಾಗೆ ಮಾಡಿದ್ಲಂತ. ಹೇಗಿದೆ ನೋಡ್ರಿ. ನೀವು ನಿಮ್ ಮನೆಯವ್ರಿಗೆ ಏನ್ ಮಾಡಿರ್ತೀರಿ ನೀವೇ ವಿಚಾರ ಮಾಡ್ರಿ, ಅದು ಎಷ್ಟು ಸಲ ಕೋಪ ಬಂದಿರ್ತದೋ ಏನೋ. ಒಂದು ಬಾರಿ ಒಂದು ಕ್ಷಣ ಚವನರಿಗೆ ಕೋಪ ಬರಲಿಲ್ಲಂತೆ, ಅಂಥ ಸೇವೆ ಮಾಡಿದ್ಲಂತೆ ಸುಕನ್ಯಾ. ಗಮನಿಸ್ರಿ ಒಂದು ಬಾರಿ, ಇದನ್ನ ಬಿಲೀವ್ ಮಾಡ್ಲಿಕ್ಕನಾದ್ರೂ ಸಾಧ್ಯನೇ ನಿಮ್ಮಿಂದ? ಒಂದು ಕ್ಷಣ ಅವರಿಗೆ ಕೋಪ ಬರದೇ ಇರುವಂತಹ ಸೇವೆ ಮಾಡಿದಾಳೆ ಅಂದ್ರೆ ಎಂಥ ಸೇವೆ ಮಾಡಿರ್ಲಿಕ್ಕಿಲ್ಲ ಸುಕನ್ಯಾ. ಅದರ ಪ್ರಭಾವಕ್ಕೆ ಒಂದು ಸಲ ಅಂದ್ರಂತೆ, ಭಲೆ ಸುಕನ್ಯಾ ಅಂದ್ರಂತವ್ರು, ಏನು ಸೇವೆ ನಿಂದು, ಇಷ್ಟಕ್ಕಿದು ಹೀಗೆ ಮಾಡಿಬಿಟ್ರೆ ನಿನ್ನ ಜೀವನ ವ್ಯರ್ಥ ಆಗಬಾರದು ಅಂದ್ರಂತು. ಸಂಕಲ್ಪ ಮಾಡುತ್ತಾರೆ, ಏನ್ ಈಗಲೇ ಅಶ್ವಿನಿ ದೇವತೆಗಳನ್ನು ಕರೆಸಿ ನಾನು 16 ವಯಸ್ಸಿನವನಾಗ್ತೀನಿ ಅಂದ್ರಂತವ್ರು. ನೋಡ್ರಿ ಹೇಗೆ ಎಂಥ ಸೇವೆ! ಸುಕನ್ಯೆಯ ಸೇವೆಗೆ ಚವನರು ತತ್ಕಾಲದಲ್ಲೇ ಆ ಸೇವೆ ಮಾಡಿರುವ ಪ್ರಭಾವಕ್ಕೆ ಅಶ್ವಿನಿ ದೇವತೆಗಳನ್ನು ಕರೆಸಿ ತಮ್ಮ 80 ವರ್ಷದವರನ್ನ ಟೀನೇಜಿಗೆ ಆದ್ರಂತೆ. ಕಣ್ಣನ್ನು ತಗೊಂಡ್ರು ಅಶ್ವಿನಿ ದೇವತೆಗಳು ಕಣ್ಣಿಗೆ. ಅವ್ರು ಹೇಳಿದ್ರು, ನೋಡಿ ಕಣ್ಣು ಕೊಡ್ರಿ ಅಂದ್ರಂತೆ, ನನ್ನ ಆಯುಷ್ಯವನ್ನ ಹೀಗ್ ಮಾಡ್ರಿ ಅಂತ ಕೇಳಿದ್ರಂತೆ. ತತ್ಕಾಲದಲ್ಲೇ ಚವನರು ವಯಸ್ಸಾದ 80 ಇದ್ದವರು 18ಕ್ಕೆ ಬಂದ್ರಂತೆ. ನೋಡ್ರಿ ಹೇಗಿದೆ. 16 ವರ್ಷ ಟೀನೇಜ್ ಅಂತ ಪ್ರಾರಂಭ. ಅಷ್ಟು ಸುಕನ್ಯೆ ಸೇವೆ. ಇದು ಶರಿಯಾತಿ ಸೂರ್ಯವಂಶದ ರಾಜನ ಮಗಳ ಕಥೆ ಹೀಗಿದೆ. ಒಬ್ಬೊಬ್ಬರದು ಕಥೆ ಎಷ್ಟು ರೋಮಾಂಚನ ಆಗ್ತದೆ, ಎಷ್ಟು ಮಾರ್ಮಿಕ ಸಂದೇಶ. ಒಂದು ಕನ್ಯೆಯ ವಿಷಯವನ್ನು ತಗೊಂಡಾಗ ಎಷ್ಟು ಚೆನ್ನಾಗಿ ಆ ನಿರೂಪಣೆ ಕೊಡ್ತಾರೆ ವೇದವ್ಯಾಸದೇವರು. ಅದಕ್ಕೆ ನಮ್ಮ ಗುರುಗಳು ಅವಾಗವಾಗ ಅಂತಿದ್ರು, ಚಮತ್ಕಾರ ಅಂದ್ರೆ ಚಮತ್ಕಾರ ನಮ್ಮ ಗುರುಗಳು ಮಾತು. ಆ ಸುಕನ್ಯೆ ಗಂಡನಾದ ಚವನನ ವಯಸ್ಸು 80 ಇದ್ದದ್ದನ್ನ 16, 17 ಬರೋ ಹಾಗೆ ಮಾಡಿದ್ಲಂತ. ಅದಕ್ಕೆ ಅವಳನ್ನು ಸುಕನ್ಯಾ ಅಂತ ಕರೆದ್ರು. ಈಗ ಮದುವೆ ಆಗಿರ್ತೀವ ನೋಡ್ ನಾವೆಲ್ಲ, ಅವರು 18, 20 ಇದ್ರು 80 ತರ ಕಾಣಿಸ್ತಿರ್ತಾರೆ. ಎಂಥ ಸೇವೆ ನಡೆದಿರ್ಲಿಕ್ಕಿಲ್ಲ ಅಂತಾರ. ಇಂಥ ಎಲ್ಲಾರಲ್ಲ, ಮತ್ತೆ ಇಲ್ಲಿದ್ದವರಂತೂ ಇರ್ಲಿಕ್ಕಿಲ್ಲ, ಬೇರೆಯವರು. ಹಾಗೆ ಸುಕನ್ಯೆ ಕಥೆಯನ್ನು ಹೇಳುವಾಗ ಇಷ್ಟು ಚಂದ ನಿರೂಪಿಸ್ತಾರೆ ವೇದವ್ಯಾಸದೇವರು. ಎಷ್ಟು ಮನಸ್ಸಿಗೆ ಆನಂದ ನೋಡ್ರಿ. ಒಂದ್ಸಲ ಹೌದಲ್ಲ, ಎಂಥ ಸೇವೆ ಸುಕನ್ಯೆಂದು. ಏನ್ ಮಾಡಿರ್ಲಿಕ್ಕಿಲ್ಲ ಅವಳು. ಹಾಗಾದ್ರೆ
ಎಷ್ಟು ಶ್ರದ್ಧೆಯಿಂದ ಮಾಡಿರ್ಲಿಕ್ಕಿಲ್ಲ. ಏನ್ ಶ್ರದ್ಧೆ ಇತ್ತು ಅವಳಲ್ಲಿ ಸುಕನ್ಯೆಯಲ್ಲಿ ಸೇವೆ ಮಾಡುವುದರಲ್ಲಿ. ಹಾಗೆ ಅಂತ ಇಷ್ಟು ವೇದವ್ಯಾಸ ದೇವರು ಬೆಟ್ಟು ಮಾಡಿ ಒಬ್ಬನನ್ನು ಹೇಳ್ತಾರೆ ಅಂದ ಮೇಲೆ ಸುಮ್ಮನೆ ಸಾಮಾನ್ಯರನ್ನೇ ಅಂದ್ರೆ ಹೇಳಲಿಕ್ಕೆ ಸಾಧ್ಯನಾ? ಸುಕನ್ಯೆಯನ್ನು ಬೆಟ್ಟು ಮಾಡಿ ಅವಳ ಕಥೆ ಹೇಳ್ತಾರೆ ಅಂತಂದ್ರೆ ಎಂಥ ಸೇವೆ ಮಾಡಿ ಹೇಳ್ತಿರೋರು ಯಾರ್ಯಾರೋರ ಅಲ್ಲ, ವೇದವ್ಯಾಸ ದೇವರು. ಅವಳನ್ನು ಹಿಡಿದು ಒಂದು ಎರೋ ಮಾರ್ಕ್ ಮಾಡಿ, ನೋಡಿ ಇವಳೊಬ್ಳು ಇದ್ದಾಳೆ ನೋಡು, ಈ ವಂಶದಲ್ಲಿ ಬಂದಾಳ, ಈಕಿ ಸೇವಾ ನೋಡು ಅಂದ್ರೆ ಎಷ್ಟು ಮಹತ್ವ ಇರ್ಲಿಕ್ಕಿಲ್ಲ. ಅದು ಮಹತ್ವ ಅನ್ನೋದಕ್ಕೊಂದು ವಿಷಯ ತಿಳಿಸಿರ್ತೀನಿ ನಿಮಗೆ. ಬಲಿಯ ಮನೆಗೆ ವಾಮನ ಬಂದಂತೆ ಅಂತ ಕಥೆ ಇದೆ ಅಲ್ವೇ. ಬಲಿಯ ಮನೆಗೆ ವಾಮನ ಬಂದಂತೆ. ನಾವು ದೇವ್ರ ಮನೆಗೆ ಹೋಗೋದು ಬೇರೆ, ದೇವರ ನಮ್ಮ ಮನೆಗೆ ಬರೋದು ಬೇರೆ. ಹಂಗಿದ್ದಂಗ ನಾವು ದೇವರನ್ನ ಹೇಳೋದು ಬೇರೆ, ದೇವರ ನಮ್ಮ ಬಗ್ಗೆ ಹೇಳೋದು ಬೇರೆ. ಮಹತ್ವ ಅಲ್ಲಿ ಕಾಣಿಸ್ತು. ಎಷ್ಟು ಮಹತ್ವ ಇದೆ ಸುಕನ್ಯೆಯಲ್ಲಿ ಅನ್ನೋದು ಗೊತ್ತಾಗಿಬಿಡುತ್ತೆ. ಇದು ಸೂರ್ಯವಂಶದ ರಾಜರಲ್ಲಿ ಶರ್ಯಾತಿ ಅನ್ನುವ ಕಥೆಯಲ್ಲಿ ಅವನ ಮಗಳ ಕಥೆಯನ್ನು ಇಷ್ಟು ಚೆನ್ನಾಗಿ ನಿರೂಪಿಸ್ತಾರೆ. ಹೀಗಿರಬೇಕು ಕನ್ಯೆಯರು ಅಂತ ವೇದವ್ಯಾಸ ದೇವರು ಮಾರ್ಮಿಕವಾದ ಸಂದೇಶ ಕೊಟ್ಬಿಡ್ತಾರೆ. ಮುಂದೆ ಒಬ್ಬ ರಾಜ ಇದ್ನಂತ. ಅವನ ಮನೆಗೆ ಒಬ್ಬ ಋಷಿಗಳು ಬಂದ್ರಂತ, ಉತ್ತಂಗ ಋಷಿಗಳು ಅಂತ ಬರ್ತಾರೆ. ರಾಜ ಸ್ವಾಗತ ಮಾಡಿ ಬಹಳ ಸಂತೋಷದಿಂದ ಕೂಡಿಸಿದ್ನಂತ. ಕೇಳಿದ್ನಂತೆ, ಯಾಕೆ ಬಂದ್ರಿ ಋಷಿಗಳೇ, ಏನಾಗ್ಬೇಕು ನನ್ನಿಂದ ಅಂತ ಕೇಳಿಬಿಟ್ನಂತ. ಬಾಯ್ಬಿಟ್ಟು ಕೇಳ್ತಾರೆ ಎಲ್ಲರೂ. ಕೂಡ್ಲೆ ಋಷಿಗಳು ಅಂದ್ರಂತ, ನೀ ಬರ್ಬೇಕು ನಮ್ಮನ್ನ ನೋಡ್ಲಿಕ್ಕೆ, ನಾನ ಬಂದೆ ನಿನ್ನನ್ನು ನೋಡ್ಲಿಕ್ಕೆ ಅಂದ್ರಂತ. ಅರ್ಥನ ಆಗ್ಲಿಲ್ಲ ಅವನಿಗೆ. ಏನು ಋಷಿಗಳೇ ಅಂತಂದ. ಆವಾಗ ಸೂರ್ಯವಂಶದ ರಾಜ ವಿಲಾಸಿಯಾಗಿ ಕೂತಿದ್ನಂತ. ಋಷಿಗಳು ಹೀಗಂದ್ಬಿಟ್ರಂತ, ಒಂದು ಮಾತು ಎಷ್ಟು ನಾಟ್ತದೆ ಹೃದಯಕ್ಕೆ ಅಂತ. ನೀನು ನಮ್ಮನ್ನು ನೋಡ್ಲಿಕ್ಕೆ ಕಾಡಿಗೆ ಬರ್ಬೇಕು, ಯೋಗಕ್ಷೇಮ ಕೇಳಲಿಕ್ಕೆ. ನಾನು ನಿನ್ನ ಅರಮನೆಗೆ ಬರ್ತಿದ್ದೀನಿ ಅಂದ್ಮೇಲೆ ಅರ್ಥ ಮಾಡ್ಕೋ ಅಂದ್ರಂತೆ. ಏನಾದ್ರೂ ಅರ್ಥ ಆಗ್ಲಿಲ್ಲ ಅವನಿಗೆ. ಯಾಕೆ ಈ ಮಾತಾಡಿದ್ರು ಅಂದ್ರೆ, ಹಿಂದಿನ ಕಾಲದಲ್ಲಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಮಾತಿದೆ ತಾನೆ. ಧರ್ಮ ರಕ್ಷಣೆ ಮಾಡುವ ರಕ್ಷಣೆ ರಾಜರ ಹೊಣೆ ಅಂತ. ಋಷಿಗಳು ಕಾಡಿನಲ್ಲಿ ತಪಸ್ ಮಾಡ್ತಾ ಕೂಡ್ತಾರೆ, ಆ ತಪಸ್ಸು. ಋಷಿಗಳು ಕಾಡಿನಲ್ಲಿ ಯಜ್ಞ ಯಾಗಗಳನ್ನು ಮಾಡ್ತಾರೆ, ಅದು ತಪಸ್ಸು. ಇದಕ್ಕೇನಾದ್ರೂ ಅಡ್ಡಿ ಅಡಚಣೆಗಳು ಬರ್ತಾವೋ ಏನೋ ಅನ್ನೋದು ಲಕ್ಷ್ಯ ರಾಜನಿಗಿರ್ಬೇಕಂತ. ಯಾಕೆ ಅಂದ್ರೆ ಋಷಿಗಳು ಮಾಡುವ ಯಜ್ಞ, ಋಷಿಗಳು ಮಾಡುವ ತಪಸ್ಸಿನ 1/6 ಭಾಗ ಪುಣ್ಯ ರಾಜನಿಗೆ ಹೋಗ್ತದಂತೆ. ಅರ್ಥ ಮಾಡ್ಕೊಳ್ಬೇಕೋ ಬೇಡವೋ? ಹಾಗಾದ್ರೆ ಸುಭಿಕ್ಷೆಯಿಂದ ರಾಜ್ಯ ನಡೀತಿದೆ ಅಂದ್ರೆ ಅಲ್ಲಿ ಯಾವುದೋ ಒಂದು ಕಾಡ್ನ್ಯಾಗ ಕೂತ್ಕೊಂಡು ತಪಸ್ ಮಾಡ್ತಿದಾರಲ್ಲ, ಅವರ ಪ್ರಭಾವ ನೋಡ್ರಿ ಹೇಗಿದೆ. ಅದೇ ಅನ್ನಲ್ವೇನು, ನಾವಿವತ್ತು ಹುಬ್ಳ್ಯಾಗ ಆರಾಮಿದ್ದೀವಿ, ಇಂಥ ಬಜಾರ್ನಾಗೂ ಕೂಡ ಅಂದ್ರೆ ಅಲ್ಲಿ ಸೈನಿಕರಿದ್ದಾರ, ಇಲ್ಲಿ ಪೊಲೀಸರಿದ್ದಾರ ಅಂತಂತೇವೋ ಇಲ್ಲ. ಲೌಕಿಕವಾಗಿ ಅಂತೇವೋ ಇಲ್ಲ. ನಾವಿವತ್ತು ನಮ್ಮ ದೇಶದಾಗ ಆರಾಮಿದ್ದೇವೆ ಅಂದ್ರೆ ಅಲ್ಲಿ ಸಾಯ್ಲಿಕ್ಕತ್ತಾರಲ್ಲ ಸೈನಿಕರು, ಪಾಪ ಒದ್ದಾಡ್ತಿದ್ದಾರೆ, ಅವರಿಂದ ರೀ ನಾವ್ ಆರಾಮಿದ್ದೇವಿ ಅಂತೇವಿ ಇಲ್ಲಿ ಬಾಯಿ ತೆಗೆದು. ಇದನ್ನೇ ಅಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು. ಅಲ್ಲಿ ಅಪ್ಲೈ ರಾಜನಿಗೆ ಅಂತಾರೆ ಋಷಿಗಳು ಅಲ್ವೋ, ನೀನು ನಾವಿದ್ದಲ್ಲಿ ಬಂದು ಕೇಳ್ಬೇಕು. ಇದಕ್ಕೆ ಒಂದ್ಸಲ ಲಕ್ಷ್ಮಣ ರಾಮನಿಗೆ ಅಂದಂತೆ, ರಾಮ ಅಷ್ಟ್ಯಾಕೋ ತಲೆ ಕೆಡಿಸಿಕೊಂಡು ಕಾಡಿಗೆ ಹೋಗ್ಲಿಕ್ಕೆ ನಿಂತಿ, ನಿನ್ ರಾಜನು ಪ್ರಜೆಗಳ ರಕ್ಷಣೆ ಆಗ್ಬೇಕು, ದಾನ ಧರ್ಮಗಳು ನಡಿಬೇಕು, ನೀನಿದ್ರೆ ಇಲ್ಲಿ ಧರ್ಮ ನಡೀತದೆ. ಈ ಮಾತಾಡಿದ್ನಂತ ಒಂದ್ಸಲ ಹೊರಡುವಾಗ. ರಾಮ ಅಂದ, ನಿಜವಾದ ಧರ್ಮ ರಕ್ಷಣೆ ಈ ಕಾಡ್ನ್ಯಾಗ ನಡೀತದಲ್ಲ, ನಾಡ್ನ್ಯಾಗಲ್ಲ ಅಂದಂತ. ಯಾಕ? ಕಾಡ್ನಾಗ ಋಷಿಗಳಿಗೆ ಕಾಡೋ ರಾಕ್ಷಸರು ಜಾಸ್ತಿನೋ, ಅವ್ರ ರಕ್ಷಣೆ ಮಾಡಿದೆ ಅಂದ್ರೆ ಅವರ ಪುಣ್ಯ ಕೊಟ್ಬಿಡ್ತಾರೆ ನಮಗೆ ಅಂತಂದಂತ. ನೋಡ್ರಿ, ಅವ್ರ ಪುಣ್ಯದ ಪ್ರಭಾವ ರಾಜ್ಯದ ರಾಜ ಕೂತ್ಕೊಂಡು ನಡೆಸ್ಲಿಕ್ಕೆ ಆಗ್ತದಂತ. ಅಂದ್ರೆ ಸುಭಿಕ್ಷೆಯಿಂದ ಆ ಕಾಲಕ್ಕೆ ಮಳಿ, ಕಾಲಕ್ಕ ಬೆಳೆಗಳು ಬರ್ತಾವಂತ. ಯಾವಾಗ ಅಲ್ಲಿ ಸುರಕ್ಷತೆ ನಡೆಯಲ್ಲ ಆವಾಗ ಮಳೆ ಬೆಳೆಗಳು ನಿಂತು ಹೋಗ್ಬಿಡ್ತವೆ. ಯಾವಾಗ ನಿಂದಿರ್ತದೆ ಸುಭಿಕ್ಷೆ ಇಲ್ಲ. ನೋಡ್ರಿ ಎಷ್ಟು ಒಂದೊಂದು ಸೈಕಲ್ ಇದ್ದಾಗದು. ಅದಕ್ಕೆ ರಾಜ ಆ ಮಾತಾಡಿದ ಕೂಡಲೇ ಋಷಿಗಳು ಈ ಮಾತಿಗೆ ರಾಜ ಒಂದು ಬಾರಿ ಚಕಿತನಾತ್ನಂತ. ವಿಲಾಸಿಯಾಗಿ ಕೂತ್ಕೊಂಡಿದ್ದಾನು ಮಹಾರಾಯ, ಸೂರ್ಯವಂಶದ ರಾಜ. ಆ ಮಾತು ಹೇಳಿದ ಕೂಡಲೇ ಏನ್ ಮಾಡ್ಲಿ ಅಂತ ಕೇಳಿದ್ನು. ಕ್ಷಮ ಮಾಡ್ರಿ, ಏನ್ ನಡಿಬೇಕು ನನ್ನಿಂದ ಅಂತ ಕೇಳಿಕತ್ನಂತ. ದುಂದು ಅಂತ ಒಬ್ಬ ರಾಕ್ಷಸ
ನಮಗೆ ತಪಸ್ಸು ಯಜ್ಞ ಯಾಗಗಳನ್ನು ಮಾಡ್ಲಿಕ್ಕೆ ಬಿಡ್ತಿಲ್ಲ ಅಂತ ಹೇಳಿಬಿಟ್ರಂತ. ಯಾರವನು ಏನು ಅಂತ ಕೇಳಿದ ಇವ ರಾಜ. ಅವ ಮಹಾನುಭಾವ ಭಾರಿ ಇದ್ದವ. ಇಂಥವ್ರನ್ನು ಸರಿ ನನ್ನ ಜಮೀನಿಗೆ ನೀವು ಕೇಳಿರೋ ಇಲ್ವೋ, ನನಗೂ ಒಂದು ಹಂತದಲ್ಲಿ ಆಶ್ಚರ್ಯ ಆಯ್ತು. ವರ್ಷಕ್ಕೊಂದ್ಸಲ ಹೊರಗೆ ಬಂದು ಉಸಿರಾಡ್ತಿದ್ನಂತ. ವರ್ಷಕ್ಕೊಂದ್ಸಲ ಅಲ್ಲಿ ತನಕ ಒಳಗ ಇರ್ತಿದ್ನಂತ. ಎಲ್ಲಿರ್ತಿದ್ದ ಅಂದ್ರೆ ಆ ಮರಳೇ ಇದ್ದ ಒಂದು ಸಮುದ್ರ ತರ ಇತ್ತಂತ. ಅಷ್ಟು ಮರಳು, ಉಸುಗಿನ ಒಳಗೆ ಹೋಗಿ ಕೊಡ್ತಿದ್ರಂತ ಅದು ದೈತ್ಯ. ಅವಾಗ ವರ್ಷಕ್ಕೊಂದ್ಸಲ ಹೊರಗೆ ಬಂದು ಉಸಿರಾಡಿದರೆ ಇಡೀ ಉಸುಕಿನ ರಾಶಿ ಆಕಾಶ ಮಂಡಲಕ್ಕೆ ಹೋಗಿ ಸೂರ್ಯ ಮಂಡಲಕ್ಕೆ ತಾಕಿ ತಳಗ್ ಬಂದು ಬೀಳ್ತಿತ್ತಂತ. ಉಸಿರಾಡಿದ್ರೆ ಅವಾಗ ಎಲ್ಲಿ ಬೀಳ್ತಿತ್ತೋ ಅದ್ರ ತಳಗಿರೋ ಋಷಿಗಳೆಲ್ಲ ಧ್ವಂಸ ಆಗಿ ಹೋಗ್ತಿದ್ರಂತ. ನೋಡ್ರಿ ಹೇಗಿದೆ, ಒಬ್ರೆಲ್ಲ 100 ಋಷಿಗಳು ಸತ್ತು ಹೋಗ್ತಿದ್ರಂತ. ಇದನ್ನ ಹೇಳಲಿಕ್ಕೆ ಋಷಿಗಳ ಹತ್ರ ಬಂದು ರಾಜರ ಹತ್ರ ಬಂದು ರಾಜನಿಗೆ ಹೇಳಿಬಿಟ್ರಂತ. ಸೂರ್ಯವಂಶದ ರಾಜ, ರಕ್ಷಣೆ ಮಾಡುವ ಕರ್ತವ್ಯ ನಿಂದು, ವಿಲಾಸಿಯಾಗಿ ಮನೆಯಲ್ಲಿ ಕೂತಿ ಎಂದು ಬಿಟ್ರಂತ. ತತ್ತ ಕಾಲದಲ್ಲಿ ಆ ರಾಜನಿಗೆ 100 ಮಂದಿ ಮಕ್ಕಳಿದ್ರಂತ. 100 ಮಂದಿ ಮಕ್ಕಳನ್ನು ಕರ್ಕೊಂಡು ಹೋಗಿ ಆ ರಾಕ್ಷಸನೊಟ್ಟಿಗೆ ಯುದ್ಧ ಮಾಡಿದ್ರೆ ಎಲ್ಲಾ ಮಕ್ಕಳು ಸತ್ರು, 3 ಮಂದಿ ಮಕ್ಕಳು ಉಳ್ಕೊಂಡಿದ್ರಂತ. ಪಾಪ ಅಷ್ಟು ಹೋರಾಡಿದ್ನಂತ ರಾಜ. ಒಂದು ಬಾರಿ ಸೂರ್ಯವಂಶದ ರಾಜರ ತಲೆಯಲ್ಲಿ ಬಂದ್ರೆ ಮುಗೀತಷ್ಟೆ. ಕೊನೆಗೆ ಆ 3 ಮಂದಿ ಮಕ್ಕಳು ಸಾಯೋ ಪ್ರಸಂಗ ಬಂತು. ಆವಾಗ ಪರಮಾತ್ಮನೇ ಆ ರಾಜನ ಪ್ರವೇಶ ಮಾಡಿ ಸನ್ನಿಹಿತನಾಗಿ ಆ ರಾಕ್ಷರ ಸಂಹಾರ ಮಾಡಿ ರಕ್ಷಣೆ ಮಾಡಿಬಿಟ್ನಂತ. ನೋಡ್ರಿ ಹೇಗೆ. ಆಮೇಲೆ ಚೆನ್ನಾಗಿ ಸುಭಿಕ್ಷೆಯಿಂದ ಆ ಕಾಲ ಅವನ ಆಳ್ವಿಕೆ ಚೆನ್ನಾಗಿ ನಡೀತು ಅಂತ ಕತೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡ್ರಿ, ಒಬ್ಬೊಬ್ಬರ ಕಥೆನೇ ಹೀಗೆ, ಸೂರ್ಯವಂಶದ ರಾಜರ ಕಥೆ. ಮತ್ತೊಬ್ಬ ಇದ್ದ ಭಗೀರಥ. ಇವತ್ತು ನಾವು ಗಂಗೆ ಕಾಣ್ತಿರೋದೇ ಸೂರ್ಯವಂಶದ ರಾಜರಿಂದ. ನೋಡಿದ್ರ, ಗಂಗೆ ತಳಗಿ ನೆಲಕ್ಕೆ ಬಂದಿದ್ದಾಳೆ ಭೂಮಿಗೆ ಅಂತಂದ್ರೆ ಸೂರ್ಯವಂಶದ ರಾಜರ ಕೊಡುಗೆನೋ ಇಲ್ಲ ಗಂಗೆ ಎಲ್ಲಿ ಕಾಣಿಸ್ಬೇಕು ನಮಗೆ? ಅಷ್ಟೇ ಬಾಯಲ್ಲಿ ಹೇಳಬೇಕು, ಗಂಗೆ ಜಯಮನೆ ಜೈವ ಗೋದಾವರಿ ಜರದಿ ಗಂಗೆ 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 ಬಾಯಲ್ಲಿ ಹೇಳ್ತೇವೆ, ಅಷ್ಟೇ ಸಿಗ್ತಾ ಇದ್ದಿದ್ದಿಲ್ಲ. ಇಡೀ ಸೂರ್ಯವಂಶದ ರಾಜರ ವಂಶ ಉದ್ಧಾರ ಆಗ್ಲಿಕ್ಕೆ ಭಗೀರಥ ಪ್ರಯತ್ನ ಪಟ್ಟು ಭಾಗೀರಥಿ ಗಂಗೆಯನ್ನ ಭೂಮಿಗೆ ತಂದಂತ. ಭೂಮಿಗೆ ಗಂಗೆಯನ್ನು ಇಳಿಸಿದ ಮಹಾನುಭಾವ ಸೂರ್ಯವಂಶದ ರಾಜರಲ್ಲಿ ಭಗೀರಥ. ನೋಡಿದ್ರೆ ಹೇಗಿದೆ. ಇಂಥ ರಾಜರು ಈ ಸೂರ್ಯವಂಶದಲ್ಲಿ ಬಂದಿದ್ದಾರೆ. ಇನ್ನೊಬ್ಬ ರಾಜ ಇದ್ದ, ನೀವೆಲ್ಲ ಕೇಳಿರಿ, ಸುಮ್ಮನೆ ಅವಾಗ ನೆನಪು ಮಾಡಿದ್ರೆ ಹೌದ್ರಿ ಆಚಾರ ಗೊತ್ತು ಅಂತ ಅಂತೀರಿ. ಹರಿಶ್ಚಂದ್ರ ಅಂತ. ಅವನಿಗೆ ಈಗೀಗ ಸತ್ಯ ಹರಿಶ್ಚಂದ್ರ ಅಂತಾರೆ, ಮೊದಲು ಸುಳ್ಳು ಹರಿಶ್ಚಂದ್ರ ಅಂತಿದ್ನಂತವ. ನೋಡ್ರಿ ಹೇಗಿದೆ. ಈಗ ಸತ್ಯಮೂರ್ತಿ ಅಂತ ಹೆಸರಿಟ್ಕೊಂಡಿರ್ತಾರೆ, ಸುಳ್ಳು ಮೂರ್ತಿ ಅಂತ ಇರ್ತಾನ. ಸುಳ್ಳೇ ಹೇಳ್ತಿರ್ತಾನೆ, ಆಮೇಲೆ ಯಾವತ್ತೋ ಒಂದು ಸತ್ಯ ಹೇಳಿಕ್ ಸ್ಟಾರ್ಟ್ ಮಾಡಿದ, ಅವಾಗ ಸತ್ಯಮೂರ್ತಿ ಅಂತ ಆಗ್ತ. ಹಂಗೆ ಈ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಮೊದಲು ಸುಳ್ಳು ಹೇಳ್ತಿದ್ನಂತ ಮಹಾರಾಯ. ಯಾವಾಗ ಹೇಳೇನ್ರಿ ಆಚಾರ? ಸೂರ್ಯವಂಶದಲ್ಲಿ ಬಂದ ರಾಜ ಇವನು. ಅವನಿಗೆ ಮಕ್ಕಳು ಸಂತಾನ ಆಗಿದ್ದಿಲ್ಲಂತ. ನೋಡ್ರಿ ಹೇಗಿದೆ, ಎಷ್ಟು ಅದ್ಭುತ ಕಥೆಗಳನ್ನು ಜೋಡಿಸ್ತಾ. ವೇದವ್ಯಾಸ ದೇವರು ಜೋಡಣೆ ಮಾಡಿದ ಒಂದೊಂದು ಕಥೆ ತುಂಬಾ ಮಾರ್ಮಿಕ, ಯಾವುದು ಬೋರು ಅನ್ನೋದೇ ಇಲ್ಲಂತ. ಹೂಗಳನ್ನ ಸೂಜಿಯಿಂದ ಚುಚ್ಚಿ ಪೋಣಿಸಿ ಮಾಲೆ ಮಾಡ್ತೇವಲ್ಲ, ಅವರು ಮಾಡಿದ ಮಾಲೆ ಇದು ಭಾಗವತ. ಅದು ಸೂರ್ಯವಂಶದ ರಾಜರ ಕಥೆ, ಚಂದ್ರವಂಶದ ರಾಜರ ಕಥೆ, ಭಗವಂತನ ಅವತಾರದ ಕಥೆಗಳು ಎಷ್ಟು ಚೆನ್ನಾಗಿ ಪೋಣಿಸ್ತಾರೆ. ಎಲ್ಲೂ ನಮಗೆ ಹಿಂಸೆ ಅನ್ನೋದೇ ಆಗಲ್ಲ. ನೋಡ್ರಿ ಬೇಕಾದ್ರೆ. ಅದೇ ನಾವೇನ್ರ ಹೂ ಪೋಣಿಸ್ಲಿಕ್ಕೆ 20 ಸಲ ಕೈಗೆ ಚುಚ್ಕೊಂಡು ರಕ್ತ ಬರಿಸಿ ಹೂ ಹರಿದು ಆಮೇಲೆ ಅದೆಲ್ಲೋ ಗಂಟಾಗಿ ಮತ್ ಕೈ ತಗೊಳ್ಳೋದು ಮತ್ತೆ ಹೊಳೆಯೋ, ನಮ್ಮ ಪರಿಸ್ಥಿತಿ. ಒಂದು ಮಾಲೆ ಮಾಡು ಅಂದ್ರೆ ವೇದವ್ಯಾಸ ದೇವರು ಮಾಡಿದ ಈ ಭಾಗವತ ಅನ್ನುವ ಮಾಲೆ ಬಹಳ ಅದ್ಭುತವಾಗಿದೆ, ಬಹಳ ಅದ್ಭುತ ರೋಮಾಂಚನ. ಈ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಸಂತಾನ ಆಗಿದ್ದಿಲ್ಲಂತ ಮಹಾರಾಯ. ಇಂದ್ರ ಹೋಗಿ ನಾರದರಿಗೆ ಕೇಳಿದ್ನಂತ. ನಾರದರೆ, ನನಗ್ ಸಂತಾನ ಬೇಕು, ಏನ್ ಮಾಡ್ಲಿ, ಆಗ್ತಾ ಇಲ್ಲ ಅಂದಾಗ ಆ ನಾರದರು ಅಂದ್ರಂತೆ, ಒಂದ್ ಕೆಲಸ ಮಾಡು, ವರುಣ ದೇವ್ರ ಹತ್ರ ಕೇಳು, ಅವ್ರು ಕೇಳಿದ್ರೆ ಅವ್ರ ಅನುಗ್ರಹದಿಂದ ಮಕ್ಕಳಾಗ್ತಾರೆ ಅಂದ್ಬಿಟ್ರಂತ. ಹರಿಶ್ಚಂದ್ರ ಹೋದ, ನಾ ವರುಣನ ಹತ್ರ ಪ್ರಾರ್ಥನೆ ಮಾಡಿದ್ನಂತ.
ವರುಣ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಮಗ ಬೇಕು ಅಂತ ಕೇಳಿದ್ರೆ ಆಗ್ತಿತ್ತೋ ಇಲ್ವೋ? ಮಹಾನುಭಾವ, ಯಾವಾಗ ನೀ ನನಗೆ ಮಗ ಕೊಡ್ತಿ ಅವನನ್ನೇ ಯಾಗ ಮಾಡಿ ಬಲಿ ಕೊಡ್ತೇನೆ ನಾನು ಅಂತ ಬೇಡ್ಕೊಂಡು ಅಂತೀವಿ. ಆಯ್ತು, ಬಂತು ಇಲ್ಲಿ ಪರಿಸ್ಥಿತಿ. ಬರೀ ಮಗನ್ ಕೊಡು ಅಂದ್ರೆ ಮುಗಿದು ಹೋಗ್ತಿತ್ತು. ಆಯ್ತು, ಹಾಗಾದ್ರೆ ವರುಣ ದೇವ್ರು ಹಿಂಗೆ ಕೇಳಿದ ಕೂಡ್ಲೆ ಅಲ 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 ಕೊಡ್ಬೇಕು ಅನ್ನ. ಸರಿ, ಹಾಗಾದ್ರೆ ನಿನಗೊಂದು ಮಗನನ್ನು ಕೊಡ್ತೇನೆ ತಗೋ ಅಂತ ಮಗನ್ ಕೊಟ್ಟನಂತ. ಯಾವಾಗ ಮಗ ಹುಟ್ಟಿದ್ನೋ ವರುಣ ದೇವ್ರು ಹೇಳೋದು ಬಂದ್ರಂತ, ನೋಡು ಮಗನ್ ಕೊಟ್ಟಿನಿ, ಯಾಗ ಮಾಡು, ಬಲಿ ಕೊಡು. ಇವ ಅಂದ, 10 ದಿವಸದ ತನಕ ಅಶೌಚ ಇರ್ತದ್ರಿ, ಅದು ಅಶೌಚದಲ್ಲಿ ಬಲಿ ಕೊಡೋದು ಯಾಕೋ ಸರಿ ಅನ್ಸಲ್ರಿ ಆಚಾರ್ಯ, ನೀವು ಹೋಗಿ ಬರ್ರಿ, 10 ದಿವಸ ಆದ್ಮೇಲೆ ಬರ್ರಿ, ಕೊಡ್ತೀನಿ ಅಂತೀವಿ. ಸರಿ, 10 ದಿವಸದ ತನಕ ವರುಣ ದೇವ್ರು ಹೋದ್ರಂತ ಮನೆಗೆ. ಮತ್ ಬಂದ್ರು, 10 ದಿವಸ ಶೌಚ ಆಯ್ತು, ಗೋಮಯ ಗೋಮೂತ್ರ ಪ್ರೋಕ್ಷಣೆ ಆಗಿದೆ, ನೀ ಈಗಿಂದೀಗಲೇ ಬಲಿ ಕೊಡು. ಇಲ್ಲ, ನಾಮಕರಣ ಒಂದಾಗ್ಲಿ, ನಮ್ ಲೋಕಲ್ ಆಚಾರ ಬಂದು ನಾಮಕರಣ ಮಾಡಿಸ್ತಾರ, ಆಮೇಲೆ ನಿಮ್ಮನ್ ಕರಿತೀನಿ ಅಂತ ಅಂತೀವಿ. ಮತ್ ಸರಿ, ನಾಮಕರಣ ಅಂತ ಮಾಡಿದ, ರೋಹಿತ ಅಂತ ಮಾಡಿದ, ನಾಮಕರಣನು ಆತು, ಬಲಿ ಕೊಡು ಅಂತಂದ. ಮತ್ ವರುಣ ದೇವ್ರು ಬಂದು ಬಲಿ ಕೊಡು ಅಂದ್ರಂತ. ಆವಾಗ ಇವ ಅಂತಾನ, ಇಲ್ಲ, ನಮ್ಮ ಆಚಾರ ಒಬ್ರು ಹೇಳ್ಯಾರ, ದೊಡ್ಡಾಚಾರ ಇದ್ದಾರೆ ನಮ್ಮ ಏರಿಯಾದಾಗ ಒಬ್ರು ದೊಡ್ಡಾಚಾರ ಅಂತ, ಅವ್ರು ಏನ್ ಹೇಳ್ತಾರಂತಂದ್ರೆ, ಮಕ್ಕಳಿಗೆ ಹಲ್ಲು ಬರಬೇಕು, ಆವಾಗ ಅವ್ರ ಮಡಿಗೆ ಯೋಗ್ಯ, ಮಡಿ ಇದ್ರೆ ತಾನೇ ಬಲಿ ಕೊಡ್ಬೇಕು, ಅಶುದ್ಧವಾದದನ್ನು ಕೊಡಬಾರ್ದು, ಅದಕ್ಕೆ ಹಲ್ಲು ಬರ್ಲಿ ಆವಾಗ ಬಲಿ ಕೊಡ್ತೀನಿ ಅನ್ನಂತೀವಿ ಯಾಗ ಮಾಡಿ. ಸರಿ, ಹಾಗಾದ್ರೆ ಮತ್ತೆ ವರುಣ ದೇವ್ರು ಹೋದ್ರ, ಆಯ್ತಪ್ಪ ನೀ ಹೆಂಗ್ ಹೇಳ್ತಿ ಹಂಗಂತ. ಸ್ವಲ್ಪ ದಿವಸ ಆತ ಹಲ್ಲು ಬಂದಿದ್ವು ಅಂತ, ಇಳಿದು ಬಂದಂತ ಹೊತ್ತು ವರುಣ, ನೋಡು ನೋಡು ಬಲಿ 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 ಕೊಡು, ಯಾಗ ಮಾಡು, ಕೊಡು ಅಂತ ನಿಂತಂತ. ಅವಾಗ ಅವ ಏನ್ ಅನ್ಬೇಕು, ಇಲ್ರಿ ಸರ, ನಮ್ ಇನ್ನೊಬ್ರು ಆಚಾರ ಹೇಳ್ಯಾರ, ನಮ್ಗೆ ಅಗ್ದಿ ಹತ್ರ ಇದ್ದಾರ ಲೋಕಲ್ ಆಚಾರು, 1ನೇ ಹಲ್ಲು ಬಂದು ಬೀಳ್ಬೇಕಂತ, 2ನೇ ಹಲ್ಲು ಬಂದಾಗ ಮಡಿಗೆ ಬರ್ತಾನವ ಅಂದ್ರಂತ. ಇಂಥ ಆಚಾರಗಳು ಇರ್ತಾರ ಕೆಲವರೆಲ್ಲ. ಸರಿ ಅಂತ ಮತ್ತೆ ವರುಣ ದೇವ್ರು ಹೋದ್ರು. 1ನೇ ಪುಣ್ಯ ಸಿಟ್ಟು ಬಂದಿಲ್ಲ, ಅವಾಗಿಂದ ಅವಾಗ ಬೀಳಿಸಿ ಬೇರೆ ತರಿಸಿ ಬೇಲಿ ತೊಗೊಂಡ್ರು, ಅಷ್ಟು ಶಕ್ತಿ ಇದೆ ವರುಣ ದೇವರಿಗೆ. ಆಯ್ತು ಅಂತ ಹೋದ್ರು. ಪಾಪ ಸಹನೆ ನೋಡ್ರಿ ಎಷ್ಟಿದೆ. ಮತ್ 1ನೇ ಹಲ್ಲು ಬಿದ್ದು 2ನೇ ಹಲ್ಲು ಬಂದು ಅಂತ ಮತ್ ವರುಣ ದೇವ್ರು ಬಂದ್ರು, ನೋಡಪ್ಪ ಸರಿಯಾಗಿ 2ನೇ ಹಲ್ಲು ಬಂದವ, ನಂಗೆ ಕಾಣ್ಲಿಕ್ಕತ್ತದ, ಈಗಿಂದೀಗಲೇ ಯಾಗ ಮಾಡು, ನೀ ಹೇಳಿಯೋ ಇಲ್ವೋ ಅಂತಂದ್ರಂತ. ನಾ ಹೇಳೇನ್ರಿ, ಅದ್ರ ಮತ್ತೊಬ್ರು ಆಚಾರ ಹೇಳ್ಯಾರ, ಬಾವಿ ಮಡಿ ಆಚಾರು, ಅದಕ್ಕೇನು ಉಪನಯನ ಮಾಡಿದ್ರೆ ಮಾತ್ರ ಅವ ಹುಡುಗ ಮಡಿಲಿ ಬರ್ತಾನ ಅಂತಂದಾರ್ರಿ ಅಂತ ನೋಡಿದ್ರೆ. ಸರಿ ಹಾಗಾರೆ ಅಂತ ಮತ್ತೆ ಉಪನಯನ ಮಾಡಿದ್ನಂತ. ವರುಣ ದೇವ್ರು ಹೋಗಿದ್ರು, ಉಪನಯನಕ್ಕೆ ಆಮಂತ್ರಣ ಕೊಡ್ಲಿಲ್ಲಂತೀವ, ಯಾಕಂದ್ರೆ ಗೊತ್ತಾಗ್ಬಿಡ್ತದ ಮತ್ತೆ ವರುಣ ದೇವ್ರಿಗೆ. ಅವನಿಗೊಬ್ರು ಆಮಂತ್ರಣ ಬಿಟ್ಟು ಎಲ್ಲರಿಗೂ ಕೊಟ್ಟು ಅಲ್ಲಿ ಉಪನಯನ ಮಾಡಿಬಿಟ್ನಂತ. ವರುಣ ದೇವರು ತತ್ಕಾಲದಲ್ಲೇ ಬಂದ್ರಂತ. ತತ್ಕಾಲದಲ್ಲೇ ಉಪನಯನ ಮುಗಿದಿದೆ ಅನ್ನೋದಕ್ಕೆ ಬಂದ್ರೆ ಅಷ್ಟೊತ್ತಿಗೆ ಆ ವರುಣ ದೇವರು ಬರ್ತಾರೆ, ಈ ಎದುರಿಗೆ ಆ ಚಂದ್ರ ಹರಿಶ್ಚಂದ್ರ ನಿಂತಿದ್ದಾನೆ, ಕೊಡಪ ಬಲಿ ಅಂತಂದ್ರಂತ. ಅವಾಗಂದ, ನಮ್ಮ ಮಗ ಎಲ್ಲೋ ಓಡಿ ಹೋಗ್ಬಿಟ್ಟಾನ, ನಂಗೆ ಸಿಗವಲ್ಲ, ಯಾವ್ದೋ ಗುರುಕುಲಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಾನ ಅಂತಂದ್ರಂತ. ಮನ್ಯಾಗ ಅವ ಇಲ್ಲೇ ಇಲ್ಲ, ಇವ್ ಓಡೇ ಹೋಗ್ಬಿಟ್ಟಿದ್ದ, ಕರೆನ ಓಡಿ ಹೋಗಿದ್ದೀವ, ಇಲ್ಲೇ ಇಲ್ಲ. ಸರಿ, ಹಾಗಾದ್ರೆ ಓಡಿ ಹೋಗನ ಏನ್ ಮಾಡ್ಲಿ, ನಾ ಏನ್ ಮಾಡ್ಲಿ ಅಂತ ನೀವು. ಹರಿಶ್ಚಂದ್ರ ಎಷ್ಟು ಸುಳ್ಳು ನೋಡ್ರಿ, ಇವನ್ ಹೆಸರು ನೋಡಿದ್ರ ಸತ್ಯ ಹರಿಶ್ಚಂದ್ರ. ಅದಕ್ಕೆ ಹೇಳ್ತಿರ್ತೇನೆ, ನನ್ನ ಹೆಸರು ಮೇಲೆ ಜಡ್ಜ್ ಮಾಡಬೇಡ್ರಿ ಅಂತ. ಈಗ ಒಂದು ನಾವು ನಿಮ್ಗೆ ಅವಾಗವಾಗ ನಗಿಸ್ಬೇಕು, ಇಲ್ಲಾರ ಮಲಿಗೆ ಬಿಡ್ತೇನೆ. ಅವನು ಪ್ರಾಣೇಶ ಇದ್ದಾನಲ್ಲ, ಗಂಗಾವತಿ, ತುಂಬಾ ಚೆನ್ನಾಗಿ ಹೇಳ್ತಾನೆ ಅವನು. ತಲೆ ಮೇಲೆ ಕೂದಲೇ ಇಲ್ಲ, ಅವನ ಹೆಸರಲ್ಲೇ ಹೇರ್ ಸೆಲೂನ್ ಅಂತ ತೆಗಿಯೋದು. ಅದು ಗಾಂಧೀಜಿ ಹೇರ್ ಸೆಲೂನ್. ಹೆಸರಿಗೂ ಇದಕ್ಕೂ ಸಂಬಂಧನೇ ಇರಂಗಿಲ್ಲ. ಗೋಮಟೇಶ್ವರ ಕ್ಲಾತ್ ಸೆಂಟರ್ ಅಂತ, ಅವನ್ ಡ್ರೆಸ್ ಹಾಕೋಂಗಿಲ್ಲ, ಅವನ ಹೆಸರಲ್ಲೇ ಬಟ್ಟೆ ಅಂಗಡಿ. ಹಿಂಗೆ ಸಂಬಂಧ ಇದ್ದ ಹೆಸರುಗಳನ್ನು ಹೇಳಬೇಕು ಬೇಡವಾ? ಈಗ ಸತ್ಯ ಹರಿಶ್ಚಂದ್ರ ಬರೀ ಸುಳ್ಳು ಹೇಳಿಗತ್ತ ನೀವು, ಸೂರ್ಯ ವಂಶದ ರಾಜ. ಈಗ ಸತ್ಯಮೂರ್ತಿ ಬರೀ ಸುಳ್ಳು ಹೇಳ್ತಿರ್ತಾರೆ. ಹಿಂಗು ಹೆಸರು ಇಟ್ಕೊಳ್ತಾರೆ, ಇಟ್ಕೊಂಡು ಹಾಗೆ ನಡೆಯಲ್ಲ, ಗೊತ್ತಾಗ್ತದೆ ಹೋಗ್ತಾ ಹೋಗ್ತಾ. ಇಲ್ಲಿ ನೋಡ್ರಿ, ಸತ್ಯ ಹರಿಶ್ಚಂದ್ರ ಅಂತ ಹೆಸರು ಇಟ್ಕೊಂಡಾನೆ, ಬರೀ ಸುಳ್ಳು ಹೇಳ್ತಿದ್ದಾನೆ. ಎಲ್ಲಿ ನೋಡಿದ್ರು ಸುಳ್ಳೆ. ಇವ ಸುಳ್ಳು ಹೇಳೋದೇ ಸುಳ್ಳು ಹೇಳೋದು. ಕೊನೆಗೆ ನಮ್ಮ ಮಗ ಹೋಗ್ಯಾನೆ ಅಂತ ಸಿಟ್ಟು ಬಂದು ಹೋಯ್ತು ವರುಣ ದೇವರಿಗೆ. ಕೊನೆಗೆ ಆ ಸಿಟ್ಟಿನಿಂದ ಹರಿಶ್ಚಂದ್ರನಿಗೆ ನೀರಿನ ರೋಗ ಬಂತಂತ, ಉದರ ರೋಗ. ನೀರು ಹೊಟ್ಟೆ ಒಳಗೆ ನೀರು ತುಂಬ್ಕೊಳಿಕ್ ಪ್ರಾರಂಭ ಆಯ್ತಂತ. ನೋಡಿದ್ರ, ಸುಳ್ಳು ಹೇಳಿದ್ರೆ ಹಿಂಗೆಲ್ಲ ಆಗ್ತಾವ. ಹೇಳ್ತಾ ಹೋದ 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 ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋ ಪ್ರಸಂಗ ಬಂತು, ಉದರ ಜಲರೋಗ ಅಂತ. ಏನ್ ಮಾಡೋದು? ಯಾವ ಡಾಕ್ಟ್ರಿಗೆ ತೋರಿಸಿದ್ರು ಪರಿಹಾರ ಆಗ್ತಿಲ್ಲ. ಜಲೋಧರ ಜಲೋಧರ ಅಂತ ರೋಗ ಬಂದ್ಬಿಡ್ತು. ಹೇಗ್ ಮಾಡ್ಬೇಕು ಪರಿಹಾರ? ರೋಹಿತ ಮಗನಿಗೆ ಗೊತ್ತಾಯ್ತಂತ, ನಮ್ಮ ಅಪ್ಪಗೆ ರೋಗ ಬಂದದಂತ. ಏನಾರ ಆಗ್ಲಿ ಅಪ್ಪ ಹೋಮ ಮಾಡು, ನಾ ಬಲಿ ಕೊಟ್ಬಿಡು ನನ್ನನ್ನ, ನಿನಗೆ ಆರಾಮಾಗ್ತದೆ ಅಂತಂದ್ರೆ ಸಾಕು ಅಂತ ಪಾಪ ಮಗ ಓಡಿ ಬಂದಂತ. ಮತ್ ಮನಿಗೆ
ಬರುವಾಗ ಅಜಗರ್ತ ಅಂತ ಒಬ್ಬ ಋಷಿಗಳು ಸಿಕ್ರಂತ. ಅವರಿಗೆ ಮಕ್ಕಳಿದ್ರು 3-4 ಮಂದಿ. ಅವ್ರು ಹೇಳಿದ್ರು, ನನ್ನ ಒಬ್ಬ ಮಗನನ್ನು ತಗೊಂಡು ಹೋಗು, ನಿನ್ಗೆ 2 ಮಕ್ಕಳಿರ್ತಾರ, ಅವ ಕೇಳ್ಕೊಂಡ ನಿಮ್ ಮಗನ ಒಬ್ಬನ್ ಕೊಟ್ಬಿಡ್ರಿ ನನಗೆ, ಅಲ್ಲಿ ಬಲಿ ಕೊಡಬೇಕು ಹಾಗೆ ಅಂತ ತನ್ನ ಜಾಗದ ಬಲಿಯ ಸ್ಥಾನಕ್ಕೆ ಆ ಋಷಿಗಳ ಮಗನನ್ನ ತಂದು ಕಂಬಕ್ಕೆ ಕಟ್ಟಿ ನಿಂದ್ರಿಸಿದ್ರಂತೆ. ಯಾಗ ಪ್ರಾರಂಭ ಆಯ್ತಂತ. ಬಲಿ ಕೊಡ್ಬೇಕಲ್ಲ, ವರುಣ ಕೇಳಿಬಿಟ್ಟು ಬೇಡ್ಕೊಂಡ್ಬಿಟ್ಟಿದ, ನೀವು ಕೊಡ್ತೀನಿ ಅಂತ. ಸರಿ ಹಾಗಾದ್ರೆ ಅಂತ ಬಲಿ ಕೊಡಬೇಕು. ಯಾಗ ನಡೀತಿದೆ. ಯಾಗ ನಡೆಯುವಾಗ ಬಲಿ ಕೊಡಬೇಕು ಅಂತಂದಾಗ ಅವನನ್ನು ಸಿದ್ಧ ಮಾಡಿ ನಿಂದ್ರಿಸಿದ್ರಂತ. ನಿಂದ್ರಿಸಿದಾಗ ವರುಣ ದೇವರು ಬಂದ್ರಂತ. ನೋಡ್ರಿ ಹೇಗೆ ಬಲಿ ಕೊಡಬೇಕೀಗ. ತತ್ಕಾಲದಲ್ಲೇ ಪಶ್ಚಿಮ ಮುಖವಾಗಿ ಸ್ತೋತ್ರ ಮಾಡಿಬಿಟ್ನಂತ. ಎಂಥ ಸ್ತೋತ್ರ! ಆ ಸ್ತೋತ್ರ ಹೇಳುವಾಗಲೇ ಆ ಮಾತು ಹೇಳ್ತಾರೆ, ವೇದಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿಬಿಟ್ನಂತ. ವೇದಗಳನ್ನು ಹೇಳುವಾಗ ಕೂಡಲೇ ವರುಣ ದೇವರಿಗೆ ಸಂತೋಷ ಆಗಿ, ಆ ಸಂತೋಷದಿಂದ ಒಂದು ಮಾತಾಡಿದ್ರಂತ, ಇನ್ನೇನು ನನಗೆ ಬಲಿ ಬೇಡ ಅಂತ. ಯಾಕಂದ್ರೆ ಅಷ್ಟು ಚೆನ್ನಾಗಿ ವೇದ ಹೇಳಿದ್ನಂತ. ನನಗಿನ್ನೇನ್ ಬೇಡ. ವರುಣ ದೇವರನ್ನ ಪ್ರಾರ್ಥನೆ ಮಾಡಿದಾಗ ವರುಣ ದೇವರಂದ್ರು, ಇನ್ನೇನ್ ಬಲಿ ತಗೊಳ್ಳಲ್ಲ ನಾನು, ನಿನಗೂ ಬದುಕಲಿಕ್ಕೆ ಕೊಡ್ತೀನಿ, ಆ ರೋಹಿತನೂ ಬದುಕಲಿ, ನಿನ್ನ ರೋಗ ಪರಿಹಾರ ಆಗಲಿ ಅಂತ ಅನುಗ್ರಹ ಮಾಡಿ ವರುಣ ದೇವರು ಹೊರಟ್ರಂತ. ನೋಡಿದ್ರ, ಆಮೇಲಿಂದ ಸತ್ಯ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಂತ. ಅಲ್ಲಿ ತನಕ ಬರೀ ಸುಳ್ಚಂದ್ರ ಹಿಂಗ್ ಅಂತ. ಅದಕ್ಕೆ ಹೆಚ್ಚು ಯಾರು ಸತ್ಯ ಹೇಳ್ತಾರೆ ಯಾರು ಸುಳ್ಳು ಹೇಳ್ತಾರೆ ಗೊತ್ತೇ ಆಗಲ್ಲ, ಹೆಸರು ಇಟ್ಕೊಂಡ್ಬಿಟ್ಟಿರ್ತಾರೆ. ಇಷ್ಟು ಕಥೆ ತುಂಬಾ ನೋಡಿ ಮಾರ್ಮಿಕವಾಗಿದೆ. ಹಾಗಾದ್ರೆ ಸತ್ಯ ಹೇಳೋದ್ರಿಂದ ಏನ್ ನಡೀತದೆ? ಸುಳ್ಳೇ ಹೇಳೋದು. ಬಾಯಲ್ಲಿ ಹೆಸರು ಸತ್ಯ, ಬಾಯಿ ತುಂಬ ಬರೀ ಸುಳ್ಳು. ಹಂಗಾಗಬಾರ್ದು. ಸತ್ಯ ಹರಿಶ್ಚಂದ್ರನ ಕಥೆ ಈ ಸೂರ್ಯವಂಶದಲ್ಲಿ ಇಷ್ಟು ನಿರೂಪಿಸ್ತಾರೆ. ಮುಂದೆ ಇದೇ ವಂಶದಲ್ಲಿ ತುಂಬಾ ತುಂಬಾ ಮಾರ್ಮಿಕನಾದ ಒಬ್ಬ ಸಂದೇಶ ಕೊಡುವ ಒಂದು ಅವತಾರ ನಡೀತದೆ. ದಶರಥ. ಆ ದಶರಥನಿಗೆ 3 ಮಂದಿ ಪತ್ನಿಯರು, ಅಲ್ಲಿ 4 ಮಂದಿ ಮಕ್ಕಳು ಹುಡ್ತಾರಂತ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ, ದಶರಥ. ಸೂರ್ಯವಂಶದ ರಾಜರ ಕಥೆಯಲ್ಲಿ ಇಲ್ಲೂ ಪ್ರಮುಖವಾಗಿ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬಿಡ್ತಾರೆ ಕೆಲವರೆಲ್ಲ. ಸೂರ್ಯವಂಶ ಅಲ್ಲಿಂದ ಪ್ರಾರಂಭ ಆಗಿದೆ. ಇಷ್ಟು ಇನ್ನೂ ಕಥೆ ಇದೆ ಹಿಂದೆಲ್ಲ. ದಶರಥನಿಗೆ 3 ಮಂದಿ ಹೆಂಡತಿ, ಸುಮಿತ್ರೆ, ಕೈಕೇಯಿ, ಕೌಸಲ್ಯ, ಹೀಗಿಟ್ಕೊಳ್ರಿ. ಒಬ್ಬೊಬ್ಬರಲ್ಲಿ ಮಕ್ಕಳನ್ನು ವಿಭಾಗ ಮಾಡುವಾಗ ಕೌಸಲ್ಯಲ್ಲಿ ಶ್ರೀರಾಮ ಅಲ್ವಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಹೀಗೆ 3 ಒಬ್ಬೊಬ್ಬರಲ್ಲಿ ವಿಭಾಗ ಮಾಡ್ತಾ ಬಂದ್ಬಿಡ್ತಾರೆ. ಮಕ್ಕಳು ಹುಟ್ಟಿದಾಗ ಬಹಳ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತಂತ. ದಶರಥ ಪರಮಾನ ಮಕ್ಕಳೇ ಆಗಿದ್ದಿಲ್ಲ ಅವನಿಗೆ, ಅದೊಂದು ಬೇರೆ. ಮತ್ತೆ ಒಮ್ಮಿಗ್ಲೆ ವಿವಾಹ ಆದಾಗ ಮಕ್ಕಳಾಗೋದು ಒಂದು ಕೆಲವರಿಗೆ ಆಗಲ್ಲ. ಹಾಗೆ ಮಕ್ಕಳಾಗೋದು ಅನ್ನೋದೇ ಒಂದು ದೊಡ್ಡ ಚಿಂತೆ. ಅದಕ್ಕೊಂದು ಯಾಗ ಮಾಡ್ತಿರ್ತಾರೆ, ಪುತ್ರ ಕಾಮೇಷ್ಟಿ ಯಾಗ ಅಂತ ಆಗ್ಬೇಕು. ಅದೇನಾಗ್ತದೆ, ಪುಣ್ಯದ ಪ್ರಭಾವದಿಂದ ಮಕ್ಕಳು ಹುಟ್ಟುತ್ತಾರಂತ. ಪುಣ್ಯ ಪಡಿಬೇಕು ಅಂತ. ಅದರಲ್ಲೂ ಒಳ್ಳೆ ಒಳ್ಳೆ ಮಕ್ಕಳು ಹುಟ್ಟಬೇಕು ಅಂದ್ರೆ ಬಹಳ ಪುಣ್ಯ ಮಾಡಬೇಕು. ಅದರಲ್ಲೂ ಶ್ರದ್ಧೆಯಿಂದ ಪುಣ್ಯ ಮಾಡಿ ಮಾಡಿ ಪಡಿಬೇಕಂತ. ಮಕ್ಕಳನ್ನು ಪಡೆಯೋದು ಅನ್ನೋದು ದೊಡ್ಡ ಸಾಹಸ. ನೋಡಿ, ಆಗಲೇ ಹರಿಶ್ಚಂದ್ರನಿಗೆ ಮಕ್ಕಳಿಲ್ಲ. ಹಿಂಗೆ ವಂಶದಲ್ಲಿ ಮುಂದೆ ವಂಶಾವಳಿ ಬೆಳಿಬೇಕು ಅಂದ್ರೆ ಮಕ್ಕಳು ಸಂತಾನ ಬೇಕು. ದಶರಥನಿಂದ ಪುಣ್ಯ ಮಾಡಿಸಿ ಋಷಿಗಳೆಲ್ಲ ಯಾಗಗಳನ್ನೆಲ್ಲ ನಡೆಸಿ ಮಾಡಿ ಮಕ್ಕಳನ್ನು ಪಡೆದಿದ್ದ ಪಾಪ. ಎಂಥ ಮಕ್ಕಳು! ಅಲ್ಲಿ ವೇದವ್ಯಾಸ ದೇವರು ಭಾಗವತದಲ್ಲಿ ಹೇಳುವಾಗ ಗುರುವರ್ಥೇ ತ್ಯಕ್ತ ರಾಜ್ಯ ವ್ಯಚರದ ನೋವನಂ ಪದ್ಮ ಪದ್ಭ್ಯಾಂ ಪ್ರಿಯಾಯ ಅಂತ ಪ್ರಾರಂಭ ಮಾಡಿಬಿಡ್ತಾರೆ. ಏನು ಈ ರಾಮನ ಕಥೆಯನ್ನು ಕೇಳುವಾಗ ಒಂದು ಅನೇಕ ಸಂದೇಶ ಇದೆ. ಪ್ರಮುಖವಾದ ಒಂದು ಸಂದೇಶವನ್ನು ಎತ್ತಿ ಹಿಡಿತಾರೆ. ಏನು ಅಂದ್ರೆ ಗುರುವರ್ಥೇ ತ್ಯಕ್ತ ರಾಜ್ಯ ಅಂತ ಮಾತಾಡ್ತಾರೆ. ಗುರುಗಳಿಗಾಗಿ ರಾಜ್ಯತ್ಯಾಗ ಮಾಡಿಬಿಟ್ಟಂತೆ, ಗುರುಗಳ ಮಾತಿಗಾಗಿ ರಾಜ್ಯತ್ಯಾಗ ಮಾಡಿಬಿಟ್ಟಂತೆ ರಾಮ ಅಂತಿದ್ದಾರೆ. ಆ ಮಾತನ್ನ, ಈ ಮಾತು ಹೇಳಿ ಅವನನ್ನು ಪರಿಚಯಿಸ್ತಿದ್ದಾರೆ. ಯಾಕೆ ಈ ಮಾತಾಡಿದ್ರು? ಏನ್ ತ್ಯಾಗ? ತ್ಯಾಗ ಅಂದ್ರೆ ಏನು? ಯಾಕೆ ಆ ತ್ಯಾಗ ಮಾಡೋದ್ರಿಂದ ಏನ್ ಸಿಗ್ತದೆ? ಒಂದು ಶ್ರುತಿ ಹೇಳ್ತದೆ, ತ್ಯಾಗ ಮಾಡೋದ್ರಿಂದ ತ್ಯಾಗೇ ನೈಕೆ ಅಮೃತತ್ವಮಾ ನಟುಹು ಅಂತ ಶ್ರುತಿ ಹೇಳ್ತದೆ. ತ್ಯಾಗ ಅಮೃತತ್ವವನ್ನು ತಂದು ಕೊಡ್ತದಂತ, ಭೋಗ ಮೃತತ್ವವನ್ನು ತಂದು ಕೊಡ್ತದಂತ. ನೋಡಿ, ತ್ಯಾಗೇ ನೈಕೆ
ಅಮೃತತ್ವಮಾ ನಟುಹೋ ಅಂತಿದ್ದಾರೆ. ಎಷ್ಟೆಷ್ಟು ನಾವು ತ್ಯಾಗ ಮಾಡ್ತೀವಿ ಅಷ್ಟಷ್ಟು ಅಮೃತತ್ವ ಆಗ್ತದಂತೆ. ಅಂದ್ರೆ ಮೃತತ್ವ ಅಂದ್ರೆ ಸಾವಿಲ್ಲ ಅಂತ, ಅಂದ್ರೆ ಸಾವಿಲ್ಲ ಅಂತಲ್ಲ, ಸಾವಿದೆ, ಸತ್ ಮೇಲೂ ಅವ್ರನ್ನ ನೆನೆಸ್ತಾರಲ್ಲ, ಅದಕ್ಕೆ ಅಮೃತತ್ವ ಅಂತ ಕರೆಯೋದು. ನೋಡ್ರಿ ಅವ್ರಿದ್ರು ಎಷ್ಟು ಕಾರ್ಯ ನಡೆಸಿ ಹೋದ್ರು. ಅದಕ್ಕೆ ಇವತ್ತಿಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಸೀತೆ, ಊರ್ಮಿಳೆ ಯಾರು ನಮಗ್ ಕಾಣಿಸ್ತಿಲ್ಲ, ಆದ್ರೆ ಅವ್ರ ಹೆಸರು ಮಾತ್ರ ಇವತ್ತಿಗೂ ಇದೆ ಇಲ್ವೋ. ಹಂಗ ನಾವು ಹೋದ ಮೇಲೂ ನಮ್ಮ ಹೆಸರು ಇರ್ಬೇಕು ಅಂತ ತ್ಯಾಗ ಮಾಡ್ಬೇಕು. ಮತ್ತು ಆಚಾರ್ಯ ನಿನ್ನೆ ತ್ಯಾಗ ಹೇಳ್ಯಾರಂತ, ಬೆಳಗ್ಗೆ ರಾತ್ರಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂಗಾರ ಬೆಳ್ಳಿ ವಜ್ರಗಳನ್ನ ರಾತ್ರಿ ಹೆಂಡತಿ ಹೇಳೋದ್ರಾಗ ಮೇಲೆ ಎದ್ದು ಹೋಗ್ಬಿಟ್ಟು ತ್ಯಾಗ ಮಾಡಿನ ಹೆಂಡ್ತಿದ್ ಅಂತಂದ್ರೆ ಅದಲ್ಲ ತ್ಯಾಗ ಅಂದ್ರೆ. ತ್ಯಾಗ ಅಂದ್ರೆ ವ್ಯತ್ಯಾಸ ಇದೆಯಪ್ಪ. ತ್ಯಾಗ ಅಂದ್ರೆ ಸಂಸಾರದಲ್ಲಿ ಇದ್ದೇ ತ್ಯಾಗ, ಅದನ್ನ ತೋರಿಸ್ಬೇಕು. ರಾಮ ಎಂಥ ತ್ಯಾಗ ಮಾಡಿಬಿಡ್ರಿ. ಗುರುವರ್ಥೆ ತ್ಯಕ್ತ ರಾಜ್ಯ. ಸರಿ, ಗುರುಗಳಂದ್ರೆ ಏನು ಅಂತ ಮತ್ತೆ ಪ್ರಶ್ನೆ ಮಾಡ್ಕೊಳ್ಬೇಕಿಲ್ಲಿ. ಗುರು ಶಬ್ದ ಹೇಳ್ತಿದ್ರಿ, ಗುರುಗಳಿಗಾಗಿ ತ್ಯಾಗ ಮಾಡಿದ ಅಂದ್ರೆ ಅಲ್ಲಿ ಅಪ್ಪ ಅಲ್ಲಪ್ಪ ಅಂತ. ಅದಕ್ಕೆ ಅವನಂತಾನೆ, ಅದಕ್ಕೆ ಗುರು ಶಬ್ದವನ್ನು ಇಟ್ಟುಕೊಂಡು ಡೆಫಿನೇಷನ್ ಕೊಡ್ತಾರೆ. ಗುರು ಶಬ್ದವನ್ನು ಇಟ್ಟುಕೊಂಡು ಡೆಫಿನೇಷನ್ ಕೊಡುವಾಗ ಯಾರ್ಯಾರು ಗುರುಗಳು ಅಂತ ಆಗ್ತಾರೆ ಒಬ್ಬ ವ್ಯಕ್ತಿಗೆ, ಯಾರ್ಯಾರು ಆಗ್ತಾರೆ ಅಂತ ಕೇಳಿದ್ರೆ ಅದಕ್ಕೆ ಅವ್ರು ಅಲ್ಲೇ ಹೇಳ್ತಾರೆ, ಜನ್ಮ ಕೊಟ್ಟ ತಂದೆ ಗುರುಸ್ಥಾನ, ವಿದ್ಯೆ ಹೇಳಿಕೊಟ್ಟ ಗುರು ಅವನು ಗುರು ಅಂತ ಆಗ್ತಾನೆ. ಹಾಗಾದ್ರೆ ನಮ್ಗಿಂತ ಹಿರಿಯರು ಅಂತ ಯಾರ್ಯಾರಿದ್ದಾರೆ ಅವ್ರು ಗುರುಗಳು ಆಗ್ತಾರಂತ. ನೋಡ್ರಿ, ನಮ್ಗಿಂತ ಹಿರಿಯರು ನಮ್ ಗುರುಗಳು, ನಮಗ್ ವಿದ್ಯೆ ಹೇಳಿಕೊಟ್ಟವರು ಗುರುಗಳು, ನಮಗ್ ಜನ್ಮ ಕೊಟ್ಟ ತಂದೆ ಗುರುಸ್ಥಾನ. ನೋಡಿದ್ರೆ ಇಷ್ಟು ಮಂದಿನ. ಈಗ ಕಲಿಯುಗದಾಗ ಸ್ವಲ್ಪ ಏನ್ ಮಾಡಿದ್ರೆ ಅತ್ತಿ ಮಾವನ್ನು ಸೇರಿಸ್ಕೊಂಡಾರ. ಪಾಪ ಕೆಲವರೆಲ್ಲ ಅತ್ತಿ ಮಾವನ್ಗ ರಾಹು ಕೇತು ಅಂತಿರ್ತಾರ, ಅದಕ್ಕೆ ಹೇಳೋದು. ನಮ್ ಕಡೆ ಅಲ್ಲ, ಬೆಂಗಳೂರು ಕಡೆ ಹೇಳ್ತಾರೆ ಅತ್ತಿ ಮಾವನ್ ಗುರು ರಾಹು ಕೇತು ಅಂದ್ಬಿಡ್ತಾರ. ಅಲ್ಲಪ್ಪ, ಗುರು ಸ್ಥಾನ ಕೊಡ್ರಿ ಅಂತಿದ್ದಾರೆ. ಹಾಗಾದ್ರೆ ಇಷ್ಟು ಜನ ಗುರುಗಳಂತ, ಗುರು ಈ ಸ್ಥಾನ. ಹಾಗಾದ್ರೆ ರಾಮ ತಂದೆ ಅನ್ನೋ ಒಬ್ಬ ವ್ಯಕ್ತಿಯನ್ನ ಗುರುಸ್ಥಾನದಲ್ಲಿಟ್ಟು ಅವ ಹೇಳಿದ ಒಂದು ಮಾತನ್ನ ಮೀರದೇನೆ ನಾ ಕಾಡಿಗೆ ಹೋಗ್ತೀನಿ ಎಂದಂತ. ನೋಡಿದ್ರೆ ಹೇಗಿದೆ ರಾಮನಲ್ಲಿ ಎಂಥ ತ್ಯಾಗ. ಬೇಕಾದ್ ಮಾಡಬಹುದಿತ್ತು. ದಶರಥನಿಗೆ ಇತ್ತಂತೆ ಮನಸ್ಸಿನಲ್ಲಿ ರಾಮ ಕಾಡಿಗೆ ಹೋಗೋದು ಬೇಡ ಅಂತ. ನೋಡಿದ್ರೆ ಆದ್ರೂ ಅನಿವಾರ್ಯ. ಏನ್ ಪ್ರಸಂಗ ಬಂತು, ತುಂಬಾ ಚೆನ್ನಾಗಿದೆ. ರಾಮ ಒಂದು ಪ್ರಸಂಗ ನಡೀತಂತ. ದಶರಥ ಇದ್ದಕ್ಕಿದ್ದ ಹಾಗೆ ರಾಮನ್ ಬರ್ಲಿಕ್ಕೆ ಹೇಳಿದ್ನಂತ. ರಾಮ ಬಂದ ಕೂಡಲೇ ರಾಮನಿಗೆ ದಶರಥ ಹೇಳಿಬಿಟ್ನಂತ, ನೋಡ್ ರಾಮ ಏನಪ್ಪ ಅಂದ ಇವ. ದಶರಥ ಎಂಥ ಮಾತಾಡ್ತಾನೆ, ಒಗುಟು ಹೇಳ್ತಾನೆ. ಏನ್ ಮಾತ್ರಿ ಇದು. ರಾಮಗೆ ಹೇಳಿದ್ನಂತ, ರಾಮ ಯಾಕೋ ಈಗೀಗ ಕಣ್ಣು ಸರಿಯಾಗಿ ಕಾಣಿಸ್ತಿಲ್ವೋ ಅನ್ನಂತ ದಶರಥ. ಹೌದಪ್ಪ ಅಂದ ಇವ. ಇಲ್ಲ, ಯಾಕೋ ಸ್ವಲ್ಪ ಕೈಯಿಂದ ಏನಾದ್ರೂ ಪದಾರ್ಥ ಎತ್ತೋಣ ಅಂದ್ರೆ ಕೈ ನಡುಗ್ತಿದೆ, ರಾತ್ರಿ ಮಲಗಿದ್ರೆ ನಿದ್ದೆ ಬರ್ತಿಲ್ಲ, ದುಸ್ವಪ್ನಗಳು ಕಣ್ಣಿನಲ್ಲಿ ಕಾಣಿಸ್ತಿದೆ, ಕಣ್ಣು ಮಸುಕಾಗಿದೆ, ಕೈ ಕಾಲುಗಳು ನಡುಗ್ತಿದೆ, ನಿಂತಲ್ಲೇ ನಿಂದ್ರಲಿಕ್ಕಾಗ್ತಿಲ್ಲ, ಕೂತ್ರೆ ಸಮಾಧಾನ ಇಲ್ಲ, ರಾತ್ರಿ ಮಲಗೋಣ ಅಂದ್ರೆ ದುಸ್ವಪ್ನ, ನಿದ್ದೆ ಬರ್ತಿಲ್ಲ. ಅದಕ್ಕೆ ಯಾಕೋ ನನಗೆ ಹೀಗ ಅನಿಸ್ತಿದೆ ದಶರಥ ರಾಮ, ನಾಳೆ ನಿನಗೆ ಪಟ್ಟಾಭಿಷೇಕ ಮಾಡ್ಬೇಕಂತಿದ್ದೀನಿ ಅಂದ್ಬಿಟ್ಟಂತ. ನೋಡಿದ್ರಾ, ತಂದೆ ಆದವನು ದಶರಥನಿಗೆ ಪಟ್ಟಾಭಿಷೇಕ ಮಾಡ್ಬೇಕಾಗಿದೆ. ದಶರಥನಿಗೆ ಮನಸ್ಸಿನಲ್ಲಿ ಅದಿದೆ. ನೇರ ನಿನಗೆ ಪಟ್ಟಾಭಿಷೇಕ ಮಾಡಿದ್ರೆ ಒಪ್ತಾನೋ ಇಲ್ವೋ ಹೇಳಿಬಿಟ್ರೆ ಅಂತ ರಾಮನಿಗೆ ದಶರಥ ಈ ತರ ಹೇಳಿಬಿಟ್ಟ, ನನಗೆ ವಯಸ್ಸಾಗಿದೆ ಅಂತ. ನೋಡಿದ್ರ ಹೇಗಿದೆ, ಎಷ್ಟು ಚೆನ್ನಾಗಿದೆ. ಅಂದ್ರೆ ರಾಮನಿಗೆ ಹೀಗ ಅರ್ಥ ಆಗ್ಬೇಕು, ನನ್ನನ್ನ ನನಗೇನ್ ನೋಡ್ಕೊಳ್ಳಿಕ್ಕಾಗ್ತಿಲ್ಲ, ನನ್ನ ಶರೀರದ ದುರ್ವ್ಯವಸ್ಥೆ ಆಗಿರೋದ್ರಿಂದ ನನ್ನನ್ನೇ ಸಂಭಾಳಿಸ್ಕೊಳಿಕ್ ಆಗ್ತಿಲ್ಲ ಅಂದ್ಮೇಲೆ ರಾಜ್ಯದವನ್ನ ನಾನ್ ಹೇಗ್ ನೋಡ್ಕೊಳ್ಲಿಕ್ಕೆ ಆಗ್ತದೆ. ನಾನ್ ಇವತ್ತಿನ ಎಲ್ಲಾ ಚಾವಿ ಸಮೇತ ಸಿಂಹಾಸನದಾಗ ನಾಳೆ ನಿನ್ನನ್ನ ಕೂಡಿಸ್ತೇನೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಒಂದು ಒಪ್ಪಲೇಬೇಕು ರಾಮ ಅನ್ನೋ ತರ ದಶರಥ ಹೇಳಿಬಿಟ್ನಂತ. ರಾಮ ಅಂದ, ನೀ ಹೇಗ್ ಹೇಳ್ತಿ ಹಾಕ್ತಂದೆ ಅಂದ್ರೆ ಗುರುವರ್ಚೆ, ಗುರುಗಳ ಮಾತು ಅಂತ. ಸರಿ, ತತ್ಕಾಲದಲ್ಲೇ ಅಷ್ಟು ಕೇಳಿ ರಾಮ ಎಲ್ಲಿ ಹೋಗ್ಬೇಕು ಹೇಳ್ರಿ? ಕೌಸಲ್ಯ ಇದ್ದ ಅರಮನೆಗೆ ಹೋದ್ನಂತ. ಓಡಿ ಹೋದ, ಉದ್ದ ನಮಸ್ಕಾರ ಮಾಡಿದ್ನಂತ. ಕೌಸಲ್ಯ ಅಂದ್ಲು, ಯಾಕೆ ರಾಮ ಅಂದ್ಲು. ನಮಸ್ಕಾರ ಯಾಕೆ ಮಾಡ್ತೀನಿ? ಸುಮ್ನೆ ಮಾಡಿದೆ. ಏನೋ ಇದೆ ಹೇಳು ಅಂತ. ಇಲ್ಲ ಅಮ್ಮ, ಒಂದು ಆಶೀರ್ವಾದ ಮಾಡು. ಏನ್ ಗೊತ್ತೇನು, ಅಪ್ಪ ಕರೆದಿದ್ರು,
ನಾಳೆ ನನಗೆ ಪಟ್ಟಾಭಿಷೇಕ ಮಾಡ್ತಾರಂತೆ, ರಾಜ್ಯಭಾರದಲ್ಲಿ ಸಿಂಹಾಸನದಲ್ಲಿ ಕೂಡಿಸ್ತಿದ್ದಾರೆ, ಆ ಭಾರ ಹೊರುವಂತಹ ಶಕ್ತಿ ನನಗೆ ಬರಲಿ ಅಂತ ಆಶೀರ್ವಾದ ಮಾಡು, ಅದಕ್ಕೆ ನಮಸ್ಕಾರ ಮಾಡಿ ನೀನಂತ ರಾಮ. ನೋಡಿದ್ರೆ ಹೇಗಿದೆ, ಎಂಥ ಮಾತು ರಾಮ. ಅದಕ್ಕೆ ರಾಮನ ಮಾತು ಅಷ್ಟು ಗೌರವ, ಅಷ್ಟು ವಜನ್. ತಾಯಿಗೆ ಭಾರಿ ಸಂತೋಷ ಆಯ್ತು. ಯಾರಮ್ಮ ತಾಯಿಗೆ ಸಂತೋಷ ಆಗದೆ ಇರ್ತದೆ ಹೇಳ್ರಿ? ಅದಕ್ಕೆ ರಾಮಾಯಣ, ರಾಮನ ಮಾತು ಒಂದು ಸಂದೇಶ ತಂದು ಕೊಡ್ತದೆ. ಮಕ್ಕಳಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಬಂದಾಗ ಕೂಡ್ಲೆ ತಂದೆ ತಾಯಿಗೆ ಹೋಗಿ ನಮಸ್ಕಾರ ಮಾಡಿ ಮೊದಲು ಬಂದದಂತ ಹೇಳ್ಬೇಕಂತ. ಇವ ಬಂದ ತಕ್ಷಣ ಗಾಡಿ ತೊಗೊಂಡು ಸ್ನೇಹಿತರನ್ನ ಕರ್ಕೊಂಡು ಹೋಗ್ಬಿಡ್ತಾನೆ, ಯಾವುದೋ ಕೆರಿಗೋ ಬಾವಿಗೋ ಹಾಕೊಂಡ್ಬಿಡ್ಲಿಕ್ಕೆ, ಕುಣಿಲಿಕ್ಕೋ ಹೋಗ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ, ಮಕ್ಕಳಿಗೆ ಮೊದಲು ಅಪಾಯಿಂಟ್ಮೆಂಟ್ ಲೆಟರ್ ಬಂತು ಅಂದ್ರೆ ತಂದೆ ತಾಯಿಗಳನ್ನು ಹುಡ್ಕೊಂಡು ಹೋಗಿ ನಮಸ್ಕಾರ ಮಾಡಿ ಹೀಗ್ ಬಂದದ ಅಂತ ಹೇಳ್ಬೇಕಂತ ರಾಮ ಸಂದೇಶ ಕೊಡ್ತಿದ್ದಾನೆ. ಅಮ್ಮ ಹೀಗೊಂದು ಬಂದಿದೆ, ನೀನ್ ನನಗೆ ಅದನ್ನು ನಿಭಾಯಿಸುವಂತಹ ಶಕ್ತಿ ಬೇಕು, ಅದಕ್ಕೆ ಆಶೀರ್ವಾದ ಮಾಡು ಅಂತ ನಮಸ್ಕಾರ ಮಾಡಿದೆ ಅಂತ ಕೌಸಲ್ಯಗೆ ರಾಮ ಹೇಳಿಬಿಟ್ಟಂತ. ಎಲ್ಲಿಲ್ಲದ ಆನಂದ ಕೌಸಲ್ಯಗೆ ಅಲ್ರಿ. ಮಗ ಸಿಂಹಾಸನದಲ್ಲಿ ಕೂಡ್ತಾನೆ ಅಂತಂದ್ರೆ ತಾಯಿ ಕರಳು ಹೇಗಿರ್ಲಿಕ್ಕಿಲ್ಲ. ತತ್ ಕಾಲದಲ್ಲೇ ಫೋನ್ ಮಾಡಿದ್ಲಂತ, ಏನು ಮಹಿಳಾ ಮಂಡಳಿಗೆ, ಎಲ್ಲಾ ಮಹಿಳಾ ಮಂಡಳಿನ ಕರೆಸಿದ್ಲಂತ ಅಯೋಧ್ಯೆಗೆ. ಯಾಕೆ? ದಶರಥ ಅಯೋಧ್ಯೆ ಶೃಂಗಾರ ಮಾಡ್ತಿದ್ದಾನೆ, ಇಡೀ ಅಯೋಧ್ಯೆ ಶೃಂಗಾರ ಆಗ್ತಿದೆ. ಎಲ್ಲಿ ನೋಡಿದ್ರು ಪುಷ್ಪಗಳನ್ನ, ತೋರಣಗಳನ್ನ ಕಟ್ಟಿ ಮಾಡಿ ಋಷಿಗಳು ಮುನಿಗಳು ಎಲ್ಲರನ್ನು ಕರೆಸ್ಲಿಕ್ಕೆ ಆಜ್ಞೆ ಮಾಡಿದಾನೆ ದಶರಥ. ನಾಳೆ ರಾಮನ್ ಪಟ್ಟಾಭಿಷೇಕ ಅಂತ ದಶರಥ. ಕೌಸಲ್ಯ ಈಕಿ ಮಗ ಮಗ ನನ್ನ ಮಗ 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 ನನ್ನ ಮಗನ ಪಟ್ಟಾಭಿಷೇಕ ರಾಮ, ನಾಳೆ ಪಟ್ಟಾಭಿಷೇಕ ರಾಮಂದು ಅಂತ ಅವಳು ಎಲ್ಲಿಲ್ಲದ ಆನಂದ ಸಂತೋಷ. ಉಡಿ ತುಂಬ್ತೀನಿ, ಅರ್ಶನ ಕುಂಕುಮ ಕೊಡ್ತೀನಿ, ನಾನು ಅದು ಮಾಡ್ತೀನಿ, ದಾನ ಮಾಡ್ತೀನಿ, ಧರ್ಮ ಮಾಡ್ತೀನಿ, ಇವಳ ಮರದ ಬಾಗಣ ಕೊಡ್ತೀನಿ. ಇಡೀ ಊರಿನ ಮಹಿಳೆಯರನ್ನ ಕರೆಸಿ ಅವಳು ದೊಡ್ಡ ರಂಪಾಟನೆ ನಡೆಸಿದ್ಲಂತ. ಯಾಕಂದ್ರೆ ಮಗ ಪಟ್ಟಾಭಿಷೇಕ ನಾಳೆ, ತಾಯಿ ಬಿಟ್ಟಾಳ. ಎಲ್ಲರೂ ಕಿಕ್ಕಿರಿದಿದ್ದಾರೆ ಕೌಸಲ್ಯ ಮನೆ ಎದುರಿಗೆ, ಲೈನ್ ಹಚ್ಚಿದೆ ಅಂತೆ. ಇಡೀ ಅಯೋಧ್ಯೆ ಶೃಂಗಾರ ಆಗಿದೆ, ಎಲ್ಲಿ ನೋಡಿದ್ರು ಪುಷ್ಪ ಮಾಲೆಗಳು, ತೋರಣಗಳು, ಎಂಥ ವೈಭವ ಅಯೋಧ್ಯೆ. ಕುಣಿದು ಕುಪ್ಪಳಿಸ್ತಿದ್ದಾರೆ ಜನ, ರಾಮ ಪಟ್ಟಾಭಿಷೇಕ ಅಂತ ಕುಣಿತಿದಾರಂತೆ. ಎಂಥ ವೈಭವ ಇರ್ಲಿಕ್ಕಿಲ್ಲ. ಆವಾಗ ಕೌಸಲ್ಯ ಮನಿ ಎದುರಿಗೆ ಒಬ್ಬಳು ಮನಿ ಇತ್ತಂತ. ಯಾರ್ದು? ಕೈಕೇಯಿ. ಅವಳು ಮನಿಯೊಳಗೆ ಒಬ್ಬಳು ಸೇವಕಳಿದ್ಲಂತ, ಮಂಥರೆ. ಅವಳು 9 ವಾರಿ ಸೀರೆ ಒಣ ಹಾಕ್ಲಿಕ್ಕೆ ಬಾಲ್ಕನಿಗೆ ಬಂದಿದ್ಲಂತ. ನೋಡಿದ್ರೆ ಅವಾಗ 9 ಇದ್ವು, ಈಗ 6 ಆಗಿ 6 ಹೋಗಿ 3 ಆಗ್ಯಾವ. ಈಗ 9 ವಾರಿ ಸೀರೆ ಇರ್ತಿದ್ವು. ಒಣ ಹಾಕ್ಬೇಕು ಅಂದ್ರೆ ಎತ್ಕೊಂಡು ಹೋಗೋದ ಕಷ್ಟ. ಈಗಿನ ಕಾಲದವ್ರಿಗೆ ಎತ್ಕೊಂಡು ಎಟ್ ವಜ್ಜದ ಸೀರೆ ಅಂತ ನಾವು ಬೈತೀವಿ. ನೀರು ಬೇರೆ ಸೇರಿ ಇರ್ತಲ್ಲ ಒದ್ದೆದು, ಅದನ್ನ ತಗೊಂಡು ಹೋಗಿ ಒಣ ಹಾಕಬೇಕು. ಆ ಕೆಲಸ ಮಂಥರೆ ಮಾಡ್ತಿದ್ಲಂತ. ನೋಡ್ರಿ, ಮಂಥರೆ ಸೀರೆ ಒಣ ಹಾಕಬೇಕು ಅಂತ ಬಾಲ್ಕನಿಗೆ ಬಂದ್ರೆ ಇಡೀ ಅಯೋಧ್ಯೆ ಶೃಂಗಾರ ಆಗಿದ್ ಕಣ್ಣಿಗೆ ಬಿತ್ತಂತ ಮಂಥರೆ. ಸಿಟ್ಟು ಬಂತ ಅವಳಿಗೆ. ಮುಂದೆ ಬಗ್ಗಿ ನೋಡ್ತಾಳೆ, ಕೌಸಲ್ಯ ಮನಿ ತುಂಬ ಸುಮಂಗಲಿಯರು ತುಳುಕ್ತಿದಾರಂತ. ಇನ್ನೂ ಸಿಟ್ಟು ಬಂತು. ಅಲ ಇದೇನ್ ನಡೆದದ ಅಯೋಧ್ಯದಾಗ, ಏನ್ ನಡೀತಿದೆ ಇಲ್ಲಿ ಅಂತ ಅಲ್ಲಿ ಮ್ಯಾಲಿಂದಲೇನೆ ಒದರಿದ್ಲಂತೆ ಕೈಕಿ ಮಂಥರೆ. ಯಾರೋ ಹೇಳಿದರಂತ, ದಡ್ಡಿ ಗೊತ್ತಿಲ್ಲ ನಿನಗೇನ್ ನಡೀತಿದೆ, ಅರೆ ನಾಳೆ ರಾಮ ಪಟ್ಟಾಭಿಷೇಕ ಅಂತ ಒದರಿ ಬಿಟ್ರಂತ ತಳಗೆ. ಸಿಟ್ಟು ಬಂತು ನೋಡ್ರಿ. ಅರ್ಧ ಮರ್ಧ ಸೀರೆ ಒಣ ಹಾಕಿ ಬಿಸಾಡಿ ಒಳಗೋಡಿದ್ಲಂತ ಕೈಕೇಯಿ. ಉಸುರು ಗಟ್ಟು ಹಾಗೆ ಒದರಿದ್ಲಂತೆ ಕೈಕೇಯಿ ಒದರ್ಲಿಗತ್ಲಂತಿಕಿ. ಕೈಕೇಯಿ ಒಳಗಿಂದ ಬಂದ್ಲು, ಹಿಂಗ್ಯಾಕ್ ಮಾಡ್ತಿದ್ದಿ, ನೀರ್ ಬೇಕೇನ್ ಕುಡಿಲಿಕ್ಕೆ ಅನ್ಲಂತಕಿ. ನೀರಲ್ಲ ಕೈಕೇಯಿ, ಏನ್ ನಡೀತಿದೆ ಅಯೋಧ್ಯೆಯಲ್ಲಿ ಗೊತ್ತೇನ ನಿನಗೆ ಅಂತಂದ್ಲಂತ. ಏನ್ ನಡೀತಿದೆ ಅಂತ ಸಹಜವಾಗಿ ಕೇಳಿದ್ಲಕ್ಕಿ. ಹಿಂಗ್ಯಾಕ್ ಮಾಡ್ತಿದ್ದಿ, ನೀ ಹೇಳಿದ್ರೆ ಗೊತ್ತಾಗ್ತದ, ಒದರ್ಲಿಗತಿ ಯಾಕ ಅಂತ ಕೇಳಿದ್ಲಂತ. ನೋಡ್ರಿ ಕೈಕೇಯಿ ಏನ್ ನಡೀತಿದೆ ಹೇಳ. ಕೈಕೇಯಿ ಹೇಳಿದ್ಲಂತೆ, ಮಂಥರೆ ಹೇಳಿದ್ಲಂತೆ, ಕೈಕೇಯಿ ನಾಳೆ ರಾಮನಿಗೆ ಪಟ್ಟಾಭಿಷೇಕ ಅಂತೆ. ಹಲ್ಲು ಕಟ್ಟೋದು ಹೇಳಿದ್ಲ, ನಂಗೆ ಕಟೀಲಿಕ್ಕೆ ಬರಲ್ಲ, ಅದಕ್ಕೆ ಹೇಳಿದ್ದೆ. ಅದನ್ನು ತೋರಿಸ್ರಿ ಏನ್ ಬೇಡ ಪುರಾಣದಾಗ. ಹಲ್ಲು ಕಟ್ಟದು, ಮುಖ ಹಿಂಡಿ, ಕಣ್ಣು ಕೆಂಪು ಮಾಡಿಕೊಂಡು ಸಿಟ್ಟು ಬಂದ ರೀತಿಯಲ್ಲಿ ಮುಖವನ್ನ ಹಿಂಸಿಸಿ ಹೇಳಿದ್ಲಂತೆ, ರಾಮನಿಗೆ ನಾಳೆ ಪಟ್ಟಾಭಿಷೇಕ ಅಂತೆ ಕೈಕೇಯಿ ಅಂದ್ಬಿಟ್ಲಂತ. ತತ್ ಕಾಲದಲ್ಲಿ ಕೈಕೇಯಿ ಏನ್ ಮಾಡ್ಬೇಕು, ಅಕಿ ಪಾತ್ರ ಚಿಂತನೆ ತರ್ತಾರೆ ವೇದವ್ಯಾಸದೇವರು. ಏನು ವರ್ಣನೆ, ಒಬ್ಬೊಬ್ಬರ ಮಾತು
ಅಷ್ಟು ಅಮೂಲ್ಯವಾಗಿದೆ. ಕೈಕೇಯಿ ಅನ್ಲಂತೆ, ಬಾಯಿಲ್ ಮಂತಾರೆ ಹತ್ರ ಅನ್ಲಂತೆ. ನೋಡಿ ಹೇಗಿದೆ, ಹತ್ರ ಕರೆದ್ಲಂತೆ. ಕೈಯಲ್ಲಿರುವ ವಜ್ರದ ಬಳೆಯನ್ನು ತೆಗೆದು ಆ ಮಂಥರೆಗೆ ಉಡುಗೊರೆ ಕೊಟ್ಲಂತೆ. ಸಿಟ್ಟು ಮೊದಲೇ ಬಂದಿದೆ ಮಂಥರೆಗೆ, ಕುದಿಲಿಕತ್ತಂತ ರಕ್ತ. ನಿನ್ನ ತಲೆಗಿಲೆ ಕೆಟ್ಟಿದೇನೆ ಕೈಕೇಯಿ. ಆ ಕೈಯಲ್ಲಿರುವ ವಜ್ರದ ಬಳೆಯನ್ನ ನೆಲಕ್ಕೆ ಅಪ್ಪಳಿಸಿ ಅಂತಾಳಂತೆ, ನಿನ್ ಕಿವಿ ಮಬ್ಬಾಗಿರ್ಬೇಕು, ನಾಳೆ ಭರತನಿಗಲ್ಲ ರಾಮನಿಗಂತೆ ಪಟ್ಟಾಭಿಷೇಕ, ತಲೆಯಲ್ಲಿ ಹಾಕೋ ಸ್ವಲ್ಪ ಅಂದ್ಲಂತ. ನೋಡಿದ್ರೆ ಹೇಗಿದೆ, ಅಲ್ಲಿ ತನಕ ಕೈಕೇಯಿ ಏನೇನೇನೇನೋ ವಿಚಾರ ಮಾಡಿದ್ದಿಲ್ಲ. ಎಷ್ಟು ಆನಂದ ಆಗಿರ್ಲಿಕ್ಕಿಲ್ಲ ಕೈಕೇಯಿ. ನಾವೆಲ್ಲ ಇವತ್ತು ಕೈಕೇಯಿಗೆ ಬೈತೇವಲ್ಲ, ಅದಕ್ಕೆ ಕೈಕೇಯಿ ಬಾಯಿ ಅಂತ ಯಾರು ಹೆಸರುಗಳಲ್ಲ. ಇನ್ನು ಗಂಗಾಬಾಯಿ, ಆ ಬಾಯಿ, ಈ ಬಾಯಿ, ನೀರ್ ಬಾಯಿ, ಜಾನಕಿ ಬಾಯಿ ಅಂತ ಹಿಂಗೆ ಹೆಸರು ಇಟ್ಕೊಳ್ತಾರೆ. ಯಾರು ಕೈಕೇಯಿ ಬಾಯಿ ಹುಟ್ಟಾಳ ನಮ್ಮ ಮನ್ಯಾಗ ಅಂತಾರ ಇನ್ಯಾರ್ರಿ. ಚಲೋ ಅವಳು ಪಾತ್ರ ಒಳ್ಳೇದಿದೆ. ಅವಳು ಯಾವತ್ತೂ ಆ ಥರ ಮಾಡಿದವಳಲ್ಲ, ಮನಸ್ಸಿನಲ್ಲೂ ಆಲೋಚನೆ ಮಾಡಿಲ್ಲ. ಅಂಥವಳನ್ನ ಕೈಕೇಯಿ ಬಾಯಿ ಅಂತ ಯಾರು ಮನ್ಯಾಗ ಹೆಸರು ಇಟ್ಕೊಳ್ಳೋದು. ನೋಡಿ ಎಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಹ್ಯಾಕ್ ಚಿತ್ರಣ ಮಾಡಿಬಿಟ್ಟಿದೆ ಲೋಕ. ಏನ್ ನಡೀತು ಹಾಗಾದ್ರೆ? ಕೈಕೇಯಿ ಆನಂದ ಇಷ್ಟಿತ್ತು, ಇವಳು ಇಷ್ಟು ತಲೆ ತಿನ್ಲಂತೆ. ತಲೆ ತಿಂದಾಗ ಹತ್ರ ಕರೆದು ಹೇಳಿದ್ಲಂತೆ, ಮುಂದಿನ ಮಾತು ಕೇಳ್ರಿ ಕೈಕೇಯಿ, ಮಂಥರೆ ನನ್ನನ್ನ ನಿನ್ನ ಅನ್ಕೊಂಡ್ ಬಿಡ್ಬೇಡ, ನನ್ನನ್ನ ನಿನ್ನ ಅನ್ಕೊಂಡ್ ಬಿಡ್ಬೇಡ, ನನಗ್ ಸರಿಯಾಗಿ ಕೇಳೇದ ಅನ್ಲಂತ. ನೋಡ್ರಿ ಹೇಗಿದೆ, ಏನ್ ಕೇಳೋದು? ರಾಮನ ಪಟ್ಟಾಭಿಷೇಕ ಅಂದದ್ದಕ್ಕೆ ನಿನಗೆ ವಜ್ರದ ಬಳಿ ಕೊಟ್ಟಿನಿ, ನೀನ್ ಅಪ್ಪಿ ತಪ್ಪಿ ಭರತ ಅಂದಿದ್ರೆ ಕಪಾಳ ಮೋಕ್ಷ ಆಗ್ತಿತ್ತು, ಎಚ್ಚರಿರ್ಲಿ ನಿನಗೆ ಅನ್ಲಂತ. ಎಂಥ ಮಾತು ಕೈಕೇಯಿ! ಎಷ್ಟು ಪ್ರೀತಿ ಇತ್ತು ರಾಮನ ಮೇಲೆ ಕೈಕೇಯಿ. ಅಲ್ಲಿ ವರ್ಣನೆ ಮಾಡುವಾಗ ಒಂದು ಮಾತಾಡ್ತಾರೆ, ರಾಮ ಕೌಸಲ್ಯ ಕೈಯಲ್ಲಿ ಬೆಳೆಯೋದ್ರಕ್ಕಿಂತ ಕೈಕೇಯಿ ಕೈಯಲ್ಲೇ ಜಾಸ್ತಿ ಬೆಳೆದಿದ್ನಂತ. ನೋಡಿದ್ರೆ ಹೇಗಿದೆ, ಎಷ್ಟು ಪ್ರೀತಿ ಇತ್ತು ರಾಮನ ಮೇಲೆ ಕೈಕೇಯಿಗೆ ಅಂತಂದ್ರೆ ಒಂದೆರಡು ಪ್ರಸಂಗ ನಿರೂಪಿಸ್ತಾರೆ. ಕೈಕೇಯಿ ಮಗುವಾದಾಗ ರಾಮನನ್ನ ಕೈಯಲ್ಲಿ ಎತ್ಕೊಂಡ್ರೆ ನೆಲಕ್ಕೆ ಒಂದು ಬಾರಿ ಇಳಿಸ್ತಿದ್ದಿಲ್ಲಂತೆ, ಒಂದು ಕ್ಷಣ ಇಳಿಸ್ತಿದ್ದಿಲ್ಲಂತ ರಾಮನನ್ನು, ಅಷ್ಟು ಎತ್ಕೊಂಡು ಅಡ್ತಿದ್ಲಂತ. ಅದಕ್ಕೆ ನಮ್ಮ ಮಕ್ಕಳು ನಮ್ಮ ಮನ್ಯಾಗ ಬೆಳೆದಿಲ್ರಿ, ಅವ್ರ ಮನ್ಯಾಗ ಬೆಳೆದಾರ ಅಂತಿರ್ತೀವಿ ನಾವೆಲ್ಲ. ಹಂಗ ರಾಮ ಕೈಕೇಯಿ ಕೈಯಲ್ಲಿ ಬೆಳೆದಿದ್ನಂತ. ನೋಡ್ರಿ ಹೇಗಿದೆ, ಕೈಕೇಯಿಗೆ ಅಷ್ಟು ಪ್ರೀತಿ ರಾಮನ್ ಕಂಡ್ರೆ. ಮತ್ ಹಿಂಗ್ಯಾಕಾತ್ರಿ ಆಚಾರ ಅಂತ ಕೇಳಿದ್ರಂತ ಯಾರು. ಅಯ್ಯೋ ವಿಧಿ ಅಂದ್ರಂತ, ವಿಧಿ. ಕೈಕೇಯಿನ ಮಧ್ಯರೆ ಬಿಡ್ಲೇ ಇಲ್ಲ. ರಾಮನನ್ನ ನೆಲಕ್ಕೆ ಇಳಿಸ್ಲಿಕ್ಕೆ ಬಿಡ್ತಿದ್ದಿಲ್ಲಂತೆ ಕೈಕೇಯಿ, ಎಷ್ಟು ಪ್ರೀತಿ ಇತ್ತು. ಎಂಥ ಮಾತಾಡಿದ್ಲು, ನಿನ್ನ ಬಾಯಲ್ಲಿ ರಾಮ ಅಂತ ಬಂತು ನಡೀತು, ಒಂದ್ ವೇಳೆ ಭರತನ್ ಪಟ್ಟಾಭಿಷೇಕ ಅಂತ ನಿನ್ನ ಬಾಯಾಗ ನಾಳೆ ಅಂತ ಅಂದಿದ್ದೆ ಅಂದ್ರೆ ಇವತ್ತು ಕಪಾಳಕ್ಕೆ ಬೀಳ್ತಿದ್ವಿ, ಎಚ್ಚರ ಇರ್ಲಿ ನಿನಗೆ, ನಡಿ ಮಂಥರೆ ಅಂದಿದ್ಲಂತ ಕೈಕೇಯಿ. ಎಂಥ ಮಾತು. ಮತ್ತೇನ್ ನಡೀತ್ ಪ್ರಸಂಗ? ರಾಮ ಕೈಕೇಯಿ ಕೈಯಲ್ಲಿದ್ದಾಗ ಕೈಕೇಯಿಗೆ ಸ್ನಾನಕ್ಕೆ ಹೋಗೋ ಪ್ರಸಂಗ ಬಂತಂತ. ಆವಾಗ ನೆಲಕ್ಕೆ ಇಳಿಸೋ ಹಂಗಿಲ್ಲ ರಾಮನ್ನ, ಎಲ್ಲಿ ಬಿಡ್ಬೇಕು? ಮಂಥರೆ ಕಂಡ್ಲಂತ. ನೋಡು ಮಂಥರೆ, ನನ್ನ ರಾಮನನ್ನ ನೆಲಕ್ಕೆ ಇಳಿಸ್ಬೇಡ, ಬೇಕಾದಾಗ್ಲಿ ಏನ್ ಬೇಕಾದ್ ಕೊಡು, ನೆಲಕ್ಕೆ ಇಳಿಸೋದು ಅಳಿಸೋದು ಸರ್ವಥಾ ಮಾಡಬೇಡ ಅಂದಿದ್ಲಂತ. ಸ್ನಾನಕ್ಕೆ ಅಂತ ಕೈಕೇಯಿ ಒಳಗೆ ಹೋಗಿದ್ದಾಳೆ. ಮಕ್ಕಳು ಅಂದ ಮೇಲೆ ಅವಾಗ ಓದಿತಿರ್ತಾವ, ಕೈಗೆ ಕಾಲಿಗೆ ಕಾಲಾಡಿಸೋದು, ಕೈ ಆಡಿಸೋದು, ಹಿಂಗ್ ಕಾಲು ಇದನ್ ಮಾಡೋದು, ಮುಂದೆ ತಳಗೆ ಎದುರಿಗೆ ಒದಿಯೋದು. 1-2 ಸಲ ಒದ್ದಿದ್ನಂತ ರಾಮ. 2 ಸಲ ಒದ್ದದ್ದು ಪ್ರಾಣ ಹೋದಂಗಾಗಿತ್ತು ಕೈ ಮಂಥರೆಗೆ. ಗೊತ್ತದ ಮಂಥರೆ ಕೈ ಆಗಿದ್ದೀನಿ ಅಂತ, ಏನ್ ಗೊತ್ತಿಲ್ಲ ಏನ್ ರಾಮನಿಗೇನು. 2 ಸಲ ಝಾಡಿಸಿ ಒದ್ದಿದ್ನಂತ ಸುಮ್ನೆ ಸಣ್ಣಗೆ. ಆವಾಗ ಸಿಟ್ಟಿತ್ತಂತ ಮಂಥರೆಗೆ. ಆವಾಗ್ಲೇ ಸಂಕಲ್ಪ ಮಾಡಿದ್ಲು, ಇದೇ ಕಾಲನ್ನು ಎಳಿತೀನಿ, ಎಚ್ಚರಲ್ಲಿ ರಾಮನಿಂದು ಅಂತಂದಿದ್ಲಂತ. ಈಗ ಪಟ್ಟಾಭಿಷೇಕ ಟೈಮಿಗೆ ಹೇಳಿಲಿಕ್ಕೆ ತಳ್ಕಾಲ. ನೋಡಿದ್ರ ಹೇಗಿದೆ. ಆಮೇಲೆ ರಾಮ ಚೆನ್ನಾಗಿ ಬೆಳೆದ ಮೇಲೆ ಪಟ್ಟಾಭಿಷೇಕ ಅಂತ ಸಮಯಕ್ಕೆ ಬಂದಾಗ ತಲೆ ತಿನ್ಲಿಕ್ಕತ್ಲಂತ. ರಾಮಗ್ ಬೇಡ ಪಟ್ಟಾಭಿಷೇಕ, ರಾಮಗ್ ಬೇಡ, ತಲೆ ತಿನ್ಬೇಕೀಗ, ತಲೆ ತುಂಬಬೇಕು. ಕೈಕೇಯಿ ತುಂಬಿಕೊಳ್ಳಿಕ್ಕೆ ತಯಾರಿಲ್ಲ. ಹಾಗೆ ಮಾಡ್ಬೇಕು. ಹಾಗಾದ್ರೆ ಒಂದು ಪ್ಲಾನ್ ಮಾಡಿದ್ಲಂತ. ನೋಡಿದ್ರ ನಿಕೃತಿ ಅನ್ನೋಳನ್ನ ಕರೆದ್ನಂತ. ಏನು ಮಂಥರೆ ನಿಕೃತಿ ಅನ್ನೋಳನ್ನ ಕರೆದ್ಲಂತ. ಒಂದ್ ಕೆಲಸ ಮಾಡು ನಿಕೃತಿ, ಕೈಕೇಯಿ ಮನಸ್ಸಿನೊಳಗೆ ಹೊಗ್ಗು ತಲೆ ತಿಂದ್ಬಿಡು, ನೀನು ಮನಸ್ಸು ಕೆಡಿಸು, ನಾ ಹೊರಗಿದ್ದು ತಲೆ ಕೆಡಿಸ್ತೀನಿ, ಆವಾಗ ಭರತಕ್ ಮಾಡ್ಬೇಕು ಅಂತ ಅನ್ನೋದು ತಲೆಯಾಗ ಬರ್ತದಕ್ಕೀಗ ಅಂದತ್. ನೋಡ್ರಿ ಹೇಗಿದೆ. ಆ ನಿಕೃತಿ ಮನಸ್ಸು ಕೆಡಿಸಿದ್ಲು, ಈ ಮಂಥರೆ ತಲೆ ಕೆಡಿಸಿದ್ಲು. ಆಮೇಲೆ ತಲೆ ಒಳಗಕ್ಕಿಗೆ ಏನ್ ಬಂತು?
ರಾಮನ್ ಬೇಡ, ಭರತನ್ ಪಟ್ಟಾಭಿಷೇಕ ಆಗ್ಲಿ. ನೋಡಿದ್ರ ಹೇಗಿದೆ? ಅದಕ್ಕೆ ನಾವು ಒಳ್ಳೆ ಕೆಲಸ ಮಾಡುವಾಗ ನಮ್ ಜೊತೆನೆ ಇಬ್ರು ಇರ್ತಾರಂತ, ಒಬ್ರು ತಲಿ ಕೆಡ್ಸೋರು, ಒಬ್ರು ಮನಸ್ಸು ಕೆಡ್ಸೋರಂತ. ನೋಡಿದ್ರ ಹೇಗಿದೆ ರಾಮಾಯಣ ಎಂಥ ಸಂದೇಶ ಕೊಡ್ತದ. ನಾವೇನಾದ್ರೂ ಮನೆಯಲ್ಲಿ ಒಳ್ಳೆ ಕಾರ್ಯ ಮಾಡುವಾಗ ನಮ್ ಜೊತೆ ಯಾರಿಬ್ರು ಇರ್ತಾರ? ನಿಕೃತಿ ಮತ್ತು ಮಂಥರೆ, ತಲೆ ಕೆಡ್ಸೋರು, ಮನಸ್ಸು ಕೆಡ್ಸೋರು. ನಾವು ಅವಾಗ ತಲೆ ಮನಸ್ಸು ಕೆಟ್ಟಾಗ ಒಂದ್ 2 ನಿಮಿಷ ಶಾಂತವಾಗಿ ರಾಮ ಯಾರೋ ಮಂಥರೆ ನಿಕೃತಿ ಬಂದಾರೆ ಅಂತ ಆಲೋಚನೆ ಮಾಡ್ಬೇಕಂತ. ಅವ್ರ ಮಾತು ಕೇಳ್ಕೊಂಡು ಇನ್ನೊಂದು ಇಡೀ ಫಂಕ್ಷನ್ ಹಾಳು ಮಾಡ್ಬಿಡ್ಬಾರ್ದು. ಆಮೇಲೆ ನಮಗೆ ತಲೆ ತುಂಬೋರು ಜಾಸ್ತಿ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ನೀ ಆ ಫಂಕ್ಷನಿಗೆ ಕಾಲಿಡ್ಬೇಡ, ನೀ ಈ ಫಂಕ್ಷನಿಗೆ ನಿಕೃತಿ ಮಂಥರೆ ಇವ್ರು ಹೋಗ್ಕೊಂಡಿರ್ತಾರಂತ. ಯಾರಾದ್ರೂ ಕಿವಿಯಾಗ ಹಾಕ್ಲಿಕ್ಕೆ ಬರ್ತಾರಲ್ಲ, ಹಾಕುವಾಗ ನಮ್ದು ತನ ಅನ್ನೋದನ್ನ ನಾವು ಮೊದ್ಲು ಆಲೋಚನೆ ಮಾಡ್ಬೇಕಂತ. ನೋಡ್ರಿ, ನಿಕೃತಿ ಮಂಥರೆ ತಲೆ ತುಂಬಿ ಆಗ್ಬಿಟ್ಟಿತ್ತು. ತುಂಬಿದಾಗ ಏನ್ ಮಾಡ್ಬೇಕು? ಮಂಥರೆ ತಲೆ ತಿಂತಿದ್ದಾಳೆ, ನಿಕೃತಿ ತಲೆ ಕೆಡಿಸ್ತಿದ್ದಾಳೆ. ಕೈಕೇಯಿ ಮನಸ್ಸಿಗೆ ಬಂತು, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಬಂತು ನೋಡ್ರಿ ಜಗಳ, ಮನಸ್ಸಿಗೆ ಬಂದು ಬಿಡ್ತು. ಕೂಡ್ಲೆ ದಶರಥನ ಆಸ್ಥಾನಕ್ಕೆ ಹೋದ್ಲಂತೆ. ದಶರಥ ಅನ್ಲಂತ. ಏನು ಅಂದಾರ ದಶರಥ? ನೋಡು, ನನಗೆ 2 ವರ ಕೊಡ್ತೀನಿ ಅಂದಿದ್ಯಲ್ಲ, ಈಗ ಕೊಡೋನ್ಲಂತ. ನೋಡ್ರಿ ಹೇಗಿದೆ. ಏನ್ ಬೇಕು ಕೇಳ್ ಕೈಕೇಯಿ ಎಂದಾರ ದಶರಥ. ನಾಳಿಂದ ನಾಳೆ ಅನ್ಲಂತ. ಇವತ್ತ ತಗೋ ಅಂದವ. ನಾವು ಮಾರಾಯ, ಯಾಕಂದ್ರೆ ಅದೊಂದು ದೊಡ್ಡ ಪ್ರಸಂಗನ ಅದ. ಇವತ್ತ ತಗೋ, ಏನ್ ಬೇಕು ಕೇಳಿ ನಿನಗ ಅಂತ. ಹಿಂಗ್ಯಾಕ್ ಮಾಡ್ತೀನಿ? ನಾ ಕೊಡ್ತೀನಿ ಅಂದಿದ್ದೆ ಅಂತ ಅನ್ಲಂತವ. ಕೊಡ್ತೀನಿ ಅಂದಿದ್ದೆ ನಾನು, ಏನ್ ಬೇಕು ತಗೋ. ಬಹಳ ಸಂತೋಷ ಅನ್ಲ ಕೈಕೇಯಿ. ಏನ್ ಬೇಕು? ಇವತ್ತಿಂದಿವತ್ತ ರಾಮ ಕಾಡಿಗೆ ಹೋಗ್ಬೇಕು, ಶೃಂಗಾರ ಆದ ಅಯೋಧ್ಯೆಯಲ್ಲಿಂದ ನಾಳೆ ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅಂತ. ನೋಡಿದ್ರೆ ಎಂಥ ಸನ್ನಿವೇಶ ತಂದುಬಿಟ್ಲು ದಶರಥ ಕೈಕೇಯಿ. ಮೊದಲು ಅಷ್ಟು ಸಂತೋಷ ಪಟ್ಟವಳು ತಲೆ ತಿನ್ನೋರಿದ್ದರಿಂದ ವ್ಯತ್ಯಾಸ ಆಯ್ತಂತ. ಅದಕ್ಕೆ ಹೇಳ್ತೇನೆ ನಾನು, ಮೊದಲು ತಲೆ ತಿನ್ನೋರ್ ಸೈಡ್ ಬಿಡ್ರಿ, ಸ್ವಂತ ಬುದ್ಧಿ ಆಲೋಚನೆ ಮಾಡ್ರಿ. ಯಾರು ಏನ್ ಮಾಡ್ಲಿಕ್ಕತ್ತಾರ, ಏನ್ ನಡಿಲಿಕ್ಕತ್ತದ ಸಮಾಜದಲ್ಲಿ, ಯಾರು ಯಾವ ಫಂಕ್ಷನ್ ನಡೆಸ್ಯಾರ, ಯಾರು ಏನ್ ನಡೆಸ್ಲಿಕ್ಕತ್ತಾರ, ನನ್ ತಲಿನೋ ಏನ್ ಇನ್ನೊಬ್ರು ತಲಿನೋ, ನಾ ಹೋಗ್ಲೋ ಬೇಡವೋ, ಮಾತಾಡ್ಲೋ ಬೇಡ, ಬಹಳ ಆಲೋಚನೆ ಮಾಡ್ಬೇಕು. ಕೈಕೇಯಿ ಮಾಡಿದ ಈ ಸಮಯಕ್ಕೆ ದಶರಥ ಕುಸಿದು ಬಿದ್ದಂತ. ನೋಡಿ ಎಂಥ ಮಾತು, ಕುಸುದೇ ಬಿದ್ದ. ಕೈಕೇಯಿ ಎಂಥ ಗುಡುಗು ಮಿಂಚು ಬಂದ ಹಾಗಾಯ್ತಂತಕಿ ಮಾತಿಗೆ. ಯಾರೋ ಕೇಳಿದ್ರು, ಕೈಕೇಯಿಗಾದ್ರೂ ಬುದ್ಧಿ ಬೇಡವೇನು ಅಂದ್ರಂತ. ನೋಡಿದ್ರೆ ಹೇಗಿದೆ? ನಿಕೃತಿ ಮಂಥರೆ ಬಿಡ್ರಿ ಆಚಾರ, ಕೈಕೇಯಿಗೆ ಅದಕ್ಕೆ ಅಂತಾರ ಸ್ವಂತ ಬುದ್ಧಿ ಅನ್ನೋದು ಬೇಡವಾ? ಅಷ್ಟು ಪ್ರೀತಿ ಇತ್ತು, ಹಿಂಗ್ಯಾಕಾಯ್ತು? ಹಿಂಗಾಗಬೇಕು ಅಂತ ಶಾಪ್ ಇತ್ತು ಅಂದ್ರಂತ. ನೋಡ್ರಿ ವಿಧಿ ಹೇಗಿದೆ, ತಪ್ಸೋಳಿಕ್ಕೆ ಸಾಧ್ಯ ಇಲ್ಲ ವಿಧಿಯನ್ನ. ಏನ್ ನಡೆದಿತ್ರಿ ಆಚಾರ? 10 ನಿಮಿಷದ್ರಿ ಆಚಾರ, 8ಕ್ಕೆ ಮುಗಿಸ್ರಿ ಲಘು ಅಂತವ್ರು ಕೆಲವರೆಲ್ಲ ಮುಗಿಸ್ತೀರಿ. ಕೈಕೇಯಿ ಕೇಕ ದೇಶದ ರಾಜನ ಮಗಳು. ರಾಜ ಮಗಳಿಗೂ ಒಂದ್ ಸ್ವಲ್ಪ ಪುಣ್ಯ ಬರಲಿ ಅಂತ ಒಂದು ದಿವಸ ಆಲೋಚನೆ ಮಾಡಿದ್ನಂತ. ಏನ್ ಆಲೋಚನೆ? ಋಷಿಗಳ ಆಸ್ಥಾನಕ್ಕೆ, ರಾಜರ ಆಸ್ಥಾನಕ್ಕೆ ಅವಾಗವಾಗ ಋಷಿಗಳು ಬರ್ತಿದ್ರಂತ. ಎಚ್ಚರಿಸ್ಬೇಕು ರಾಜನ್ನ ಅಂತ. ಬಂದ್ರೆ ಈಗ ಬಂದ್ ಹಿಂಗ್ ಹೋಗ್ತಿದ್ದಿಲ್ಲಂತ, ದಿನಗಟ್ಲೆ ಇರ್ತಿದ್ರಂತ. ಔಟ್ ಹೌಸ್ ಅಂತ ಕಟ್ಸೆ ಇಟ್ಟಿರ್ತಿದ್ರು ರಾಜರು. ಅಂದ್ರೆ ಅಲ್ಲಿ ಬಂದಾಗ ಋಷಿಗಳು ಇರ್ಲಿ ಅಂತ. ಇವತ್ತು ಕಾನ್ಸೆಪ್ಟ್ ಅಲ್ಲ ಔಟ್ ಹೌಸ್ ಇಂದು, ಅವತ್ತಿಂದ ಅದ. ಅಲ್ಲಿ ಇಳಿಸಿ ಅವ್ರಿಗೆ ಉಪಚಾರ, ಪೂಜೆ, ಸೇವೆ ಸಲ್ಲಿಸ್ತಿದ್ನಂತೆ ರಾಜ. ಅದಕ್ಕೆ ಸೇವಕರನ್ನು ಬಿಡ್ತಿದ್ನಂತ. ರಾಜರ ಆಸ್ಥಾನದಲ್ಲಿದ್ದ ಸೇವಕರನ್ನ ಋಷಿಗಳ ಬಂದ ಮಹನೀಯರ ಸೇವೆಗೆ ಬಿಡ್ತಿದ್ನಂತ. ಅವತ್ತೊಬ್ಬ ಋಷಿ ಬಂದ್ರಂತೆ, ಅವರಿಗೆಲ್ಲ ವ್ಯವಸ್ಥೆ ಮಾಡಿ ನಿಮ್ ಸೇವೆಗೆ ನನ್ನ ಮಗಳನ್ನೇ ಕೊಡ್ತೀನಿ ಅಂತ ಕೈಕೇಯಿನ ಕೊಟ್ಟಿದ್ರಂತ. ನೋಡಿದ್ರ ಎಂಥ ಸೇವೆ ಕೈಕೇಯಿ ಮಾಡಬೇಕು, ಋಷಿಗಳ ಸೇವೆ. ಇವಳಿಗೆ ಸಣ್ಣ ವಯಸ್ಸು, 80 ವರ್ಷದ ಮುದುಕ ಋಷಿಗಳು ಅವ್ರ ಸೇವೆ ಮಾಡಿ 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 ಪುಣ್ಯ ಗಳಿಸಿದ್ಲಂತೆ ಕೈಕೇಯಿ. ಎಷ್ಟರ ಮಟ್ಟಿಗೆ ಸೇವೆ ಮಾಡಿದ್ಲು ಅಂದ್ರೆ, ಋಷಿಗಳಿಗೂ ಕೈಕೇಯಿಗೂ ಒಂದು ಸಂಬಂಧ ಬೆಳೆದಿತ್ತಂತೆ. ಋಷಿಗಳಿಗೆ ಕೈಕೇಯಿ ಅಜ್ಜ, ಋಷಿ ಅನ್ನೋದು ಬಿಟ್ಲಂತ, ಅಜ್ಜ ಅಂತಿದ್ಲಂತ. ಅಷ್ಟು ಅವರು ಮೊಮ್ಮಗಳ ಅಂತ ಅವ್ರು ಅಂತಿದ್ರಂತ. ಅಷ್ಟು ಸಂಬಂಧ ಬೆಳೆದು ಬಿಟ್ಟಿತ್ತಂತೆ, ಅಷ್ಟು ಸೇವೆ ಮಾಡಿದ್ಲಂತೆ ಕೈಕೇಯಿ. ಒಂದ್ ದಿವಸ ಈ ಅತ್ಯಂತ ಆಪ್ತತೆ
ಒಂದು ದುರಂತ ಕಾರಣ ಆಯ್ತಂತ. ಏನ್ ನಡೀತು? ಋಷಿಗಳು ಯಾರೋ ಕರೆದಿದ್ರಂತೆ, ಅವ್ರ ಮನೆಗೆ ಊಟಕ್ಕೆ ಹೋಗಿದ್ರು. ತುಂಬಾ ಮಂಡಿಗೆ ಗಿಂಡಿಗೆ ತುಪ್ಪ ಹಾಲು ಚಲೋತ್ನಂಗ್ ಹೊಡೆದಿದ್ರಂತ ಆಚಾರ. ನಿಂತಲ್ಲೇ ಮೊಬ್ಬೆ ಇರ್ತಿತ್ತು ಅಂಥ ಪರಿ ತಿಂದಿದ್ದಾರೆ. ತುಪ್ಪ ಹಾಕ್ಬಿಡ್ತಾರೆ ಚೆನ್ನಾಗಿ. ಮನಿಗ್ ಬಂದ ಋಷಿಗಳು ತುಪ್ಪ ತಿಂದಿದ ಅಮಲಿನಲ್ಲಿ ತಲೆಗೇರಿ ಮಲ್ಕೊಂಡ್ಬಿಟ್ರಂತ, ಸುಸ್ತಾಗಿದೆ ಅಂತ. ಈಕಿ ಅಜ್ಜ 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 ಅಂತ ಮನಿ ಒಳಗ್ ಬಂದ್ಲಂತ. ನೋಡಿದ್ರೆ ಋಷಿಗಳು ಮಲಿಗ್ಬಿಟ್ಟಿದ್ದಾರೆ. ಆವಾಗ ಅವಳಿಗೆ ಅನಿಸ್ತಂತ, ಅಜ್ಜನ್ ಜೊತೆ ಸ್ವಲ್ಪ ಜೋಕ್ ಮಾಡೋಣ ಅಂತ ಅನಿಸ್ತಂತ. ಏನ್ ಜೋಕ್ ಮಾಡ್ಬೇಕು ಕೂಚೋದ್ಯತನ? ಮನೆಗೆ ಹೋಗಿ ಒಂದು ಅರಮನೆಗೆ ಹೋಗಿ ಒಂದು ಡಬ್ಬಿ ತಂದ್ಲಂತ. ಡಬ್ಬಿ ಬಿಡಿಸಿ ಅದ್ರೊಳಗೆ ಒಂದಿಷ್ಟೇನೋ ಪದಾರ್ಥಗಳಿತ್ತು ಅಂತ. ತುಟಿ ಕೆಂಪಾಗೋ ಹಾಗೆ ಹಚ್ಚಿದ್ಲಂತ. ಕರೀದೊಂದೇನೋ ಇತ್ತಂತೆ ಕಾಡಿಗೆ ಅಂತ. ಆ ಕಾಡಿಗೆಗಳನ್ನೆಲ್ಲ ಕಣ್ಣಿಗೆ, ಮೂಗಿಗೆ, ತಲೆಗೆ, ಹಣಿಗೆ ಕಂಡಲ್ಲಿ ಬಡದ್ಲಂತ. ಮುಖಕ್ಕೆ ಒಂದಿಷ್ಟು ಪೌಡರ್ ಹಾಕಿ ಪಟ 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 ಬೂದಿ ಬಡದ್ಲಂತೆ. ಕೆಂಪುದೊಂದು ಹಿಂಗೇನೋ ಹಣಿ ಮೇಲೆ ಇಟ್ಲಂತೆ. ಸೈಡಿಗೆ ದೃಷ್ಟಿ ಆಗಬಾರ್ದು ಅಂತ ಒಂದು ಗೊಂಬಿ ದೃಷ್ಟಿ ಎಂದು ಕಾಟು ಅದನ್ನೊಂದು ಇಟ್ಲಂತೆ. ನೋಡಿದ್ರೆ ಭಯ ಆಗ್ಬೇಕು ಹಂಗ್ ರೆಡಿ ಮಾಡಿದ್ಲಂತ. ಋಷಿನ ಮಲ್ಕೊಂಡೇ ಬಿದ್ದಾರ, ಗೊತ್ತೇ ಎಚ್ಚರ ಇಲ್ಲ ಅವ್ರಿಗೆ. ಇಷ್ಟಕ್ಕೆ ಬಿಟ್ರೆ ನಡೀತಿತ್ತೋ ಏನೋ, ಮನಿಯಿಂದ ಹೋಗಿ ಒಂದು ದೊಡ್ಡ ಕನ್ನಡಿ ತಗೊಂಡು ಕಾಲ್ನೆ ಹಿಂದೆ ಇಟ್ಕೊಂಡು ಅದ್ರ ಹಿಂದೆ ಅವ್ರಿಗೆ ಕಾಣಿಸ್ಲಾರ್ದಂಗ್ ಕೂತಿದ್ಲಂತ. ಎದ್ದ ತಕ್ಷಣ ಋಷಿಗಳು ಅದನ್ನ ನೋಡ್ಲಿ ಅಂತ. ನೋಡಿದ್ರ ನಾ ಹೆಂಗ್ ರೆಡಿ ಮಾಡಿ ನೋಡ್ಲಿ ಅಂತ ಅವ ಕಟಿಂಗ್ ಮಾಡ್ದವ್ ಹಿಂದ ಮುಂದ ಕನ್ನಡಿ ಇಡ್ತಿರ್ತಾನಲ್ಲ, ಹಂಗೀಗಿ ಕನ್ನಡಿ ಹಿಂದ್ ಕೂತ್ಕೊಂಡು ಹಿಂಗ್ ನಿಂತಿದ್ಲಂತ. ಋಷಿಗಳಿಗೆ ಸ್ವಲ್ಪ ಹೊತ್ತಿಗೆ ಎಚ್ಚರ ಆಯ್ತಂತ. ಎಚ್ಚರ ಆಗಿ ಕಣ್ ತೆಗಿತಾರೆ. ಕನ್ನಡಿಯಲ್ಲಿ ನೋಡಿ ಭಯ, ಏನು ಯಾವ ಭೂತ ಬಂತು ಅಂತ ಋಷಿಗಳು ನೋಡಿದ್ರೆ ತಮ್ಮ ಮುಖನೇ ಇದೆ. ಸಿಟ್ಟು ಬಂತಂತೆ, ಯಾರು ಮಾಡಿದಾರ ಇದನ್ನ ಅಂತ ಸಿಟ್ಟಿಗೆದ್ದು ಕಿರ್ಚಿವಾಗ ಅಜ್ಜ ಅಂತ ಆ ಕನ್ನಡಿಯಿಂದ ಹೊರಗೆ ಬಂದ್ಲಂತ. ಯಾರು? ಕೈಕೇಯಿ. ಬಂದು ಕೂಡ್ಲೇನೆ ಸಿಟ್ಟಿನಲ್ಲಿ, ಆ ಸಿಟ್ಟಿನ ರಭಸದಲ್ಲಿ ಕೈಕೇಯಿಗೆ ಶಾಪ ಕೊಟ್ಬಿಟ್ರಂತೆ. ನೀನು ಈ ಕೈಗಳಿಂದ ನನ್ನನ್ನ ಅವಮಾನ ಆಗುವ ಹಾಗೆ ಮಾಡಿಬಿಟ್ಟಿ, ನನ್ನ ಮುಖಕ್ಕೆ ಬೂದಿ ಬಡಿದಿ, ನಿನ್ನ ಸಮಾಜ ನಿನ್ನ ಮುಖಕ್ಕೆ ಬೂದಿ ಬಡಿಲಿ ಅಂತ ಶಾಪ ಕೊಟ್ಬಿಟ್ರಂತೆ. ನೋಡ್ರಿ, ಕೈಕೇಯಿ ಒಳ್ಳೆಯವಳಾದ್ರೂ ಇವತ್ತು ಕೈಕೇಯಿ ಹೆಸರು ಕೇಳಿದ್ರೆ ಯಾರಿಗಾದ್ರೂ ಹಿಂಸೆ ಆಗ್ತದೆ. ಅದಕ್ಕೆ ಕೈಕೇಯಿ ಬಾಯಿ ಇದ್ದಾಳೆ ನಮ್ಮ ಮನ್ಯಾಗಂತ ಯಾರ ಅಂತಾರೆ? ಅಲ್ಲಿ ಒಬ್ಬಕ್ಕೆ ಇದ್ದಾಳೆ ಕೈಕೇಯಿ ಅಂತಿರ್ತಾರೆ ಎಲ್ಲರು. ಒಳ್ಳೆಯವಳು, ಶಾಪವಶಾತ್ ಇಂಥ ಪ್ರಸಂಗ ಬಂತಂತ. ಅಷ್ಟು ಋಷಿಗಳು ಮಾಡಿ ಶಾಪ ಕೊಟ್ಟು, ನೀನು ಇಡೀ ಜಗತ್ತು ನಿನ್ನ ಮೂತಿಗೆ ಮಸಿ ಬಳಿಲಿ ಅಂತ ಶಾಪ ಕೊಟ್ರಂತ. ನೋಡ್ರಿ ಹೇಗಿದೆ. ಅಷ್ಟು ಸಿಟ್ಟಿನಲ್ಲಿ ರಭಸದಲ್ಲಿ ನಿನ್ನ ಮನೆಯಲ್ಲೇ ಇರಲ್ಲ ನಾ ಇನ್ನ ಅಂತ ಎದ್ದು ಹೊರಟು ಬಿಟ್ರಂತೆ. ದಡ 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 ಋಷಿಗಳು ವೇಗ ರಭಸದಲ್ಲಿ ಹೋಗ್ತಿದ್ದಾರೆ. ಕೈಕೇಯಿ ಇದ್ದಾಳಲ್ಲ, ಶಾಪ ಕೊಟ್ಟು ತಲೆಗೆ ಇಟ್ಕೊಂಡಿಲ್ಲಂತ. ಸಣ್ಣ ಹುಡುಗಿ ಪಾಪ. ಅವರು ಹೋಗೋ ವೇಗಕ್ಕಿಂತ ಒಂದು ಹೆಜ್ಜೆ ವೇಗ ಮುಂದಿಟ್ಟು ಓಡಿದ್ಲಂತ. ಅಜ್ಜಾನ್ಲಂತ. ಸಿಟ್ಟು ಬಂದು ಋಷಿಗಳು ಹೊಳ್ಳಿ ನೋಡೋಣ ಅಂತ ನೋಡಿದ್ರೆ ಎದುರಿಗೆ ನಿಂತಿದ್ಲಂತ. ಎಂಥ ವೇಗ ಇರ್ಲಿಕ್ಕಿಲ್ಲ ಕೈಕೇಯಿ. ಸಾಮಾನ್ಯ ಮಹಿಳೆ ಅಲ್ಲಕಿ, ಸಾಮಾನ್ಯಳಲ್ಲ ಯಪ್ಪ. ಹಂಗಿದ್ಲಂತ ಕೈಕೇಯಿ. ಯಾಕ ಅಂತಂದ್ರ ಸಿಟ್ಟಿಗೆದ್ದು, ಅಜ್ಜ ನೀವು ದೇವ್ರ ಪೆಟ್ಟಿಗೆ ಮರ್ತ್ ಹೊಂಟಿರಿ ಅರ್ಜೆಂಟ್ನಾಗ, ಮತ್ ನಾಳೆ ಪೂಜೆ ಇಲ್ಲ ಅಂದ್ರೆ ನಿಮ್ಗೆ ಊಟ ಇಲ್ಲ, ತೀರ್ತಿಲ್ಲ, ತಗೊಂಡ್ ಹೋಗ್ರಿ ದೇವ್ರ ಪೆಟ್ಟಿಗೆ ಅಂತ ಕೊಟ್ಲಂತ. ಯಾವ ಸಿಟ್ಟಿಗೆ ಬಂದಿದ್ರಲ್ಲ ತಣ್ಣಗಾದ್ರಂತ. ಅಲಾ ಕೈಕೇಯಿ, ಸಿಟ್ಟಿಗೆದ್ದು ಶಾಪ ಕೊಟ್ಟೇನಿ, ದೇವ್ರ ಪೆಟ್ಟಿಗೆ ತಂದು ಕೊಟ್ಟಿಲ್ಲೇ, ಮರ್ತ್ ಹೋಗಿತ್ತು. ಯಾವ ಎರಡು ಕೈಯಿಂದ ದೇವ್ರ ಪೆಟ್ಟಿಗೆ ತಂದು ಕೊಟ್ಟಿ ನೋಡು, ಆ ಎರಡು ಕೈ ಅಚ್ಛೇದ್ಯ ಅಭೇದ್ಯ ಆಗ್ಲಿ ಅಂತ ಹೊರ ಕೊಟ್ರಂತ. ಅಲ್ಲಿ ಶಾಪ ಕೊಟ್ಟಿದ್ರು, ಇಲ್ಲಿ ಹೊರ ಕೊಟ್ರಂತೆ. ಒಳ್ಳೇದಾಗಲು ಹೋಗು ಅಂತ. ಶಾಪ ರಿಟರ್ನ್ ತಗೊಳಿಕ್ ಬರಲ್ಲ. ಹಂಗೇ ನಡೀತಂತ. ಒಂದಿಷ್ಟು ದೊಡ್ಡವಳಾದ್ಲು. ಆಮೇಲೆ ದಶರಥನಿಗೆ ಕೊಟ್ಟು ವಿವಾಹ ಮಾಡಿದ್ರು. ವಿವಾಹ ಮಾಡಿದ ಸ್ವಲ್ಪ ದಿವಸಕ್ಕೆ ದಶರಥ ಯುದ್ಧಕ್ಕೆ ಹೋಗ್ಬೇಕು ಅಂತ ಪ್ರಸಂಗ ಬಂತು. ದಶರಥ ರಥ ಏರಿ ಯುದ್ಧಕ್ಕೆ ಹೊರಟ. ಕೈಕೇಯಿ ಪುಟದ ಕೂತಿದ್ಲಂತ ಅವನ್ಕಿಂತ ಫಸ್ಟ್. ರಥದ ಮೇಲೆ ದಶರಥ ಅಂದ, ನಾನು ಜಾಲಿ ಮಾಡ್ಲಿಕ್ಕೆ ಹೊಂಟಿಲ್ಲ, ಎಲ್ಲೂ ಉದ್ಯಾನವನಕ್ಕಲ್ಲ, ಯುದ್ಧಕ್ಕೆ ಹೊಂಟೇನಿ, ನಿಂದೇನ್ ಕೆಲ್ಸ ಇಳಿ ಅನ್ನೋದು ದಶರಥ ಕೈಕೇಯಿಗೆ. ಕೈಕೇಯಿ ಅಂದ್ಲು, ನೀ ಎಲ್ಲಿ ಹೊಂಟಿ ನನಗೆ ಗೊತ್ತಿಲ್ರಿ, ನಿಮ್ ಜೊತೆ ನಾನು ಇರ್ತೀನಿ. ಗಂಡ ಅಂದ್ಮೇಲೆ ಹೆಂಡತಿ ಇರ್ಬೇಕಷ್ಟ. ಅದಕ್ಕೂ ಕೆಲವು ಹೆಂಡತಿ ಅಂದ್ರೆ ಗಂಡನಿಂದ ಅಡ್ಡಾಡ್ತಿರ್ತಾರೆ. ತಲೆ ಬಿಸಿ ಆಗಿಬಿಡುತ್ತೆ ಗಂಟಂದ್ರಿಗೆ. ಎಲ್ಲಿ ಹೋದ್ರು ಬರ್ತಾಳಿಕೆ ಅಂತಿರ್ತಾರೆ ಕೆಲವರು. ಆಮೇಲೆ ಬಿಟ್ರು. ಮನ್ಯಾಗ ಧಾರಾವಾಹಿ ಸ್ಟಾರ್ಟ್ ಆದ್ಮೇಲಿಂದ ಗಂಡ ಯಾರೋ ಮನ್ಯಾಗ ಕೂತಿರ್ತಾರೆ. ಆಮೇಲೆ ಕೈಕೇಯಿ ಬೆನ್ನ ಹತ್ತಿದ್ಲಂತೆ ದಶರಥ, ನಿನ್ ಜೊತೆ ಬರ್ತೀನಿ, ನಿನ್ ಜೊತೆ ಬರ್ತೀನಿ, ನಿನ್ ಜೊತೆ ಬರ್ತೀನಿ, ನಿನ್ ಜೊತೆ ಬರ್ತೀನಿ. ಎಂಥ ಹೆಂಡತಿ ನೋಡ್ರಿ. ಯಾಕೆ? ಏನೇ ಇರ್ಲಿ ನಿಮ್ ಜೊತೆ ಬರ್ತೀನಿ, ನಾನಂತೂ ಯುದ್ಧಕ್ಕೆ ಬರ್ತೀನಿ ಅನ್ಲಕ್ಕಿ. ನೋಡ್ರಿ ಎಂಥ ಮಹಿಳೆ.
ಯುದ್ಧಕ್ಕೆ ಹೋದ್ಲಂತ. ರಭಸದಲ್ಲಿ ಹೋಗ್ತಾ ಇದೆ ರಥ, ದರ 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 ಹೋಗ್ತಿದೆ. ಹೋಗ್ತಾ ಇರುವ ರಥದ ಆ ಗಾಲಿ ತಿರುಗೋ ರಭಸಕ್ಕೆ ಆ ರಥಕ್ಕೆ ಆ ಸೈಡ್ ಹೋಗಬಾರ್ದು ಅಂತ ಆಣಿ ಇಟ್ಟಿರ್ತಾರಲ್ಲ, ಕಬ್ಬಣದ ಆಣಿ, ಪುಟುದು ಬಿದ್ದಿತ್ತಂತ. ಅದು ಕೈಕೇಯಿ ಕಣ್ಣಿಗೆ ಬಿತ್ತಂತ. ನೋಡ್ರಿ ಹೇಗಿದೆ, ಯುದ್ಧ ನಡೀತಾ ಇದೆ, ರಭಸದಲ್ಲಿ ರಥ ಹೋಗ್ತಿದೆ, ಗಾಲಿ ಹೊರಗೆ ಹೋಗೋದು ಒಳಗೆ ಬರೋದು, ಆಣೆ ಕಿತ್ತು ಹೋಗ್ಬಿಟ್ಟಿದೆ, ಕಬ್ಬಣದ ಸಲಾಕೆ ಹಾಕುವ ಆಣೆ ಅಂಥದ್ದು ಜಿಗದು ಬಿದ್ದಿದೆ. ಏನ್ ಮಾಡ್ಬೇಕು? ಅದು ಕೈಗೆ ಬಿದ್ದಿದೆ, ಕೈ ಕಣ್ಣಿಗೆ ಕಾಣಿಸ್ತಿದೆ ಕೈಕೇಯಿಗೆ. ತತ್ಕಾಲದಲ್ಲಿ ಒಂದು ಚಕಾರ ಮಾತಾಡ್ಲಿಲ್ಲಂತೆ. ಯಾವ ಕಬ್ಬಣದ ಸಲಾಕೆ ಹಾಕುವ ಆಣೆ ಹಾಕುವ ಜಾಗಕ್ಕೆ ತನ್ನ ಕೈಯನ್ನು ಹಾಕೊಂಡು ಕೂತಿದ್ಲಂತೆ ಇಡೀ ಯುದ್ಧ ಮುಗಿಯೋ ತನಕ. ಮರಳಿ ಆ ದಶರಥ ಯುದ್ಧವನ್ನ ಜಯಶೀಲನಾಗಿ ಮರಳಿ ಅಯೋಧ್ಯೆಗೆ ಅಂತ ಬಂದು ಇಳಿದ್ರೆ, ಇಳಿ ಕೈಕೇಯಿ ಅಂದ್ರೆ ಆವಾಗ ಅಲ್ಲಿ ಕೈ ತೆಗದ್ಲಂತ ಇಳಿದ ಮೇಲೆ. ಏನೇ ಕೈಕೇಯಿ ಎಂದವ, ಏನಿದು ಕಬ್ಬಣದ ಸಲಾಕೆ ಹಾಕೋದ್ರಲ್ಲಿ ಕೈ ಹಾಕೊಂಡು ಕೂತಿಯಲ್ಲೇ, ನಿನ್ನ ಶೌರ್ಯ ಅಂತ ಕೇಳಿದ್ನಂತೆ. ಅವಾಗಕ್ಕಿ ಹೇಳಿದ್ಲು, ಇಲ್ಲಿಂದ ಹೊರಟ್ವೆಲ್ಲ, ಸ್ಟಾರ್ಟ್ ಆಗೋ ಯುದ್ಧದ ಪ್ರಾರಂಭದಲ್ಲಿ ಆಣಿ ಬಿದ್ದು ಹೋಗಿತ್ತು, ಎಲ್ಲಿ ನೀವು ಯುದ್ಧದ ಮಧ್ಯದಲ್ಲಿ ತಳಗ್ ಬಿದ್ದು ಮರಣ ಆಗ್ತದೋ ಏನೋ ಅಂತ ಭಯದಿಂದ ಕೈ ಹಾಕೊಂಡು ಕೂತಿದ್ದೆ ಅಂತ. ಭಲೆ ಕೈಕೇಯಿ ಎಂದ ಅವ. ಭಲೆ ಇಂಥ ಹೆಂಡ್ತೇನ್ರಿರ್ಬೇಕು. ಕೆಲವರು ಸಲಾಕೆ ತೆಗೆದು ಕಳಿಸೋರು ಇರ್ತಾರೆ, ಹೋಗ್ಬಿಡ್ರಿ ಅತ್ಲಾಗಿ ಅಷ್ಟು ಕಾಡಿರ್ತಾರೆ ಗಂಡಂದ್ರು. ಎಂಥ ಭಲೆ ಭಲೆ ಕೈಕೇಯಿ, ನೀ ಕೇಳು ಅಂದ. ಇವನ ದಡ್ತನ ಮಾಡಿದ್ದವಾಗ. ಕೈಕೇಯಿ ನೀ ವರ ಕೇಳಿ, ಎರಡು ಕೇಳು ಅಂತ ನಿಂತಂತ. ಆಕಿ ಚಲೋ ಆಗ್ಯದಂತ ಒಂದೆರಡು ಬಾಳೆಹಣ್ಣು ಕೊಟ್ಟಿದ್ರು ಹೋಗ್ತಿದ್ಲಕ್ಕಿ ಪಾಪ. ಬಾಳೆಹಣ್ಣೋ ಚಾಕ್ಲೇಟೋ ಏನೋ ಕೊಟ್ಬಿಟ್ಟಿದ್ರೆ ಹೋಗ್ಬಿಡ್ತಿದ್ಲು ಪಾಪ. ಹೆಂಡ್ತಿ ಅಂದ್ರೆ ಬಾಳೆಹಣ್ಣು ಕೇಳಲ್ರಿ, ಏನೂ ಕೇಳಲ್ಲ. ಒಂದ್ 10 ರೂಪಾಯಿದೇನಾರು ರೋಡ್ನಾಗಿಂದ ಗೋಲ್ಡ್ ಅಂತ ತಂದು ಕೊಟ್ರು ಆನಂದ ಪಡ್ತಾವು. ಸ್ವಲ್ಪ ಕೊಡಿಸ್ಬೇಕಷ್ಟ ನೀವು ಅವಾಗವಾಗ. ತಗಡುಗೆ ಬೇಕಾದ್ರೆ ಬಂಗಾರದ ಬಣ್ಣ ಹೊಡ್ಕೊಡ್ರಿ, ಎಷ್ಟ್ ಅಂತ ಅಂದ್ಕೊಟ್ಟ ನಮ್ಗೆ. ಅವಾಗವಾಗ ಕೊಡ್ತಿರ್ಬೇಕಂತ ತಗಡು, ಅಂದ್ರೆ ಸಂತೋಷ ಪಡ್ತಾರ ಅವರು. ಕೈಕೇಯಿ ಏನೂ ಕೇಳಿದ್ದಿಲ್ಲ. ಸುಳ್ಳು ಏನ್ ಬೇಕು ಕೇಳಿ ನಿನಗೆ ಅಂದ್ಬಿಟ್ಟ. ಆತ್ ನಡಿ, ನನಗೆ ನೀ ಕೇಳಿ, ನನಗೆ ವರ ಕೊಡ್ಬೇಕು ಅಂತಿದೆ, ಕೇಳಿ 2 ವರ, ಸಮಯ ಬಂದಾಗ ಕೇಳ್ತೀನಿ ಎಂದಿದ್ಲಂತಕಿ. ನಡಿದ್ರೆ ಎಂಥ ಪ್ರಸಂಗ. ಯಾವಾಗ ಋಷಿಗಳು ನಿನ್ನ ಕೈ ಅಚ್ಛೇದ್ಯ ಅಭೇದ್ಯ ಆಗ್ಲಿ ಅಂತ ವರ ಕೊಟ್ಟಿದ್ರಲ್ಲ, ಗಂಡನನ್ನು ಬದುಕಿಸುವ ಪ್ರಸಂಗದಲ್ಲಿ ತನ್ನ ಕೈ ಅಚ್ಛೇದ್ಯ ಅಭೇದ್ಯ ಅಂದ್ರೆ ಏನರ್ಥ, ಮುರಿನೂಬಾರದು ತುಂಡು ಆಗಬಾರದು ಅಂತ ವರ ಕೊಟ್ಟ ವರ, ಅದು ಗಂಡನ ಬದುಕಿಸುವ ಪ್ರಸಂಗದಲ್ಲಿ ಅದು ಹೆಲ್ಪ್ ಆಯ್ತಂತ. ಒಂದೇನಾದ್ರೂ ಪುರಾಣ ವ್ಯಕ್ತಪಡಿಸ್ತದೆ ಅಂತಂದ್ರೆ, ಒಂದು ಚಿತ್ರಣ ತಂದು ಕೊಡ್ತದೆ ಅಂದ್ರೆ ಹಿನ್ನೆಲೆ ಇರ್ತದೆ, ಅದಕ್ಕೆ ಪುರಾಣ ಅಂತ ಕರೆಯೋದು. ಉದೋ ಹೇಳ್ಕೊತ ಹೋಗ್ಬಿಟ್ರೆ ಅದು ಪುರಾಣ ಅಲ್ಲ. ನೀವು ಹಂಗ ಕೇಳ್ಬಿಡ್ತೀರಿ, ಏನ್ ಮಾಡ್ಬೇಕು, ಕೇಳಿ ಅಭ್ಯಾಸ. ಇವತ್ತಿನ ಈ ಪ್ರವಚನವನ್ನ, ಅದು ಅಚ್ಛೇದ್ಯ ಅಭೇದ್ಯವಾಯಿತು ಕೈಕೇಯಿ ಕೈ. ಆಮೇಲೆ ಮಸಿ ಬಡೀರಿ ಅಂತ ಅವಾಗ ಮೊದಲನೇ ಶಾಪ ಇತ್ತಲ್ಲ, ರಾಮನ್ ಕಾಡಿ ಕಣಿಶಾಳಿಕಿ ಅಂತ ಮಸಿ ಬಡಿತಂತ ಸಮಾಜ ಅಂತ. ಮುಂದೆ ಬಹಳ ಚೆನ್ನಾಗಿದೆ, ಇನ್ನೂ ಕಥೆ ಬಹಳ ಚೆನ್ನಾಗಿ ನಡೀತದೆ. ಒಬ್ಬೊಬ್ಬರೇ ಬರಬೇಡ್ರಿ ಪುರಾಣಕ್ಕ. ಮಾರ್ಕೆಟ್ಗೆ ಇಬ್ಬಿಬ್ರು ಹೋಗ್ತಿರಿಲ್ಲ, ಎಲ್ಲರ ಮಾಲಿಗೆ ಹೋಗುವಾಗ ಇಬ್ಬಿಬ್ರು ಹೋಗ್ತಿರಿಲ್ಲ, ಸೇಫ್ಟಿಗೆ ಒಬ್ಬ ಬೇಕು ಅಂತ ಕರ್ಕೊಂಡು ಹೋಗ್ತಿರ್ತಾರೆ. ಹಂಗ ಪುರಾಣಕ್ಕೆ ಹೋಗುವಾಗ ಒಬ್ಬೊಬ್ರ ಬರಬೇಡ್ರಿ, ಸೇಫ್ಟಿಗೆ ಅಕ್ಕಪಕ್ಕದ ಮನೆಯವ್ರನ್ನ ಎಳ್ಕೊಂಡ್ ಬರ್ರಿ, ನಿಮಗೂ ಪುಣ್ಯ ಅವರಿಗೂ ಪುಣ್ಯ ಅಂತ ಹೇಳ್ತಾ, ಇವತ್ತಿನ ಈ ಸೂರ್ಯವಂಶದ ರಾಜರ ಕಥೆಯ ಈ ಪುರಾಣವನ್ನ, ಇನ್ನು ಅನೇಕ ದಿವಸಗಳು ಇದೆ, ಇವತ್ತಿನ ಈ ಪುರಾಣವನ್ನ ಸರಿಯಾದ ಸಮಯಕ್ಕೆ ಪ್ರಾರಂಭ ಮಾಡಿ ಸರಿಯಾದ ಸಮಯಕ್ಕೆ ಮುಗಿಸ್ಬೇಕು ಅಂತ ಅನ್ನೋ ಅಭ್ಯಾಸ ನಮ್ಮ ತಂದೆ ಹಾಕಿ ಕೊಟ್ಟಿದ್ದಾರೆ. ಆದ್ರಿಂದ 8 ಆಗ್ಲಿಕ್ಕೆ ಬಂತು. ಗುರುಗಳು ಅಂತ ಹೇಳಿದ್ರೆ ಪಂಚಮ ಪರ್ಯಾಯ ಮಾಡಿದ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲಾನನ್ನ ಆಗಲೇ ಪ್ರತಿಷ್ಠೆ ಮಾಡಿದ ಪರಮ ಪೂಜ್ಯ ವಿಶ್ವೇಶ ತೀರ್ಥರು, ಅವರ ಅಂತರ್ಗತರಾದ ತೊರವಿಗಲ್ಲಿ ರಾಯರು, ಅವರ ಅಂತರ್ಗತರಾದ ಮುಖ್ಯ ಪ್ರಾಣದೇವರು, ಅವರ ಅಂತರ್ಗತರಾದ ಲಕ್ಷ್ಮೀ ಸಹಿತನಾದ ಶ್ರೀನಿವಾಸ, ತದಭಿನ್ನನಾದ ಭಾಗವತ ಪ್ರತಿಪಾದ್ಯನಾದ ಇವತ್ತು ಕೇಂದ್ರಭೂತನಾದ ಶ್ರೀ ರಾಮ, ಅವನ ಪಾದಕಮಲಗಳಲ್ಲಿ ಇವತ್ತಿನ 4 ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡಿದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.